ಪೂಜಾಗರಪ್ಪ. ಇವತ್ತು ನಮ್ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದಾರೆ. ನಾವ್ ಯಾವ ಮಾತಿಗೂ ಜಗ್ಗಲ್ಲ, ಯಾವ ಮಾತಿಗೂ ಕುಗ್ಗಲ್ಲ. ನಾವ್ ಹೇಳಿದ್ದೆ ಮಾತು, ನಾವ್ ಕೇಳಿದ್ದೆ ಮಾತು. ಜಗ್ಗು ಅಂದ್ರೆ ಏನೋ ಅಂತಾರೆ. ಸೊ ನಮ್ ಜೊತೆ ಇದಾರೆ ಲಾಯರ್ ಜಗದೀಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಸರ್, 1 ವರ್ಷ ಆಯ್ತು, ಅದೇ ಎನರ್ಜಿ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಸರ್, ಏನ್ ಸರ್ ನಿಮ್ಮ ಎನರ್ಜಿ ಬೂಸ್ಟ್? ಮೇಡಮ್, ಇರೋದ್ರಲ್ಲಿ ಸತ್ಯವಾಗಿರಕ್ಕೆ ಟ್ರೈ ಮಾಡ್ತೀವಿ. ಸತ್ಯ ಹರಿಶ್ಚಂದ್ರ ಅಂತೂ ನಾನಲ್ಲ, ಬಟ್ ಆದ್ರೂ ಇರೋದ್ರಲ್ಲಿ ಒಂದು ನೈತಿಕವಾಗಿ ಒಂದು ಜವಾಬ್ದಾರಿಯನ್ನು ಹೊತ್ತು ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಬಿ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಲಿಕ್ಕೆ ಒಂದು ಪ್ರಯತ್ನ ಬಿಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ರಿಗಾರ್ಡಿಂಗ್ ಎನರ್ಜಿ ಮೇಡಮ್, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾನು ಜಲಸಿಯಿಂದ ದೂರ, ನಾನು ದ್ವೇಷದಿಂದ ದೂರ. ಅಕಸ್ಮಾತ್ ನನಗೇನಾದ್ರು ತಪ್ಪು ಅನ್ಸಿದ್ರೆ ನಾನು ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ. ಅದು P1 ಆಗಿರಲಿ, DK ಶಿವಕುಮಾರ್ ಆಗಿರಲಿ, ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ. ಅದು ಅವ್ರು ರಿಸೀವ್ ಮಾಡ್ತಾರೋ ಬಿಡ್ತಾರೋ, ಅಥವಾ ದ್ವೇಷ ಕಾರ್ತಾರೋ, ಸುಳ್ಳು FIR ಹಾಕ್ಸ್ತಾರೋ, ಅದು ಬೇರೆ ವಿಚಾರ. ಏನೋ ಅದನ್ನ ತಗೊಳಕ್ಕೂ ನಮ್ಮ ಹತ್ರ ಕೆಪಾಸಿಟಿ ಇದೆ. ಯಾರು ಏನೇ ಮಾಡಿದ್ರು ಕೂಡ ನೀವು ಹೇಳ್ದಂಗೆ ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಬಗ್ಸಿ ಟ್ರೈ ಮಾಡಿದರೆ ಅದು ಅವ್ರ ಕೈಲಿ ಆಗಿಲ್ಲ ಅಷ್ಟೇ. ಸರ್, ನಾನೊಂದು ವಿಚಾರ ಕೇಳ್ಪತ್ತೆ. CM ಚೇರ್ ಯಾವಾಗ್ಲೂ ಕ್ವಶನ್ ಮಾರ್ಕ್ ಇರುತ್ತೆ. ಎಲ್ಲಾ ಚಾನಲ್ ನೋಡಿದ್ರು, ಎಲ್ಲಾ ಯೂಟ್ಯೂಬ್ ಚಾನಲ್ ನೋಡಿದ್ರು. ನೀವೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ಸೊ ನೆಕ್ಸ್ಟ್ CM ನಾನೇ ಆಗ್ತೀನಿ ಅಂತ. ಸರ್, ನಿಮ್ಮ ಪ್ರಕಾರ ಯಾರು CM ಆಗ್ತಾರೆ? ಆ ಕುರ್ಚಿಗೆ ಕ್ವಶನ್ ಮಾರ್ಕ್ ಇದೆ ಸರ್. ಡೆಫಿನೆಟ್ಲಿ, ವೈ ನಾಟ್? ಈಗ ಮೇಡಮ್, ಈಗ ನಮ್ಮ ದೇಶದ ರಾಷ್ಟ್ರಪತಿಯ ಕುರ್ಚಿಯನ್ನ ಒಬ್ಬ ಆದಿವಾಸಿ ಹೆಣ್ಮಗಳು, ಅಂದ್ರೆ ಕಾಡಲ್ಲಿರುವಂತ ಹೆಣ್ಮಗಳು ನಮ್ಮ ದೇಶದ ರಾಷ್ಟ್ರಪತಿ ಕುರ್ಚಿಯನ್ನು ಅಲಂಕರಿಸಬಹುದಾದ್ರೆ, ರಿಪಬ್ಲಿಕನ್ ಡೆಮೊಕ್ರಾಟಿಕ್ ಭಾರತದಲ್ಲಿ ಮೇಡಮ್ ಯಾವ ವ್ಯಕ್ತಿ ಸಹ CM ಆಗಬಹುದು. DK ಶಿವಕುಮಾರ್ ನಾನೇ ಆಗಬೇಕನ್ನೋದು ಅದು ಒಂದು ಪಾರ್ಟಿನಲ್ಲಿ ಗೆದ್ದು ಬಂದು ಅವ್ರದ್ದೇನೋ ಒಂದು ಓಲ್ಡ್ ಮಾಡ್ಕೊಂಡ್ರೆ ಅದು ವಿಚಾರ. ಬಟ್ DK ಶಿವಕುಮಾರ್ ಹೇಳಿದ್ರೆ ಅದು ಬೇರೆ ವಿಚಾರ. ನನ್ನಂತ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಕುಲಿಗೆಟ್ಟಿರುವಂಥ ವ್ಯವಸ್ಥೆನಲ್ಲಿ, ಭ್ರಷ್ಟಾಚಾರ ತುಂಬಿರುವಂಥ ವ್ಯವಸ್ಥೆನಲ್ಲಿ, ಹೆಜ್ಜೆ ಹೆಜ್ಜೆಗೂ ಹಣ ಲಂಚ ಕೊಡದೆ ಕೆಲಸ ಮಾಡದಿರುವಂಥ ವ್ಯವಸ್ಥೆನಲ್ಲಿ, ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ಗಳಾಗಿದೆ. ನಾಚಿಕೆ ಅಂಜಿಕೆ ಏನೂ ಇಲ್ಲದೆ 2 kg ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡೋವಂಥ ಇನ್ಸ್ಪೆಕ್ಟ್ರು, ಗಾಂಜಾ ಮತ್ತೆ ಡ್ರಗ್ಸ್ಗಳನ್ನ ಮಾರೋವಂಥ ಒಬ್ಬ ಇನ್ಸ್ಪೆಕ್ಟ್ರು, ಚಾಮರಾಜಪೇಟೆಯಲ್ಲಿ ಲಾಡಿ ಬಿತ್ತುವಂಥ ಇನ್ಸ್ಪೆಕ್ಟ್ರು. ಇಷ್ಟೆಲ್ಲ ಆದರೂ ಕೂಡ ಅವರುಗಳ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ದಿರೋವಂಥ ಬೆಂಗಳೂರಿನ ಸಿಟಿ ಪೊಲೀಸ್ ಶ್ರೀಮಂತ್ ಕುಮಾರ್ ಆಗಿರ್ಬೋದು. ನೈತಿಕತೆ ಯಾರಿಗಿದೆ? ಈಗ ಸುರಂಗ ಮಾಡ್ತೀವಿ ಅಂತ ಹೊರಟಿರೋ ಅಂತ ಇಲಿ ರಂಧ್ರಗಳನ್ನ ಮಾಡ್ತೀವಿ ಅಂತ ಹೇಳ್ತಿರೋ ಮಿನಿಸ್ಟರ್ಗಳಾಗಿರ್ಬೋದು, ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್ ಆಗಿರ್ಬೋದು. 10 ಲಕ್ಷಕ್ಕೆ ಹೆಚ್ಚು ಗುಂಡಿಗಳಿದೆ. ಬ್ಯಾಂಗ್ಳೂರು ಟ್ರಾಫಿಕ್ ಇಂದ ಸ್ಲೋ ಹೋಗ್ತಾ ಇದೆ, 2ನೇದು ಗುಂಡಿಯಿಂದ ಸ್ಲೋ ಹೋಗ್ತಾ ಇದೆ. ಗುಂಡಿನಲ್ಲಿ ಗರ್ಭಿಣಿ ಸ್ತ್ರೀಯರು, ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು, ಮಕ್ಕಳು, ಒಂದು ಕಮ್ಮಿ ಅಂದ್ರೆ ಒಂದು 10,000 ಬಸ್ ಓಡಾಡ್ತವೆ ಇವತ್ತು ಮಕ್ಕಳನ್ನ ಕರ್ಕೊಂಡು, ಸ್ಕೂಲ್ ಬಸ್ಗಳು. ಮೇಡಮ್, ಆ ಗುಂಡಿನಲ್ಲಿ ಬಿದ್ದವ್ರಿಗೇನೆ ಹೆಚ್ಚು ಕಮ್ಮಿ ಆದ್ರೆ ಬಟ್ ಯಾರು ಜವಾಬ್ದಾರಿ? ನಮ್ಮ ನಾಳೋರು ಡಜನ್ ಗಟ್ಲೆ ಹೆಲಿಕಾಪ್ಟರ್ಗಳು, ಪ್ರೈವೇಟ್ ಜೆಟ್ಗಳಲ್ಲಿ ಇರೋವಂಥವ್ರು. ಇವ್ರುಗಳಿಗೆ ಜನರ ಕಷ್ಟ ಎಲ್ಲಿ ಅರ್ಥ ಆಗುತ್ತೆ ಮೇಡಮ್? ಇದನ್ನೆಲ್ಲ ನೋಡಿ ನಮಗೇನು ಅರ್ಥ ಆಗುತ್ತೆ ಅಂತಂದ್ರೆ, ಇವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. BJP ಇರ್ಬೇಕಾದ್ರೆ ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಂತ. ಕಾಂಗ್ರೆಸ್ ಬಂದ್ಮೇಲೆ ಗೊತ್ತಾಯ್ತು ಇವ್ರಿಬ್ರು ಆಲ್ಟರ್ನೇಟಿವ್ ಅಲ್ಲ, ನಾವೇನ ಮಾಡಬೇಕು ಅಂತ. ಹಾಗಾಗಿ ನನ್ನ ಈ CM ಆಗೋಂಥ ಆಸೆ ಖಂಡಿತ. ನಾನೇನಾದ್ರು ಆ ಕುರ್ಚಿಲಿ ಕೂತ್ಕೊಂಡು ನಾನು ಆ ಕುರ್ಚಿನ ಏನು ಬಿಸಿ ಮಾಡಬೇಕಾಗಿಲ್ಲ. ಸಿದ್ದರಾಮಯ್ಯ ಥರ, DK ಶಿವಕುಮಾರ್ ಥರ ನನಗೆ ಬಿಸಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ಬಿಸಿ ಮಾಡೋ ಏಜು ಅಲ್ಲ ನಂದು. ಓಕೆ, ನನಗೆ ಏನಾದ್ರು ನನ್ನ ಜನರಲ್ಲಿ ಬದಲಾವಣೆ ತರಬೇಕು, ಅವ್ರ ಮುಖದಲ್ಲಿ ನಗು ತರಬೇಕು. ಜನರ ಆ 7 ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಹೊರಟೋಗಿದೆ ಮೇಡಮ್. ಎಲ್ಲೋ ಒಂದು ಕಡೆ ಒಂದು 3% ರಾಜಕಾರಣಿಗಳು, MLAಗಳು, 224 MLAಗಳ ಮುಖದಲ್ಲಿ ಐತೆ. ಸರ್ಕಾರಿ ನೌಕರರು, IAS IPSಗಳು ಭ್ರಷ್ಟರ ಮುಖದಲ್ಲಿ ಐತೆ. ಒಂದಷ್ಟು ಬಂಡವಾಳಶಾಹಿಗಳ ಮುಖದಲ್ಲಿ ನಗು ಬಿಟ್ರೆ ಬೇರೆ ಎಲ್ಲರೂ ಅಷ್ಟೇ ಓಡು 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 ಮಗ, ಓಡು ಮಗ, ಓಡು ಮಗ. ಬೆಳಗ್ಗೆ ಆದ್ರೆ ಓಡು, ನೀವು ಓಡ್ ಬಂದ್ರಿ ಇಲ್ಲ ನನ್ನ ಹತ್ರ ಇಂಟರ್ವ್ಯೂ ಮಾಡಿ, ಓಡು ಮಗ. ಈ ಓಡು ಮಗ ಸ್ಕೀಮಲ್ಲಿ ನಾವೆಲ್ಲ ಓಡ್ತಾ 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 ಅದು ಎಲ್ಲಿ ಓಡ್ತಾ ಇದ್ದೀರೋ, ಯಾರಿಗೋಸ್ಕರ ಓಡ್ತಾ ಇದ್ದೀರೋ, ಯಾರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವೋ? ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ಮತ್ತು ಕೇಂದ್ರ ಸರ್ಕಾರದ 190 ಲಕ್ಷ ಕೋಟಿ ಸಾಲ. ಮೇಡಮ್, ನಮ್ಮ ಸಾಲ ತೀರ್ಸೋದಲ್ಲ, ಜನಗಳು ಅವ್ರ ಸಾಲ ತೀರ್ಸೋದ್ರೆ ಈ ಮುಂಡ್ಯವನ್ನ ಇವ್ರ ಸಾಲಗಳನ್ನ ಬೇರೆ ತೀರ್ಸ್ಬೇಕಲ್ಲ. ಈ ಮಟ್ಟಿಗೆ ಬಂದು ನಮ್ಮ ರಾಜ್ಯವನ್ನ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ನೀವೇ ಹೇಳ್ಬೇಕು ಮೇಡಮ್. ಸರ್, ನೀವ್ ಹೇಳಿದ್ರಿ ಈ CM ಆದ್ಮೇಲೆ ಆ ಗರ್ಭಿಣಿಯವರು ಆ ಗುಂಡಿ ರೋಡಲ್ಲಿ ಎಲ್ಲ ಕೈಕಾಲ್ ಮುರಿದವ್ರು ಎಲ್ಲ ಓಡಾಡ್ತಾರೆ ಅಂತ. ನೀವ್ CM ಆದ್ರೆ ಹೇಗೆಲ್ಲ ಚೇಂಜಸ್ ಮಾಡ್ತೀರಾ, ಹೇಗಿರುತ್ತೆ ಅನ್ನೋದು? ಡೆಫಿನೆಟ್ಲಿ ಮೇಡಮ್, ಇವತ್ತು ನೋಡಿ ಪಾರದರ್ಶಕತೆ ಆಕ್ಟ್ ಪ್ರಕಾರ ಯಾವುದೇ ಕಾಮಗಾರಿ ಮಾಡಿ ನೀವು ಮೇಡಮ್, ಆ ಕಾಮಗಾರಿಗೆ ಒಂದು ಅಪಾಮ ಇರಬೇಕು, ಅದಕ್ಕೊಂದು ಬೋರ್ಡ್ ಅಂತ ಇರಬೇಕು, ಅದಕ್ಕೊಂದು ಸ್ಕ್ಯಾನರ್ ಅಂತ ಹಾಕ್ಬೇಕು. ಆ ಸ್ಕ್ಯಾನ್ ಮಾಡಿದ್ರೆ ಜನ ಯಾವನ ರೋಡ್ ಮಾಡೋವನೆ ಅಂತ ಗೊತ್ತಾಗಬೇಕು. ಆ ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಮೇಡಮ್ ಒಂದು ಬೋರ್ಡ್ ಹಾಕೋಣ. ಇಷ್ಟು ಕೋಟಿ ಬಂಡವಾಳ, ಒಂದು ಸ್ಕ್ಯಾನರ್. ಇಫ್ ಅಟ್ ಆಲ್ ವಿ ಫೈಂಡ್ ಎ ಪಾತ್ ಹೋಲ್, ಅವ್ನು ಮಾಡಿರೋ ಕಾಂಟ್ರಾಕ್ಟರ್ ಮೇಲೆ ಇಮಿಡಿಯೇಟ್ ಅಲ್ಲಿ ಸ್ಕ್ಯಾನ್, ಅಲ್ಲಿಂದನೇ ನಮಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಆಪ್ಷನ್ ಒಂದು ಸ್ಕ್ಯಾನರ್ ಹಾಕಿರುತ್ತೆ ಮೇಡಮ್. ನಮ್ಮ ಟೆಕ್ನಾಲಜಿ ಇದೆ ಇವತ್ತು.
ವಿ ವಾಂಟ್ ಎ ರೋಡ್ ವಿಚ್ ವಿಲ್ ಲಾಸ್ಟ್ ನಾಟ್ ಲೆಸ್ ದನ್ 40 years. ನಾನು ರೋಡ್ ಹಾಕರೆ ಕನಿಷ್ಠ ಅಟ್ಲೀಸ್ಟ್ ಒಂದು 30 ವರ್ಷ ಇರ್ತದೆ. ಇವ್ರು ಹಾಕರೆ 3 ತಿಂಗಳಲ್ಲ ಮೇಡಮ್, 3 ನಿಮಿಷ ಕೂಡ ಇರಲ್ಲ, ಹಿಂಗೆ ಹಾಕೊಂಡೋಗಿರ್ತಾರೆ, ಹಂಗೆ ಕಿತ್ತೋಗಿರ್ತದೆ ಅದನ್ನ. ಸೊ ವಿ ವಾಂಟ್ ರೋಡ್ಸ್ ಮೇಡಮ್. ಬ್ರಿಟಿಷರು ಮಾಡಿರೋಂಥ ಎಷ್ಟೋ ರಸ್ತೆಗಳು ಇವತ್ತು ಕೂಡ ಅವ್ರು ಹೋದ ಮೇಲೆ 500 ವರ್ಷ 600 ವರ್ಷ ಬದುಕಿವೆ. ಅಂತ ರಸ್ತೆ ಮಾಡಿರುವಂಥದ್ದು. ಇಲ್ಲೊಂದು ನಾವೊಂದು ರೈಲ್ವೆ ಬ್ರಿಡ್ಜ್ ಒಂದಿತ್ತು ನಮ್ಮಲ್ಲಿ, ದೊಡ್ಡಮೋರಿ ಅಂತ ಇದ್ವಿ, ಕಲ್ಲಲ್ಲಿ ಮಾಡಿದ್ರು ಬ್ರಿಟಿಷರ್ಸು. ಅದ್ರ ಮೇಲೆ ರೈಲ್ವೆ ಅದು ಹೋಗ್ತಾ ಇತ್ತು, ಯಶವಂತಪುರಕ್ಕೆ ರೈಲ್ವೆ ಹೋಗ್ತಾ ಇತ್ತು ನಮ್ಮೂರಿಂದ. ಮೇಡಮ್ ಅದನ್ನು ಹೊಡೆದಾಕ್ಲಿಕ್ಕೆ ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 3 ತಿಂಗಳು ತಗೊಂಡಿದ್ದಾರೆ, ಅದು ಹೊಡಿಲಿಲ್ಲ ಆ ಡೈನಮೈಟ್ ಇಟ್ಟು. ಮೇಡಮ್ ಇವತ್ತಿನ ರಸ್ತೆಗಳು ಒಂದು ದಿನ ಕೂಡ ಬಾಳಲ್ಲ ಮೇಡಮ್, ಯಾಕಂದ್ರೆ ಅದ್ರಲ್ಲಿ ಬರೀ ಜಲ್ಲಿ ಇರ್ತದೆ ಹೊರತು ಬಿಟುಮಿನ್ ಇರಲ್ಲ. ಕ್ವಾಂಟಿಟಿ ಯಾರು ಚೆಕ್ ಮಾಡ್ಲಿಕ್ಕೂ ಗೊತ್ತಾಗೋದಿಲ್ಲ. ಆಮೇಲೆ ಈಗ ಒಂದು ರಸ್ತೆ ಮಾಡಿದ್ರೆ ಮೇಡಮ್, ಅದಕ್ಕೆ ಅಟ್ಲೀಸ್ಟು ನೋಡಪ್ಪ ಇಂಥ ಫಂಡಲ್ಲಿ ಇಷ್ಟು ಕೋಟಿ ರೂಪಾಯಿಲಿ ಇಂಥ ದಿನ ಈ ರಸ್ತೆಯನ್ನ ಮಾಡಿದೀವಿ, ನಿಮ್ಗೇನಾದ್ರೂ ಕಳಪೆ ಕಾಮಗಾರಿ ಇದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ಅದನ್ನ ಇಲ್ಲಿ ಟೆಂಡರ್ ಇಲ್ಲ, ಯಾರಾಗಿದೆ, ನಿಮ್ಗೇನು ಗೊತ್ತಾಗಿದೆ? ಮೇಡಮ್ ಯಾವುದು ಕೂಡ ಪಾರದರ್ಶಕತೆ ಇಲ್ಲ. ಇಲ್ಲಿ ಟಾರ್ ಹಾಕು, ಅಲ್ಲಿ ಟಾರ್ ಹಾಕು, 10,000 ಗುಂಡಿಗೆ ಟಾರ್ ಹಾಕು, 7,000 ಟನ್ ಕಸ ಬೀಳುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ 7,000 ಟನ್ನನ್ನ ಕಸ ಮುಕ್ತ ಬೆಂಗಳೂರು ಅಂತಂದ್ರು. ಎಲ್ಲಿ ನೋಡು ಗಬ್ಬುಡಿತಾ ಇದೆ ಇವತ್ತು. ಒಂದು ಸಣ್ಣ ಸ್ವೀಡನ್ ದೇಶ ಮೇಡಮ್, 20 ವರ್ಷಗಳ ಹಿಂದೆ ಕಸವನ್ನ ರೀಸೈಕಲ್ ಮಾಡಿ ಸ್ವೀಡನ್ ದೇಶದ ಬಸ್ಗಳನ್ನ ಫ್ರೀ ಆಗಿ ಜನಗಳಿಗೆ ಓಡಿಸ್ತಾರೆ. ಆ ಒಂದು ಸ್ವೀಡನ್ ದೇಶದ ರಸ್ತೆಯ ಲೈಟ್ಗಳು ಏನೋ ಕಸದಿಂದ ಓಡುತ್ತೆ. ಮೇಡಮ್ ಈ ತರ ಸಣ್ಣ ದೇಶ ಒಂದು ಮಿರಾಕಲ್ಸ್ ಮಾಡುತ್ತೆ ಅಂತಂದ್ರೆ, ಇವರು ನೋಡಿದ್ರೆ ಏನು ದೊಡ್ಡ ಭಾರತ, 5,000 ವರ್ಷದ ಇತಿಹಾಸ, ಬರೀ ಭ್ರಷ್ಟರು ನೀವು, ಈ ಇತಿಹಾಸ ಮಾಡ್ಕೊಂಡು ಬರೀ ಮೋಸ ಮಾಡ್ಕೊಂಡು ಜನಗಳಿಗೆ ಮಾಡೋ ಅಂತ ಇತಿಹಾಸ ನಮ್ಗೆ ಏನಕ್ಕೆ ಬೇಕಾಗಿದೆ? ಇವತ್ತು ಕೂಡ ಇಷ್ಟು ಟೆಕ್ನಾಲಜಿ ಇದ್ಕೊಂಡು ಬರೀ ಭ್ರಷ್ಟಾಚಾರ. ಅವ್ರು ಇರ್ಬೇಕಾದ್ರೆ 40% ಅಂದ್ರು. ಇವಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಂಜುನಾಥ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದಕ್ಕಿಂತ ಜಾಸ್ತಿ ಇವ್ರು ತಗೊಂತ ಇದ್ದಾರೆ ಅಂತ. ಮೇಡಮ್ ಇವತ್ತು ಗುಂಡಿಗಳಿಗೆ ಕಾಣ್ತಾ ಇರೋ ಕಾರಣ ಭ್ರಷ್ಟಾಚಾರ. ಗುಂಡಿ ಇಸ್ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಫಾರ್ ಭ್ರಷ್ಟಾಚಾರ. ನಮ್ಮ ರೋಡಲ್ಲಿ ಕಾಣಿಸ್ತಾ ಇರೋ ಗುಂಡಿನೇ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ ಅಂತ ತೋರಿಸ್ಲಿಕ್ಕೆ ಆ ಗುಂಡಿನೇ ಕಾರಣ ಮೇಡಮ್. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಮದುವೆ ಮಾಡ್ಕೊಳಕ್ ಕಾರ್ ಬೇಕು. ಅಲ್ಲ ಗುರು, ಕಾರ್ ದೂರದ ಮಾತು, ಸೂರಿಲ್ಲ ಗುರು. ಎಷ್ಟೋ ಜನಕ್ಕೆ ಊಟ ಇಲ್ಲ 3 ಹೊತ್ತು. ನೀನ್ ಕಾರ್ ವಿಚಾರ ಮಾತಾಡ್ತೀಯ, ಯಾಕಂದ್ರೆ ನೀನು ಹೆಲಿಕಾಪ್ಟರ್ ಓಡಾಡ್ತೀಯ. ಹೆಲಿಕಾಪ್ಟರ್ ಓಡಾಡೋನ್ಗೆ ಕಾರೇ ಕಾಣಿಸೋದು. ಅದೇ ನಂತರ ನೆಲದಲ್ಲೋ ಅಥವಾ ಗಾಡಿನಲ್ಲೋ ಓಡಾಡೋನ್ಗೆ ಬಡತನ ಕಾಣಿಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ಕೂಡ ನೀವು ಕೊಟ್ಟಿರುವಂತ ಬಳುವಳಿ ಏನ್ ಗೊತ್ತಾ? 78 ವರ್ಷ ಆದ್ಮೇಲೆ 1,400 ಕೋಟಿ ಡಿಕ್ಲೇರ್ ಡಿ.ಕೆ. ಶಿವಕುಮಾರ್ಗೆ ಸಾಮಾನ್ಯ ಮನುಷ್ಯನ 5 kg ಬ್ಯಾಗು, ಏನು ತಿಂಗಳಿಗೆ ಒಂದ್ಸತಿ 5 kg ಬ್ಯಾಗಲ್ಲಿ ಅಕ್ಕಿ ಕೊಡೋದೇ ನಿಮ್ಮ ಸಾಧನೆ. ನಿಮ್ಮ ಆಸ್ತಿಗಳು ಮಾತ್ರ 1,000 ಕೋಟಿ ಮೇಲಕ್ಕೆ ಹೋಗಿದೆ. ಅದೇ ಒಬ್ಬ 78 ವರ್ಷ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಯೋಗ್ಯತೆ ಏನು ಅಂತಂದ್ರೆ, ಅವನು 5 kg ಅನ್ನಕ್ಕೆ ಇವತ್ತು ಲೈನಲ್ಲಿ ನಿಂತ್ಕೊಬೇಕು. ಇದು ಇವರ ಯೋಗ್ಯತೆ. ಸಾಮಾನ್ಯ ಮನುಷ್ಯನ 5 kg ಅಕ್ಕಿಗೆ ನೀವು ಸೀಮಿತ ಮಾಡಿದ್ದೀರ, ನಿಮ್ಮ ಆಸ್ತಿಗಳನ್ನ ಮಾತ್ರ ಹಿಮಾಲಯ ಬೆಟ್ಟ ರೀತಿ ಬೆಳೆಸ್ಕೊಂಡಿದ್ದೀರ. ಈಗಲೂ ಕೂಡ ಡೆಪ್ಯೂಟಿ CM ಆದಮೇಲೆ CM ಆಗ್ಬೇಕು ಅನ್ನೋ ಆಸೆ ಇರುವಂತ ಡಿ.ಕೆ. ಶಿವಕುಮಾರ ಬೆಂಗಳೂರು ಮತ್ತೆ ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಮಾಡಿಲ್ಲ. ಯಾಕಂದ್ರೆ ಬೇಕಾಗಿಲ್ಲ ಅವ್ರಿಗೆ. ಸರ್, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಜಗದೀಶ್ ಏನಂತ ಹೇಳಿದ್ರೆ ಕಾಂಟ್ರವರ್ಸಿ ಇರಕ್ಕೋಸ್ಕರನೇ ಧರ್ಮಸ್ಥಳ ವಿಚಾರ ಬಂದ್ರೆ ಧ್ವನಿ ಜೋರಾಗಿರುತ್ತೆ ಅಂತ. ನಿಮ್ಮ ಪ್ರತಿಕ್ರಿಯೆ ಏನ್ ಸರ್ ಇದಕ್ಕೆ? ಈಗ 14 ವರ್ಷದಿಂದ ಅದನ್ನೇ ಇವ್ರು ಮಾಡ್ಕೊಂಬಂದಾರೆ. ಹಂಗಾರೆ ಇವ್ರ ಉದ್ದೇಶ ಏನಿದೆ? 14 ವರ್ಷದಿಂದ ಸೌಜನ್ಯ ಪ್ರಕರಣ ಜೀವಂತವಾಗಿಟ್ಟಿದ್ರೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ. ಇನ್ಫ್ಯಾಕ್ಟ್ ಆ ಕೇಸು ಮುಚ್ಚು ಹೋಯ್ತು. ಯಾವ ಸಂತೋಷ್ ಅವನ್ ಕರ್ಕೊಂಬಂದು ಆ ಕೇಸು ಮುಚ್ಚು ಹೋಯ್ತು. ಈ ಮುಚ್ಚು ಆಗಿರೋ ಕೇಸನ್ನ ಅಪೀಲ್ ಹಾಕ್ಬೇಕು ಅನ್ನೋ ಸೆನ್ಸ್ ಇಲ್ದಂತ ವ್ಯಕ್ತಿಗಳು ಬರೀ ವಿಚಾರನ ಜೀವಂತವಾಗಿಟ್ಟಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ವೈ ನಾಟ್? ಈಗ ಟೀಮ್ ಮಾರ್ತಾ ಇದ್ದಂಥ ವ್ಯಕ್ತಿ ದೇಶದ ಪ್ರಧಾನಿಯಾಗಿ ಚಾಯ್ ವಾಲಾಕ್ಕೆ ಸಾಥ್ ಏನೋ ನನ್ನ ಮನಸ್ಸಿನ ಮಾತನ್ನ ಕೇಳಬೇಕು, ಮನ್ ಕಿ ಬಾತ್ ಅಂತ ನಡೆಸ್ಬೇಕಾದ್ರೆ ಒಬ್ಬ ದೇಶದ ಪ್ರಧಾನಿ ಮಾರ್ಕೆಟಿಂಗ್ ಮಾಡ್ಕೊಂತಾನೆ ಅಂತಂದ್ರೆ, ಒಬ್ಬ ಸಿದ್ದರಾಮಯ್ಯ ಮೈಕ್ ಹಿಡ್ಕೊಂಡು ಮಾತಾಡ್ಬೇಕಾರೆ 15 ಅರ್ಧ ಗಂಟೆ ನನ್ನ ಮಾತು ಕೇಳಕ್ಕಾಗಲ್ಲ ಅಂತಂದ್ರೆ ನೀವೇನ್ಕೊಂಬಂತೀಯ? ಒಬ್ಬ CM ಮಾರ್ಕೆಟಿಂಗ್ ಬೇಕು, CM ಆಗೋನು ನಾನು. ವೈ ನಾಟ್ ಎ ಮಾರ್ಕೆಟಿಂಗ್? ನಾನು ಅಕ್ಸೆಪ್ಟ್ ಮಾಡ್ತೀನಪ್ಪ. ಕಾಂಟ್ರವರ್ಸಿಲಿ ಇದೀನಿ ಅಂತ ಪುಕ್ಸಟ್ಟೇನಿಲ್ಲ. 6 ಕೇಸ್ ಹಾಕರು ಧರ್ಮಸ್ಥಳಕ್ಕೆ. ಇದನ್ನ ತಗೊಂಡಾಗ ಹೈಕೋರ್ಟ್ಗೆ ಹಾಕ್ಬೇಕಾದ್ರೆ ಖರ್ಚು ವೆಚ್ಚ ಏನ್ ಬರ್ತದಂತ ನನಗೆ ಗೊತ್ತು. ಯಾರು ನಾನೇನು ಪುಕ್ಸಟ್ಟೆ ಕಾಂಟ್ರವರ್ಸಿಲಿ ಇಲ್ಲ. 6 ಕೇಸ್ ಹಾಕೋರೆ ಕರ್ನಾಟಕ ಪೊಲೀಸರು, ಈ ಗಲೀಜ್ ಪೊಲೀಸರು, ಈ ಭ್ರಷ್ಟ ಪೊಲೀಸರು, ಈ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಡಿ.ಕೆ. ಶಿವಕುಮಾರ್ ಮಾತೇ ಕೇಳ್ಕೊಂಡೆ ಹಾಕಿರ್ಬೋದು ಅಂತ ನನಗೊಂದು ಐ ಫೀಲ್ ಟು ಗ್ರೇಟ್ ಸೆನ್ಸ್. ಡಿ.ಕೆ. ಏನು ಧರ್ಮಸ್ಥಳದ ವಿಚಾರದಲ್ಲಿ ಪುಕ್ಸಟ್ಟೆ ಅಂತೂ ನಾನಿಲ್ಲಪ್ಪ. ನನ್ನ ಮೇಲೆ 6 ಕೇಸ್ ಹಾಕಿದ್ದಾರೆ. ಸೊ ಆ ನೈತಿಕತೆ ನಮ್ಮ ಮೇಲೆ ಇದೆ, ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಕಾಂಟ್ರವರ್ಸಿ ಇರಲಿ ಬಿಡಿ. ಕಾಂಟ್ರವರ್ಸಿ ಅದನ್ನು ಕೇಳಿದ್ರೆ RSS ಕೇಳಕ್ಕಾಗ್ತದ? RSS ಮುಕ್ತ ಕರ್ನಾಟಕ ಅಂತಾರೆ. ಹಸಿವು ಮುಕ್ತ ಕರ್ನಾಟಕ ಮಾಡಿ ಆಮೇಲೆ RSS ಬ್ಯಾನ್ ಮಾಡಿ ತಗೊಂಡು ಒಳಗೆ ಹಾಕ್ಬಿಡಿ, ನಮ್ಗೇನು ಸಮಸ್ಯೆ ಇಲ್ಲ. ಹಸಿವು ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ರೇಪ್ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? 4,000 ಪೋಸ್ಕೋ ಕೇಸಸ್ 2024ರಲ್ಲಿ ಆನ್ ರೆಕಾರ್ಡ್ ಇದೆ, NCRBನಲ್ಲಿ ಇದೆ. ಪುಟ್ಟ ಮಕ್ಕಳ ಮೇಲೆ 4,000 ಅತ್ಯಾಚಾರ ಆಗಿದೆ ಕೇವಲ 2024ರಲ್ಲಿ.
ಮಕ್ಕಳ ಮೇಲೆ ಅತ್ಯಾಚಾರ ಮುಕ್ತ ಕರ್ನಾಟಕ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಇಲ್ಲ. ರೇಪ್ ಮುಕ್ತ ಕರ್ನಾಟಕ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? 150 ಕೇಸ್ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ NCRB ಡೇಟಾಬೇಸ್ ತೆಗೆದು ನೋಡಿ. ಭ್ರಷ್ಟಾಚಾರ ಮುಕ್ತ ಮಾಡೋಕ್ಕಾಗತ್ತಾ? ಗುಂಡಿ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಸುರಂಗ ಆಮೇಲೆ ಗುಂಡಿಯಲ್ಲಿ ಮುಕ್ತ ಮಾಡ್ತೀರಾ? 10 ಲಕ್ಷ ಗುಂಡಿ ಇದೆಯಂತೆ, ವಿ ಡೋಂಟ್ ನೋ. ಕಸ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ಒಂದು ಕಾಂಟ್ರವರ್ಸಿ, ಪ್ರಿಯಾಂಕಾ ಖರ್ಗೆ CM ಆಗಬೇಕು, ಒಂದು ಇಶ್ಯೂ ಬೇಕಾಗಿದೆ, RSS ಇಟ್ಕೊಂಡು RS ಮುಕ್ತ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಗುರು. ನಾನು ಓಪನ್ ಆಗಿ ಹೇಳ್ತೀನಿ. ನೀನು ಮುಕ್ತ ಮಾಡಂಗಿರಿ, ಆ ಗುಲ್ಬರ್ಗನೇನಾದರೂ ಬಡತನ ಮುಕ್ತ ಮಾಡು, ಚೆಂಬಿಟ್ಕೊಂಡು ಹೋಗ್ತಾರೆ ಅದ್ರ ಮುಕ್ತ ಮಾಡು, ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಸರ್, ಇನ್ನೊಂದು ವಿಚಾರ, ನೀವ್ ಹೇಳಿದ್ರಿ ನಾನು ಕಾಂಟ್ರವರ್ಸಿಯಲ್ಲಿ ಇರೋಕ್ಕೋಸ್ಕರ ನಾನು ನೆಕ್ಸ್ಟ್ CM ಆಗೋನು ನಾನು ಕಾಂಟ್ರವರ್ಸಿಯಲ್ಲಿ ಇರಬೇಕು, ಅದಕ್ಕೋಸ್ಕರ ಟ್ರೆಂಡಿಂಗ್ ವಿಚಾರ ತಗೊಂತೀನಿ ಅಂತ. ಸರ್, ನೀವು ಒಂದು ಟ್ರೆಂಡಿಂಗ್ ವಿಚಾರ ತಗೊಂತೀನಿ ಅಂತ ಹೇಳ್ಬೇಕಾದ್ರೆ ಮೇಡಮ್ ನಾನು ತಗೊಳಲ್ಲ ಮೇಡಮ್, ನೋಡಿ ಬೇಜಾರಾಗುತ್ತೆ. ಈಗ ಗುಂಡಿ ಇದೆ, ಬೇಡ ನಾನು ತಗೊಳಲ್ಲ. ನೆನೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಗುಂಡಿ ವಿಚಾರವಾಗಿ. ಈಗ ಯಾರೂ ಮಾಡಿಲ್ಲ ಅಂದಾಗ, ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ಯಾರೂ ಮಾಡಿಲ್ಲ, ಬರೀ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಬೆಂಗಳೂರಲ್ಲಿ 1.4 ಕೋಟಿ ಜನ ಇದಾರಲ್ಲ, ಯಾರಾದರೂ DK ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಮನಸ್ಸಾರು ಮಾಡಿದಾರ? ಮಾಡಿಲ್ಲ. ಸೊ ಯು ಮೀನ್ ಟು ಸೇ ನಾನು ಮಾಡಿದ್ರೆ ಕಾಂಟ್ರವರ್ಸಿ ಇರ್ಬೇಕು, ನನಗೇನು ಬೇಕಾಗಿಲ್ಲ. ಬಟ್ ಜನ ಮಾಡಿಲ್ಲ ಅಂದಾಗ ಅಟ್ ಲಾಸ್ಟ್ ಐ ಆಮ್ ದ ಆಕ್ಷನ್ ಮ್ಯಾನ್, ಐ ಆಮ್ ದ ಸೂಪರ್ ಮ್ಯಾನ್, ಐ ಆಮ್ ದ ಸ್ಪೈಡರ್ ಮ್ಯಾನ್, ಏನೋ ಒಂದು ಅನ್ಕೊಳ್ಳಿ. ಸರ್, ಈಗ ಕಾಂಟ್ರವರ್ಸಿ ವಿಚಾರ ತಗೊಂತೀರಾ, ಓಕೆ, ಬರೀ ನೀವು ಟ್ರೆಂಡಿಂಗ್ ಅಲ್ಲಿ ಇರೋಕ್ಕೋಸ್ಕರ ಕಾಂಟ್ರವರ್ಸಿ ವಿಚಾರ ಅಥವಾ ಟ್ರೆಂಡಿಂಗ್ ವಿಚಾರ ತಗೊಂತೀರಾ, ಇಲ್ಲ ಅದಕ್ಕೆ ನ್ಯಾಯ ಒದಗಿಸಬೇಕು, ನ್ಯಾಯ ಮೇಡಮ್, ರಮೇಶ್ ಜಾರಕಿಹೊಳಿ ಕೇಸ್ ತಗೊಂಡಾಗ ಎಲ್ಲರೂ ಹೇಳಿದ್ರು ತಗೊಂಬೇಡಿ ಅಂತ. 1.5 ಲಕ್ಷ ಅಡ್ವೊಕೇಟ್ಸು ಈ ಕರ್ನಾಟಕದಲ್ಲಿ ಇದ್ದಾರೆ. ನಾನೊಬ್ಬ ಸಾಮಾನ್ಯ ಅಡ್ವೊಕೇಟ್, ನನ್ನ ಕೈಗೆ ಅದು ಬಂತು. ಈಗ ರಮೇಶ್ ಜಾರಕಿಹೊಳಿಗೆ ನೇಣಕ್ಸಕ್ಕಾಗತ್ತಾ? ರಮೇಶ್ ಜಾರಕಿಹೊಳಿ 2020ನಲ್ಲಿ 2021ನಲ್ಲಿ ಈ ಘಟನೆ ನಡೆದಿದ್ದು. ಪ್ರತಿ ಬಾರಿ ರಮೇಶ್ ಜಾರಕಿಹೊಳಿ ನಾನು CM ಅಂತ ಇದ್ದಂಥ ಒಬ್ಬ ಕ್ಯಾಂಡಿಡೇಟು ಇವತ್ತು ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆ ಬರ್ದಿದ್ದಂಗೆ ಆಗಿದೆ. ಬಟ್ ಇದೊಂದು ಸಾಮಾಜಿಕವಾದಂಥ ಒಂದು ಬದಲಾವಣೆ. ಎಲ್ಲದಕ್ಕೂ ನೇಣು ಹಾಕ್ಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂದದಲ್ಲ. ಒಬ್ಬ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ CM ಆಗ್ತಾ ಇದ್ದಂಥ ವ್ಯಕ್ತಿ ಇವತ್ತು ಮನೆ ಸೇರ್ಕೊಂಡಿದ್ದಾನೆ, ಗೂಡು ಸೇರ್ಕೊಂಡಿದ್ದಾನೆ, ಮನೆ ಬಿಟ್ಟು ಈಚೆ ಬರಲ್ಲ ಅಂತಂದ್ರೆ ಇದು ನನ್ನ ಹೋರಾಟ. ಒಬ್ಬ ಹೆಣ್ಮಗಳು ಸರಿನೋ ತಪ್ಪೋ, ಅದು ರೇಪಾ ಅಥವಾ ಅನಿ ಟ್ರ್ಯಾಪಾ ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಹೆಣ್ಮಗಳು ನನಗೆ ಅನ್ಯಾಯ ಆಗಿದೆ ಅಂತ ಬಂದಾಗ ನಾನು ಮಾಡಿದೆ. ಮೇಡಮ್, ಇದನ್ನ ನೀವು ನ್ಯಾಯ ಅಂತೀರಾ ಅಥವಾ ಇದು ನನಗೋಸ್ಕರ ಮಾಡ್ಕೊಂಡಿರೋ ತೀಟೆ ಅಂತೀರಾ? ನನಗೆ ಗೊತ್ತಿಲ್ಲ. ಜನಕ್ಕೆ ಹೇಳ್ತಾ ಇರೋದು 2023ರಲ್ಲಿ PSI ಹಗರಣದಲ್ಲಿ 65,000 ಜನ ಹುಡುಗರು PSI ಎಕ್ಸಾಮನ್ನ ಬರೆದು ಪ್ರೊಟೆಸ್ಟ್ ಮಾಡ್ತಾರೆ, ಕಾಸು ಕೊಟ್ಟವ್ರಿಗೆ ಅಪಾಯಿಂಟ್ಮೆಂಟ್ ಆಗಿದೆ, ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂತ. ಆ ಪ್ರೊಟೆಸ್ಟ್ಗೆ ನಾವು ಹೋದ್ರೆ ನಮ್ಗೆ ತಗೊಳಾಕ್ಬಿಟ್ಟು ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಆಮೇಲೆ 15 ದಿವಸ ಸತತವಾಗಿ ಹೋರಾಟ ಮಾಡಿ 1.5 ತಿಂಗಳು ನಡೀತದೆ PSI ಹಗರಣದ. 2023ರಲ್ಲಿ BJP ಗೌರ್ಮೆಂಟ್ ಇತ್ತು, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಸಮಯದಲ್ಲಿ ನಾವು CID ಮುಂದೆ ನಿಂತ್ಕೊಂಡು ಒಂದಷ್ಟು ಅಡ್ವೊಕೇಟ್ಗಳು ವಿ ಸ್ಟುಡ್ ವೆರಿ ಸ್ಟ್ರಾಂಗ್. ನಮ್ಮನ್ನ 2-3 ಸತಿ ಡಿಟೆನ್ಷನ್ ಮಾಡಿದ್ರು, ಕರ್ಕೊಂಡೋದ್ರು ಪೊಲೀಸರೆಲ್ಲ SID ಮುಂದೆ ನಿಂತ್ಕೊಂಬೇಡಿ ಅಂತ. ಮೇಡಮ್, ವಿ ಗಾಟ್ ಇನ್ ಟು ಲಾಜಿಕಲ್ ಕನ್ಕ್ಲೂಷನ್. 48 ಜನ ಪೊಲೀಸರು ಅರೆಸ್ಟ್ ಆಗ್ತಾರೆ, ಒಬ್ಬ ADGP ಅಮೃತ್ ಪಾಲ್ 1.25 ವರ್ಷ ಜೈಲಲ್ಲಿ ಇರ್ತಾರೆ. ಮೇಡಮ್, ಯು ಮೀನ್ ಟು ಸೇ ನಾವು ಅವ್ರಿಗೆ ನೇಣಾಕೋವರೆಗೂ ಸಕ್ಸಸ್ ಅಂತನಾ ಅಥವಾ ಜೈಲಿಗೆ ಕಳಿಸಿದ್ದು ಸಕ್ಸಸ್ ಅಲ್ವಾ? ಯಾರಿಗೋಸ್ಕರ ಮಾಡಿದ್ವಿ? ಪೊಲೀಸ್ ಕಾನ್ಸ್ಟೇಬಲ್ನ ಸಾಮಾನ್ಯ ಜನ ಎದುರಾಕಣಲ್ಲ ಅಂದಮೇಲೆ ಒಬ್ಬ ADGP 48 ಜನ ಪೊಲೀಸರನ್ನ PSI ಹಗರಣದಲ್ಲಿ ಜೈಲಿಗೆ ಕಳಿಸಿದಂಥ ಕೀರ್ತಿ, ಅದೇ 48 ಜನರಲ್ಲಿ ಎಷ್ಟೋ ಜನಕ್ಕೆ ಇದೇ ಸಿದ್ದರಾಮಯ್ಯ ಗೌರ್ಮೆಂಟ್ ಯಾರು ಅಪೋಸ್ ಮಾಡಿದ್ನೋ ಅದೇ ಸಿದ್ದರಾಮಯ್ಯನ ಗೌರ್ಮೆಂಟ್ ಮತ್ತೆ ಪೋಸ್ಟಿಂಗ್ ಕೊಟ್ಟಿದೆ. ಇದು ವಿಪರ್ಯಾಸ. ಇದು ಸಿದ್ದರಾಮಯ್ಯನೂ ಕೇಳಬೇಕು, BJPಯನ್ನು ಕೇಳಬೇಕು. ಜನ ಕೇಳಲ್ಲ, ಅವರಿಬ್ಬರನ್ನ ಕೇಳಕ್ಕೆ ಅವ್ರಿಗೆ ಮೀಟರ್ ಇಲ್ಲ. ಹಾಗಾಗಿ ಸುಮ್ಮನೆ ನಾವು ಪುಕ್ಸಟ್ಟೆ ಸಿಕ್ಕಿದ್ದೀವಲ್ಲ ಮೇಡಮ್. ಈಗ ಪುಕ್ಸಟ್ಟೆ ಜಗದೀಶ್ ಟ್ರೆಂಡಿಂಗ್, ಏನು ನಾನು ಕೇಸ್ ಹಾಕ್ಸ್ಕೊಂಡು ಟ್ರೆಂಡಿಂಗ್ ಮಾಡೋ ಅವಶ್ಯಕತೆ ಇದೆಯಾ? ಒಂದು ಕೇಸ್ ಹಾಕ್ಸ್ಕೊಂಡು ಜೀವನ ಮಾಡ್ರಪ್ಪ ನೋಡೋಣ. ನಿಮ್ಮ ಮನೆಗೆ ಪೊಲೀಸ್ ನುಗ್ಗಿದ್ರೆ ಟ್ರೆಂಡಿಂಗ್ ಅದು. ನನ್ನ ಮನೆಗೆ ಪೊಲೀಸರು ನುಗ್ಗಿದ್ದಾರೆ ಧರ್ಮಸ್ಥಳದ ಕೇಸಲ್ಲಿ. ಸರ್, ಇನ್ನೊಂದು ವಿಚಾರ ನಿಮ್ ಹತ್ರ ಕೇಳ್ಬೇಕು. ನೀವು ಆಗಾಗ ಹೇಳ್ತಾ ಇರ್ತೀರ ಕೇಸ್ ಹಾಕಿಸ್ಕೊಂಡ್ರೆ ನಮ್ಮೇಲೆ ಆರೋಪ ಬಂದ್ರೆ ನಾವು CM ಆಗ್ತೀವಿ ಅಂತ. ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸಸ್ ಇದೆ ಸರ್? ಮೇಡಮ್, ಯಾಕೆ ಮೇಡಮ್, CM ಸಿದ್ದರಾಮಯ್ಯನವ್ರ ಮೇಲೆ 13-14 ಕೇಸ್ ಇದೆ ಮೇಡಮ್. FIRಗಳಿದೆ, ಕ್ರಿಮಿನಲ್ ಕೇಸು. ಮಂಗಳೂರು SP ಹೇಳ್ತಾನೆ 2 ಕೇಸ್ ಇದ್ರೆ ನಾನು ರೌಡಿ ಶೀಟರ್ ಅಂತ. ಹಾಕಪ್ಪ CM ಮೇಲೆ, ಯಾಕೆ ಇಲ್ವಾ? ದಮ್ಮು ತಾಕತ್ ಇಲ್ವಾ? ಸ್ಟಾರ್ ಇಲ್ವಾ? ಇಲ್ಲಿ ಸಿಂಹ ಇಲ್ವಾ? ಸಿಂಹ ಏನಕ್ಕೆ ಕೊಟ್ಟಿರೋದು? 2 ಕೇಸ್ ಹಾಕಿದ್ರೆ ಮಂಗಳೂರು ಕಮಿಷನರ್ ಹೇಳ್ತಾನೆ, ಕಮಿಷನರ್ ಅರುಣ್ SP ಕಮಿಷನರ್ ಹೇಳ್ತಾನೆ 2 ಕೇಸ್ ಇದ್ರೆ ರೌಡಿ ಪಟ್ಟಿ. ಏನಿದೇನು ಯೂನಿವರ್ಸಿಟಿನ ರೌಡಿ ಶೀಟರ್ ಓಪನ್ ಮಾಡೋಕ್ಕೆ? ಏನು ಅದೇನು ಪದಕನ ರೌಡಿ ಶೀಟರ್ ಮಾಡಿಬಿಟ್ಟು ಏನು ಕೊಡ್ತೀರಾ? ಅವನು ರೌಡಿ ಶೀಟ್ ಮಾಡಿ ಅವನು ಸದಾಕಾಲ ಕ್ರೈಮ್ ಮಾಡ್ಕೊಂಡು ನಿಮ್ಗೆ ಫೀಡಿಂಗ್ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ತಿಂಗಳು ಕೊಟ್ಕೊಂಡು ಯಾರನ್ನ ಕತ್ತರಿಸ್ಕೊಂಡು ತಿವ್ಕೊಂಡು ಮಾಡ್ಕೊಳಕ್ಕೆ ಇದು ಸರ್ಟಿಫಿಕೇಟಾ? ಅಲ್ರಿ, ಬದಲಾವಣೆ ಜಗದ ನಿಯಮ. ಟ್ರಾನ್ಸ್ಫಾರ್ಮೇಶನ್ ಈಸ್ ರಿಕ್ವೈರ್ಡ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಅವರಿಗೆ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಲ್ರಿ. 2 ಕೇಸ್ ಇದ್ರೆ ರೌಡಿ ಶೀಟ್ರು. ಬೆಂಗಳೂರಲ್ಲಿ 2 kg ಏನೋ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟ ಸೂರ್ಯನಗರದ ಸಂಜೀವ. ಏನು ರೌಡಿ ಶೀಟ್ರ್ ಆಗಾರ ಅವನ್ಮೇಲೆ? ವರ್ಷಾನ್ಗಟ್ಲೆ ಚಾಮರಾಜಪೇಟೆನಲ್ಲಿ ಮಂಜಣ್ಣ, ಅವನ ಹೆಸರು ಇನ್ಸ್ಪೆಕ್ಟರ್ ಮಂಜಣ್ಣ,
ಹುಡುಕಲು ಡ್ರಗ್ಸನ್ನ ಮಾರ್ಕೊಂಡು ಗಾಂಜಾಗಳನ್ನ ಮಾರ್ಕೊಂಡು ತಿಂಗಳು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ. ACP ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಎಸ್ ದೇ ಆರ್ ಗಿಲ್ಟಿ ಅಂತೇಳಿ ಸಸ್ಪೆಂಡ್ ಮಾಡಿದ್ರು. FIR ಹಾಕಿಲ್ಲ ಅವನ ಮೇಲೆ, NDPS 11 ಜನ ಮೇಲೆ NDPS FIR ಹಾಕಿಲ್ಲ, ಅರೆಸ್ಟು ಮಾಡಿಲ್ಲ. ಈ ಸೋಗಲಾಡಿತನದ ಈ ಒಂದು ಡಿಪಾರ್ಟ್ಮೆಂಟು ತುಂಬಿರೋರೆಲ್ಲ ಬರೀ ಭ್ರಷ್ಟು. 130 ಪೊಲೀಸ್ ಠಾಣೆ ಇದೆ ಬೆಂಗಳೂರಲ್ಲಿ, 130 ಇನ್ಸ್ಪೆಕ್ಟ್ರು 90% ಭ್ರಷ್ಟರೇ ಇರೋದು ಇದರಲ್ಲಿ. ಅಲ್ರಿ, ಒಬ್ಬ ನೈತಿಕತೆ ಇಲ್ಲದಂತ ಒಬ್ಬ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಕೂತ್ಕೊಂಡಿದ್ದಾನೆ. ಅವರ ಡಿಪಾರ್ಟ್ಮೆಂಟ್ ಅವರು ಚಿನ್ನ ಕದ್ದು ಎಂಟ್ರಿಗೆ ಒಡವೆ ಮಾಡ್ಕೊಡ್ತಾರೆ, ಗಾಂಜಾ ಮಾರ್ತಾರೆ, ಡ್ರಗ್ಸ್ ಮಾರ್ತಾರೆ, ಇನ್ನೊಬ್ಬ ಲಾಡಿ ಬೀಸ್ತಾನೆ, ಇನ್ನೊಬ್ಬ ಕೋರ್ಮಂಗಲ್ದವನು ಅಲ್ಸೂರ್ಗೇಟವನು ತಿಂಗಳು 1 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ. ಬರೀ ಸಸ್ಪೆಂಡ್ ಅಷ್ಟೇ. ಏನಕ್ಕೆ ಕಣ್ಣೋಡ್ಸಕ್ಕೆ ನಮಗೆ? ಯಾಕೆ ಅವ್ರ ಮೇಲೆ FIR ಇಲ್ಲ? ಯಾಕೆ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಅವ್ರನ್ನ ಜೈಲಿಗೆ ಕಳಿಸಿಲ್ಲ? ನೋ. ಅಂದರೆ ದೇಶದಲ್ಲಿ ಎರಡೆರಡು ಕಾನೂನು. ಪೊಲೀಸವ್ರು ಮಾಡಿದ್ರೆ ಬರೀ ಸಸ್ಪೆಂಡು, ನಮ್ಮಂಥವ್ರು ಏನಾದ್ರು ವಿಡಿಯೋ ಮಾಡಿದ್ರೆ 6 FIR, ಮನೆಗೆ ನುಗ್ಗೋದು, ಜೈಲು. ವಾಟ್ ನಾನ್ಸೆನ್ಸ್! ಯಾವ ಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೀವಿ? ಯಾವ ಮಂಗಳೂರು ಕಮಿಷನರ್ ಹೇಳ್ತಾನೆ 2 ಕೇಸ್ ಆದರೆ ರೌಡಿ ಶೀಟ್ರ್ ಅಂತ. ಹಾಕಪ್ಪ ಸಿದ್ದರಾಮಯ್ಯನ ಮೇಲೆ 13 ಕೇಸವೆ, 19 ಕೇಸು DK ಶಿವಕುಮಾರ್ ಮೇಲೆ ಹಾಕು ನೋಡೋಣ. ಹಿಂಗೆ ಸಿಂಹ ಇದೆಯಾ ಇಲ್ಲಿ? ಈ ಸಿಂಹ ಏನಿದ್ರು ಪಾಪ ಸಾಮಾನ್ಯ ಜನರಿಗೆ ಬೆದರ್ಸಕ್ಕಷ್ಟೇ. ಹಾಕು 19 ಕೇಸು, 42 ಕೇಸವೆ. ಯಾರು ಜೈಲ್ಗೆ ಹೋಗಿದ್ನಲ್ಲ, ಗಿರಾಕಿ, 42 ಕೇಸ್ ಇದೆ ಅವನ ಮೇಲೆ. 42 ಕೇಸ್ ಇರುವಂಥ ವ್ಯಕ್ತಿ ಸಿದ್ದರಾಮಯ್ಯನ ಕ್ಯಾಬಿನೆಟಲ್ಲಿ ಮಂತ್ರಿ. ಅವನ ಮೇಲೆ ಹಾಕು. ಜನಾರ್ದನ್ ರೆಡ್ಡಿ ಮೇಲೆ 20 ಕೇಸವೆ, 1 ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. ರೌಡಿ ಶೀಟರ್ ಹಾಕು. ಯಾರ ಮೇಲೂ ಹಾಕಲ್ಲ ಮೇಡಮ್. ಬೇಡ, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಮೇಲೆ 2 ಅವೆ ಮೇಡಮ್. ಅವರೇ ಡಿಕ್ಲೇರ್ ಮಾಡ್ಕೊಂಡು. ನಾನು ಹೇಳ್ತಾ ಇರೋದು ಇದು ಯಾವುದೂ ಕೂಡ ನಾನು ಯಾವುದು ಹುಟ್ಟಾಕೊಂಡು ಹೇಳ್ತಾ ಇಲ್ಲ. ಇವರು ಎಲೆಕ್ಷನ್ ಅಫಿಡೇವಿಟಲ್ಲಿ ಡಿಕ್ಲೇರ್ ಸ್ವತಃ ಅವರೇ ಮಾಡ್ಕೊಂಡಿದ್ದಾರೆ. 19 ಕೇಸು DK ಶಿವಕುಮಾರ್ ಮೇಲೆ ಇದೆ, 13 ಕೇಸು ಇವರು CM ಸಿದ್ದರಾಮಯ್ಯನ ಮೇಲೆ ಇದೆ. ಹೋಮ್ ಮಿನಿಸ್ಟರ್ ಮೇಲೆ 2-3 ಕೇಸ್ ಇದೆ. ಮೊನ್ನೆ ನೋಡಿದ್ರೆ ED ನೋಡಿದ್ರೆ ಅವನು DGP ರಾಮಚಂದ್ರನ ಮಗಳಿಗೆ ಹಣ ಟ್ರಾನ್ಸ್ಫರ್ ಆಗೈತೆ ಅಂತೇಳಿ ED ನೋಟಿಸ್ ಕೊಟ್ಟವ್ರು. ಇಂಥವ್ರು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರು. ಇವ್ರು ಯಾರ ಮೇಲೂ ರೌಡಿ ಶೀಟರ್ ಆಗಲ್ಲ, ಇವ್ರು ಯಾರನ್ನೂ ಕೂಡ ಗಡೀಪಾರು ಮಾಡಲ್ಲ, ಇವ್ರು ಯಾರನ್ನೂ ಕೂಡ ಮನೆಗೆ ಪೊಲೀಸವ್ರು ನುಗ್ಗಲ್ಲ. ಸಲ್ಯೂಟ್ ಹೊಡೆದು ಸ್ವಾಮಿ ಟ್ರಾನ್ಸ್ಫರ್ ಮಾಡಿಕೊಡಿ, ಪ್ರಮೋಷನ್ ಕೊಡಿ, ಒಳ್ಳೆ ಪೋಸ್ಟಿಂಗ್ ಕೊಡಿ ಅಂತ ಇವ್ರಿಗೆ. ಇದು ನಮ್ಮ ವ್ಯವಸ್ಥೆ. ಇಂಥ ವ್ಯವಸ್ಥೆನ ಕಟ್ಕೊಂಡು ನಾನು ಹೇಳಬೇಕು, ಇದನ್ನ ಸತ್ಯ ಹೇಳಕ್ಕೆ ಅವನಿಗಾನ ಮೀಟ್ರ್ ಇದೆಯಾ ಕರ್ನಾಟಕದಲ್ಲಿ? ಎನಿಬಡಿ ಫಾರ್ ದಟ್ ಮ್ಯಾಟರ್, ವೆದರ್ ಸಾಮಾನ್ಯ ಮನುಷ್ಯ, ಆಟೋ ಡ್ರೈವರ್, KRS ಪಕ್ಷ, ಅವ್ರಿಗೂ ಹೇಳ್ತೀನಿ, ಪಕ್ಷಗಳು ಹೋರಾಟ ಮಾಡೋದು ಸಣ್ಣ ಪುಟ್ಟವ್ರ ಮೇಲೆಲ್ಲ. ತಕ್ಕದಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡಲಿ ನೋಡೋಣ. ಯಾವನು ಮಾತಾಡಲ್ಲ. ಯಾಕಂದ್ರೆ ಹೋರಾಟ ಬೇಕು, ಹೆಸರು ಮಾಡ್ಕೊಳ್ಬೇಕು. ಎಸ್, ನಾನು ಹೋರಾಟ ಮಾಡ್ತಾ ಹೆಸರು, ಅದೇ ತಪ್ಪೇನು? ನಾನೇನು ಕಂಟ್ರವರ್ಸಿ ಮಾಡ್ಕೊಳಲ್ಲ. ಈಗ DK ಶಿವಕುಮಾರ್ ಮೇಲೆ 19 ಕೇಸ್ ಇದೆ ಅಂತ ಯಾವನು ಹೇಳಿಲ್ಲ. ಯಾಕಂದ್ರೆ ನಟು ಬೋಲ್ಟ್ ಅಂತ ನಾಯಪ್ಪ. ನಾನು ಹೇಳಿದ್ರೆ ಕಾಂಟ್ರವರ್ಸಿನೇ ಇದು. ನಾನು ಹೇಳಿದ ಬೇಡ, ಯಾರು ಬೇಡಪ್ಪ. ನಾನು ಹೇಳೋದು ಬಿಟ್ಟಾಕು, ಸಾಮಾನ್ಯ ಮುಂಚೆ ಬಿಟ್ಟಾಕು. ಒಬ್ಬ MP ಬಂದು DK ಶಿವಕುಮಾರ್ ಅವರೇ ಸುರಂಗ ಕೊರಿಬೇಡಿ, ಚಾಪೆ ಹಾಕ್ರಿ ಅಂದರೆ ಅವ್ನಿಗೆ ಗೆಣಸು, ಅವ್ನು ಎಣಸು. ಆಯ್ತು ಗುರು, ನೀನು ಎಳ್ಸು ಗೆಣಸು ಆಗಿದೆ ತಾನೆ ಇಲ್ಲಿ ಬಂದಿರೋದು. 63 ವರ್ಷಕ್ಕೆ ಗಡ್ಡ ಬಿಡ್ಕೊಂಡ್ರೆ ಏಜ್ಗೆ ಈ ಎಣಸು ಗೆಣಸು ಆದೇ ತಾನೆ ಅಲ್ಲಿಗೆ ಬರೋಕ್ಕಾಗೋದು. ನೀವು ಗುರುಪ್ರಸಾದ್ ಅವರು ಡೆತ್ ಆದಾಗ ಹೇಳ್ತೀರಾ ವಾಣಿಜ್ಯ ಮಂಡಳಿ ಏನ್ ಮಾಡ್ತಾ ಇದೆ ಅಂತ ಕೇಳ್ತೀರಾ. ಸೊ ಅವ್ರಿಗೆ ಸಬ್ಸಿಡಿ ಕೊಡ್ಬೇಕಿತ್ತು ಅಂತಾನು ಹೇಳ್ತೀರಾ. ಓಕೆನಾ? ಓಕೆನಾ, ಸಬ್ಸಿಡಿ ಕೊಡ್ಬೇಕಿತ್ತ. ಸರ್, ಈಗ ಸಿನಿಮಾದ್ದು ಗಂಧ ಗಾಳಿನೇ ಗೊತ್ತಿರಲ್ಲ, ಅವರು ಬಂದು ಸಿನಿಮಾ ಮಾಡಿ ಸಿನಿಮಾ ಫ್ಲಾಪ್ ಆದ್ರೆ ಅವರಿಗೂ ಸಬ್ಸಿಡಿ ಕೊಡ್ತಾ ಹೋದ್ರೆ ಇದು ಹೆಂಗೆ ಸಾಧ್ಯ ಆಗುತ್ತೆ ಸರ್? ಸಬ್ಸಿಡಿ ಎಲ್ಲರೂ ಕೊಡಿ ಅಂತ ಹೇಳ್ತಲ್ಲ. ಸಬ್ಸಿಡಿ ಮೇಡಮ್ ಲೆಜಿಟಿಮೇಟು ಮತ್ತೆ ಒಂದು ಒಳ್ಳೆ ಚಿತ್ರಗಳಿಗೆ ಸಬ್ಸಿಡಿ ಕೊಡಿ, ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ನಮ್ಮ ಕೇರಳದಲ್ಲಿದೆ, ತಮಿಳ್ನಾಡಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಮುಂದೇನಂದ್ರೆ ಎಂಕರೇಜ್ಮೆಂಟ್ ಮಾಡಲಿಕ್ಕೆ ಅಂತ. ಬಟ್ ಎಂಕರೇಜ್ಮೆಂಟ್ ದುರುಪಯೋಗ ಆಗ್ತಾ ಇದೆ. ಅದನ್ನ ರೆಗ್ಯುಲೇಟ್ ಮಾಡೋವಂಥ ಅಧಿಕಾರ ಕೂಡ ವಾಣಿಜ್ಯ ಮಂಡಳಿ ಮತ್ತೆ ಸರ್ಕಾರ ಇಟ್ಕೊಳ್ಬಹುದು. ಬಟ್ ಎರಡೂ ಆಗ್ತಾ ಇಲ್ಲಲ್ಲ ಮೇಡಮ್. ಇವತ್ತು ಕನ್ನಡ ಫಿಲಮ್ಗಳು ರಿಲೀಸ್ ಮಾಡಿದ್ರೆ ಥಿಯೇಟ್ರ್ಗಳು ಮಾಫಿಯಾ ಅಲ್ಲಿ ಹಾಕಕ್ಕೆ ಬಿಡಲ್ಲ. ಇವನ್ ಫಾರ್ ಎಕ್ಸಾಂಪಲ್ ನಾನು ಸಿನಿಮಾ ಮಾಡಾಕರೆ ಅಂತಂದ್ರೆ ನನಗೆ ಥಿಯೇಟ್ರ್ಗಳು ಕೊಡಲ್ಲ, ಅಲ್ಲಿ ಥಿಯೇಟ್ರ್ ಹಾಕಕ್ಕೆ ಬಿಡಲ್ಲ. ಇನ್ನು OTTಗೆ ಮಾರೋಣ ಅಂತಂದ್ರೆ OTT ಅವರು ಇದನ್ನ ಕನ್ನಡ ಫಿಲಮ್ಗಳಿಗೆ ತಗೊಳಲ್ಲ. ಆ ಮಟ್ಟಕ್ಕೆ ಅದನ್ನ ಭ್ರಷ್ಟಾಚಾರ ಮಾಡಿ ಗಬ್ಬೆಬ್ಬಿಸಿದ್ದಾರೆ. ಹಂಗಾರೆ ನೀವು ಥಿಯೇಟ್ರಲ್ಲೂ ಹಾಕಕ್ಕೆ ಬಿಡಲ್ಲ, ನೀವು ಮಾಫಿಯಾ ಬಿಡಲ್ಲ, ಇನ್ನೊಂದು OTT ಅವ್ರು ತಗೊಳಲ್ಲ. ಮತ್ತೆ ಇನ್ನು ಕನ್ನಡ ಫಿಲಮ್ನ ಶೂಟ್ ಮಾಡಿ ಎಲ್ಲ ಹಾಕಬೇಕು ನಾವು. ಸೊ ಇಂಥ ಒಂದು ದುರ್ಗಂಧದ ಪರಿಸ್ಥಿತಿಗೆ ಕನ್ನಡ ಇಂಡಸ್ಟ್ರಿ ಬಂದಿದೆ. ಇನ್ಫ್ಯಾಕ್ಟ್ ನಾನು ಕೂಡ ಯಾವುದೋ ಒಂದು ಫಿಲಮ್ನ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಬಟ್ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಇನ್ ಮಲಯಾಳಂ, ನಾಟ್ ಇನ್ ಕನ್ನಡ ಇಂಡಸ್ಟ್ರಿ. ಏನಕ್ಕೆ ಅಂತಂದ್ರೆ ಈ ಮಾಫಿಯಾಗಳ ಹತ್ರ ಯಾರೂ ಕೂಡ ಉಳಿಯೋಕ್ಕಾಗಲ್ಲ. ಹೊಸಬರು ಏನಾದರೂ ಫಿಲಮ್ ಮಾಡಾಕರೆ ಆನ್ಲೈನಲ್ಲಿ ನೆಗೆಟಿವ್ ಟ್ರೆಂಡಿಂಗ್ ಮಾಡೋದು, ಆ ಫಿಲಮ್ಗಳನ್ನು ನೋಡಕ್ಕೆ ಥಿಯೇಟ್ರ್ ಕೂಡ ಹೋಗಿದ್ದಂಗೆ ನಿಲ್ಲಿಸೋವಂಥ ಮಾಫಿಯಾಗಳು ಕೂಡ ವರ್ಕ್ ಆಗ್ತಾ ಇದೆ. ಇದು ವಿಪರ್ಯಾಸ ಅಂದ್ರೂ ಕೂಡ ಸತ್ಯನೇ ಇದು. ಅದನ್ನು ಯಾರು ಮಾಡ್ತಾ ಇದ್ದಾರೆ ಗೊತ್ತಿದೆ ಎಲ್ಲರಿಗೂ. ಮೇಡಮ್, ಪ್ರೊಡ್ಯೂಸರ್ದು ಒಂದು ಕಡೆ ಮಾಫಿಯಾಗಳಿದೆ, ಮತ್ತು ಡೈರೆಕ್ಟರ್ಗಳೊಂದು ಮಾಫಿಯಾ ಇದೆ. ಬೇಡ, ಏನು ಬೇಡ, ಸ್ಪಷ್ಟವಾಗಿ ಸೀಸನ್ 11ನಲ್ಲಿ ಎಷ್ಟು ಜನ ಹೊರಗಡೆ ಬಂದರು ಬಿಗ್ ಬಾಸಿಂದ. ಯಾರಿಗಾರು ಈ ಕನ್ನಡ ಇಂಡಸ್ಟ್ರಿ ಯಾರಿಗಾದ್ರು
ಈ ಸ್ಯಾಂಡಲ್ವುಡ್ ಅಂತ ಹೇಳ್ಕೊಂತಾರಲ್ಲ, ಸ್ಯಾಂಡಲ್ವುಡ್ ಅಥವಾ ಇನ್ನೊಂದು ವುಡ್ ಗೊತ್ತಿಲ್ಲ ನನಗಿದು, ಯಾರಿಗಾರ ಅವಕಾಶ ಕೊಟ್ರ? ನನ್ಗೆ ಬೇಡ, ಬಿಟ್ಟಾಕಿ. ನನ್ನನ್ನು ಇವ್ರು ವಿರೋಧ ಮಾಡ್ಕೊಂತಾರೆ, ಬೇಡ, ನಾನೇ ಫಿಲಮ್ ತೆಗೆದು ನನ್ಗೆ ಗೊತ್ತಿದೆ ಕನ್ನಡ ಇಂಡಸ್ಟ್ರಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ಯಾರಿಗಾರ ಅವಕಾಶ ಕೊಡಲ್ಲ, ಅವಕಾಶನೇ ಕೊಡಲ್ಲ, ಇರೋರ್ನೇ ಸುತ್ತ ಹಾಕೊಳೋದು. ವಿ ಡೋಂಟ್ ನೋ ವೇರ್ ವಿ ಆರ್ ಲ್ಯಾಂಡಿಂಗ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಮೇಡಮ್. ಫಿಲಮ್ ಮಾಡೋರಿಗೆ ಫಿಲಮ್, ಓಕೆ, ಅದರಲ್ಲೇ ಟ್ರೆಂಡ್ ಆಗಿರಬೇಕು, ನೀವು ಅದರಲ್ಲೇ ನೀವು ಬಕೆಟ್ ಹಿಡ್ಕೊಂಡಿರ್ಬೇಕು ಅಂಥವ್ರಿಗೆ ಫಿಲಮ್ಗಳು. ಒಬ್ಬರಿಗೆ ಇವರು ಅವಕಾಶ ಕೊಡಲ್ಲ ಅಂತಂದ್ರೆ, ನನಗೆ ಜೈಲಲ್ಲಿ ಕುಮಾರ ಸಿಕ್ಕಿದ್ದ, ಪ್ರೊಡ್ಯೂಸರ್ ಕುಮಾರ ನನಗೇನು ಹೇಳ್ದ ಅಂತಂದ್ರೆ, ಸರ್ ಕುಮಾರ ಯಾವ್ದಾನ ಫಿಲಮ್ ಮಾಡಿದ್ರೆ, ನಾನು ಕುಮಾರನೇ ಅಂದಿದ್ದವನನ್ನ. ಅವನು ಅದು ಯಾವ ಚೆಕ್ ಬೌನ್ಸ್ ಕೇಸ್ಗೆ ಜೈಲೊಡೆ ಬಂದಿದ್ದ, ಹೊರಗಡೆ ಇದ್ದ, ಒಂದು 15 ದಿವಸ ಇದ್ದ. ಬಂದ ಮತ್ತೆ ಕೂತ್ಕೊಂಡು ಪ್ರೊಡ್ಯೂಸರ್ ಕುಮಾರ, ಸಾರಾ ಗೋವಿಂದ ಅವರೆಲ್ಲ ಭೇಟಿ ಮಾಡಕ್ಕೆ ಬರೋರು. ನಾನು ಕುಮಾರನ್ ಕೇಳಿದೆ, ಕುಮಾರ ನನ್ನ ಯಾವ್ದಾನ ಫಿಲಮ್ ಅಲ್ಲ, ಬೇಡಪ್ಪ, ನಿಮ್ಮನ್ನು ಮಾತ್ರ ಹಾಕೊಂಬಾರ್ದು ಅಂತ ನಮಗೆ ಆದೇಶ ಇದೆ ಅಂತ. ನಾನೇನು ಪಾಕಿಸ್ತಾನದವನ? ಸರ್, ಯಾರು ಈ ತರ ಎಲ್ಲ ಆದೇಶ ಮಾಡ್ತಾ ಇರೋದು ಅಂತ? ಮಾಫಿಯಾಗಳಿದೆ ಮೇಡಮ್, ಒಂದು ಸಿಂಡಿಕೇಟ್ಗಳು, ಮಾಫಿಯಾಗಳು ಮಡ್ಕೊಂಡಿದ್ದಾರೆ. ಕಾಣದ ಕೈಗೆ ಕಂಬನಿ ಮಿಡಿತ ಅಂದಂಗೆ ಮೇಡಮ್, ಇದೆಲ್ಲ ಒಂದು ಸಿಂಡಿಕೇಟ್ ಮಾಡ್ಕೊಂಬಿಟ್ಟಾರೆ ಇವರು. ಅಂದ್ರೆ ಇಂಥವ್ರ ಫಿಲಮೇ ಓಡಬೇಕು, ಇಂಥವ್ರ ಫಿಲಮೇ ಸೋಲಿಸ್ಬೇಕು, ಇಂಥವ್ರು ಬಂದ್ರೆ ನಾವು ಹೊರಡೆ ಜೀವನ ಮಾಡಕ್ ಬಿಡಬಾರ್ದು. ಏನೋ ಬೇಡ ಮೇಡಮ್. ಸೀಸನ್ 11 ಅಲ್ಲಿ ಹಂಸ ಎಂತೆಂಥವ್ರು ಬಂದ್ರು, ಐಶ್ವರ್ಯ ಎಂತೆಂಥವ್ರು ಬಂದ್ರು, ರಜತ್, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಅವ್ನು ಗೋಲ್ಡ್ ಹತ್ರ ಇದೇ ಮಾತಾಡ್ಬೇಕು, ಸುರೇಶ್ ಗೋಲ್ಡ್ ಹತ್ರ, ಸುರೇಶ ನಾವೇ ಒಂದು ಪ್ರೊಡಕ್ಷನ್ ಬ್ಯಾನರ್ ಮಾಡೋಣ, ನಾವೇ ರಿಲೀಸ್ ಮಾಡೋಣ ರಿಲೀಸ್ ಮಾಡೋಣ ಕನ್ನಡ ಇಂಡಸ್ಟ್ರಿಲಿ ಅಂತ ಹೋದ್ರೆ, ಅಲ್ಲಿ ಈ ಏನೋ ಥಿಯೇಟರ್ಗಳೊಂದು ಮಾಫಿಯಾ ಇದೆ, ಅವ್ರನ್ನ ಒಂದ್ ದಿವಸ 2 ದಿವಸ ಕಿತ್ತಾಕ್ಬಿಡ್ತಾರೆ. ಅಲ್ಲಿಗೆ ಏನು ಅಂತಂದ್ರೆ ಜನ ನೋಡಬಾರ್ದು. ಇಲ್ಲ ತುಂಬಾ ದೊಡ್ಡ ಕಮರ್ಷಿಯಲ್ ಮಾಡಕ್ಕೆ ನಾನು ಒಂಬಾಳೆನಾ ಅಶ್ವತ್ನಾ MLA ಅಶ್ವತ್ನಾ ಒಂಬಾಳೆನಾ, ನನ್ನ ಹತ್ರ ದುಡ್ಡೆಲ್ಲಿದೆ. ಸೊ ಹಂಗೆ ಕಮರ್ಷಿಯಲ್ ಆಗಿ ಮಾಡಿ ಬಾಚ್ಕೊಳಕ್ಕೂ ಆಗಲ್ಲ. ಇವನ್ ಕಾಂತಾರನೂ ಅಷ್ಟೇ, ಕಂಪ್ಲೀಟ್ಲಿ ಕಮರ್ಷಿಯಲ್ ಮೂವಿ. ವಿ ಕ್ಯಾನಾಟ್ ಗೋ ಟು ದಾಟ್ ಲೆವೆಲ್, ಯಾಕಂದ್ರೆ ನಾವೆಲ್ಲ ಇನಿಷಿಯಲ್. ಸೊ ಹಂಗಾಗಿ ನಾವು ಅದೇ ಮಲಯಾಳಂ ಇಂಡಸ್ಟ್ರಿನಲ್ಲಿ ಮಲಯಾಳಂ ಆಗಿ ರಿಲೀಸ್ ಮಾಡೋಣ, ನೋಡೋಣ, ಪ್ರಖ್ಯಾತಿ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಮಾಡೋಣ. ಆಮೇಲೆ ಈಗ ನೀವು ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದೀರಾ ಸರ್? ಆಗಿದ್ರೆ ಇಲ್ಲ ಮೇಡಮ್, ಅದು ಮಲಯಾಳ ಭಾಷೆನಲ್ಲಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿರೋ ಮಾಫಿಯಾಗಳು ಮೇಡಮ್ ಫಿಲಮ್ ಅನ್ನ ರಿಲೀಸ್ ಮಾಡಕ್ ಬಿಡಲ್ಲ. ಆಮೇಲೆ ಇಲ್ಲಿ ಕನ್ನಡದಲ್ಲಿ ಮಾಡಿದ್ರೆ OTT ಅವ್ರು ಪರ್ಚೇಸ್ ಮಾಡಲ್ಲ ಮೇಡಮ್. ಕಮರ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ, ಒಂದು 5-6 ಕೋಟಿ ನಾವು ದುಡ್ಡು ಹಾಕ್ಬಿಟ್ಟಲ್ಲಿ ನನಗೆ ಯಾವುದು ಫೋಟೋ ಹೊಂಟಿ ಕಾಸಂತೂ ಇಲ್ಲ, ಅಥವಾ ಈ ಟ್ಯಾಪೆ ಇದೇನು ಗುಂಡಿಗಳು ಮಾಡಿರೋ ರೋಡು ದುಡ್ಡು ನಂತರ ಯಾವುದೂ ಇಲ್ಲ. ಸೊ ನನ್ನ ಹತ್ರ ಇರೋದು ಕಷ್ಟಪಟ್ಟರೆ ದುಡ್ಡು. ಅಕಸ್ಮಾತ್ ಮಾಡಬೇಕು ಅಂದ್ರೆ ಯಾರೋ ನಿಮ್ಮಂತರ ಹತ್ರ ಈಸ್ಕೊಂಡು 4-5 ಜನ ಹತ್ರ ಹಾಕೊಂಡು ಮಾಡ್ತೀವಿ. ಸೊ ಈಸ್ಕೊಂಡು ಮಾಡಬೇಕಾದ್ರೆ ಮೇಡಮ್ ಆ ದುಡ್ಡು ಅಟ್ಲೀಸ್ಟ್ ವಾಪಸ್ ಬರಬೇಕು, ನಮ್ಗೊಂದು 5 ಕೋಟಿ ವಾಪಸ್ ಬರಬೇಕು. ಕನ್ನಡ ಇಂಡಸ್ಟ್ರಿನಲ್ಲಿ ನಾನೇನಾರು 5 ಕೋಟಿ ಹಾಕಿ ಫಿಲಮ್ ಮಾಡಿದ್ರೆ ವಾಪಸ್ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಥಿಯೇಟ್ರಲ್ಲಿ ಇದು ಓಡಲ್ಲ, OTT ಅವರು ಇದನ್ನು ಕೊಂಡ್ಕೊಳಲ್ಲ. ನಾನು ನಮ್ಮ ಮನೇಲಿ ಕೂತ್ಕೊಂಡು CD-ನಲ್ಲಿ ನೋಡ್ಕೊಬೇಕು. ನನಗೆ 5 ಕೋಟಿ ಮಾಡಿ CD-ನಲ್ಲಿ ನೋಡೋಂಥ ಪರಿಸ್ಥಿತಿ ಬೇಡ ಮೇಡಮ್. ಓಕೆ ಸರ್, ನೀವು ಒಂದು ವಿಚಾರ ಹೇಳಿದ್ರಿ, ಏನಂತ ಹೇಳಿದ್ರೆ ಈಗ ಬಿಗ್ ಬಾಸ್ಗೆ ಹೋದ್ರೆ ಎಲ್ಲರೂ ಆಲ್ಮೋಸ್ಟ್ ಏನು ಯಾಕೋಸ್ಕರ ಬಿಗ್ ಬಾಸ್ಗೆ ಹೋಗ್ತಾರ ಅಂತ ಹೇಳಿದ್ರೆ, ನಮ್ಗೆ ಮುಂದೆ ಯಾವ್ದಾದ್ರು ಸಿನಿಮಾ ಆಪರ್ಚುನಿಟಿ ಸಿಗ್ಬೋದು, ಯಾವ್ದಾದ್ರು ರಿಯಾಲಿಟಿ ಶೋ ಸಿಗ್ಬೋದು, ಅಥವಾ ಒಟ್ಟಿಗೆ ಏನಾದ್ರೂ ಒಂದು ನಮ್ಗೆ ವರ್ಕ್ ಮಾಡೋಕ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕೆಲವರು ಬಿಗ್ ಬಾಸ್ ನ ಆಯ್ಕೆ ಮಾಡ್ಕೊಂತಾರೆ. ಸೊ ನೀವೇ ಇದ್ದೀರಾ, ಯಾವ್ದೋ ಸಿನಿಮಾ ಸಿಗ್ಬೋದು, ರಿಯಾಲಿಟಿ ಶೋ ಸಿಗ್ಬೋದು, ಈ ತರ ಆಯ್ಕೆಗಳು ಮಾಡ್ಕೊಂತ ಹೋಗ್ತಾರೆ. ನೀವ್ ಹೇಳ್ತಾ ಇದ್ರ ಬಿಗ್ ಬಾಸ್ ಹೋದವ್ರಿಗೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ ಅಂತ. ಯಾರು ಸಿಕ್ಕಿದೆ ನೀವು ಹೇಳಿ ನಮ್ಗೆ. ಈಗ ನನ್ನ ಜೊತೆನಲ್ಲಿ ಹೆಚ್ಚು ಕಮ್ಮಿ ಒಂದು 15-16 ಜನ ಇದ್ರು. ಪಾಪ ಐಶ್ವರ್ಯ ಮತ್ತೆ ಅನು ಇಬ್ರು ಕುಮಾರಸ್ವಾಮಿ ಜೊತೆ ಅದ್ಯಾವ್ದು ಐ ಥಿಂಕ್ ಆಭರಣಗಳ ಅಂಗಡಿಗಳಲ್ಲಿ ಫೋಟೋ ಇಡ್ಸ್ಕೊಂಡು ನೋಡಿದ್ ಬಿಟ್ರೆ ಮೇಡಮ್ ಇನ್ ಯಾರಿಗೂ ಏನೂ ಅವಕಾಶ ಸಿಕ್ಕಿಲ್ಲ. ಈ ಬಿಗ್ ಬಾಸ್ ಅನ್ನೋದನ್ನ ಬಿಗ್ ಬಾಸ್ಗೆ ಹೋಗಿ ಬಂದವ್ರಿಗೆ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಕೊಡ್ಬೇಕು ಅನ್ನೋದು ಒಂದಿತ್ತು. ನನ್ನ ತಿಳಿದ ಮಟ್ಟಿಗೆ ಮೇಡಮ್ ಎಲ್ಲ ಮಾಫಿಯಾಗಳು ಮಾಡ್ಲಿ ಬಿಡಿ ಮೇಡಮ್. ಅದಕ್ಕೋಸ್ಕರನೇ ನಾವು ಏನೋ ಒಂದು ಆಲ್ಟರ್ನೇಟಿವ್ ಹುಡುಕಿದೀವಿ. ಆಲ್ಟರ್ನೇಟಿವ್ ನಲ್ಲಿ ಜನರ ಮುಂದೆ ಬರ್ತೀವಿ ಮೇಡಮ್ ನಾವು. ಓಕೆ, ಈಗ ಈ ಕಲರ್ಸ್ಗೆ ಸುದೀಪ್ ಅವರೇ ಬಾಸು, ಈಗ ಮತ್ತೆ ಪ್ರಕಾಶ್ ಡೈರೆಕ್ಟ್ರು ಮೇಡಮ್. ಬೇರೆ ಅವ್ರಿಗೆ ಆ ಚಾನಲ್ಗೆ ಅದು ಬಾಸ್ ಆದ್ರೆ ಇನ್ನೊಂದು ಯಾವ್ದೋ ಚಾನಲ್ ಯಾರೋ ಒಬ್ರು ಆಯ್ತಾರೆ ಮೇಡಮ್. ಹಾಗಾಗಿ ನೀವು ಒಂದು ಚಾನಲ್ಗೆ ಬಾಸ್ ಆಗಕ್ಕೆ ಹೊರಟಿದ್ದೀರಾ ಸರ್? ಡೆಫಿನೆಟ್ಲಿ ಮೇಡಮ್, ವೈ ನಾಟ್ ಮೇಡಮ್. ಯಾಕೆ ಮಾಡಬಾರ್ದು ಮೇಡಮ್? ಸತೀಶ್ ಜಾರಕಿಹೊಳಿ ಚಾನಲ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಕುಮಾರಸ್ವಾಮಿ ಕಸ್ತೂರಿ ಮಾಡ್ತಾರೆ, ಎಲ್ಲರೂ ಒಂದೊಂದು ಮಾಡ್ಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು? ಫ್ಯೂಚರ್ CM ಮೇಡಮ್, ಫ್ಯೂಚರ್ CM ಆದಂತವನು ಯಾಕೆ ಮಾಡಬಾರ್ದು? ಏನು ತಪ್ಪೇನಿದೆ ಮೇಡಮ್? ಕೇರಳದಿಂದ ಬಂದಿರೋ ರಾಜೀವ್ ಚಂದ್ರಶೇಖರ್ ಮಾಡ್ತಾನೆ, ಸುವರ್ಣ ಹನುಮಕ್ಕ ನಿಕ್ಕೊಂಡು, ತಾವ್ಯಾಕೆ ಮಾಡ್ಬಾರ್ದು ಮೇಡಮ್? ಓಕೆ ಸರ್, ನೀವು ಒಂದು ವಿಚಾರ ಹೇಳಿದ್ರಿ, ಕನ್ನಡ ಇಂಡಸ್ಟ್ರಿ ಅವರಿಗೆ, ಕನ್ನಡ ಸಿನಿಮಾ ಮಾಡಿದವರಿಗೆ ಥಿಯೇಟರ್ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ, 1 ದಿನ 2 ದಿನಕ್ಕೆ ಸಿನಿಮಾ ತೆಗಿತಾ ಇದ್ದಾರೆ ಥಿಯೇಟರ್ ಇಂದ ಅಂತ. ಸೊ ಈಗ ಭಗೀರಥ ಅಂತ ಒಂದು ಸಿನಿಮಾ ಬಂದಿದೆ ಸರ್, 250 ಡೇಸ್ ಸಿನಿಮಾ ಓಡಿದೆ ಸರ್. ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಮೇಡಮ್ ಎಕ್ಸೆಪ್ಷನ್ಸ್ ಇದೆ, ನಾನು 100% ಅಂತ ಹೇಳ್ತಾ ಇಲ್ಲ, ಎಕ್ಸೆಪ್ಷನ್ಸ್ ಇದೆ. ಏನಕ್ಕೆ ಓಡ್ತು, ಏನಾಯ್ತು, ಯಾರು ತೆಗ್ದವರು, ಏನು ಬ್ಯಾಕ್ಗ್ರೌಂಡ್, ಅದು ಮೋಸ್ಟ್ಲಿ ಚಿತ್ರಕಥೆ ಚೆನ್ನಾಗಿರ್ಬೋದು, ಅಥವಾ ಐ ಡೋಂಟ್ ನೋ. ನಾನು ಹೇಳ್ತಿರೋದು ಮೊನ್ನೆ ಟೈಗರ್ ಪ್ರಭಾಕರ್ ಮಗ ಕಣ್ಣೀರ್ ಹಾಕೊಂಡ ಥಿಯೇಟ್ರಲ್ಲಿ ನಿಂತ್ಕೊಂಡು, ನಾನೊಬ್ಬ ಮೇರು ನಟನ ಮಗನಾಗಿ ನನಗೆ ಕೊಟ್ಟಿಲ್ಲ ಅಂತೇಳಿ ಅನ್ಕೊಂಡ. ನಾನು ಕಂಪ್ಲೀಟಾಗಿ 100% ಅಂತ ಹೇಳ್ತಲ್ಲ, 1-2% ಎಕ್ಸೆಪ್ಷನ್ ಇರ್ಬೋದು. ಅದು ಯಾವುದೋ ಒಂದು ಚಿತ್ರ
ಬರೀ 1 ಕೋಟಿನ 1.5 ಕೋಟಿನ 45 ಲಕ್ಷ ಹಾಕಿ ತೆಗೆದು ಐ ಥಿಂಕ್ ದೇ ಮೇಡ್ 50-60 crores ಅಂತಾನೆ ಹೇಳಿದ್ರು. ಮೇಡಮ್ ಕತೆ ಚಿತ್ರಕಥೆ ಚೆನ್ನಾಗಿದ್ದು OTT ಅವ್ರು ತಗೊಂಡ್ರೆ ಪರವಾಗಿಲ್ಲ, ಇಲ್ಲಿ OTT ತಗೊಂತಾ ಇಲ್ಲ, ಆಮೇಲೆ ಥಿಯೇಟ್ರಲ್ಲೂ ಬಿಡ್ತಾ ಇಲ್ಲ. ಈಗ ಥಿಯೇಟ್ರಲ್ಲಿ ಎಷ್ಟು ಫಿಲಮ್ಗಳನ್ನ ಬಿಟ್ಟಿದಾರ ನೀವೇ ಹೇಳಿ. ನೀವು ಹೇಳಿದ್ದು ಒಂದು ಚಿತ್ರ ಇರ್ಬೋದು, ಬಟ್ ಈ 99% ಚಿತ್ರಗಳು ಕಾಣೆ 1-2 ಸಲ ಕಾಣೆ ಆಗ್ಬಿಡ್ತದೆ. ಸೊ ಹಂಗಾಗಿ ಆ ಒಂದು ಪಾಸಿಬಿಲಿಟಿ ಏನಂತ ಮೇಡಮ್, ಇಲ್ಲಿ ಒಂದು 350-400 ಚಿತ್ರಗಳು ಪ್ರತಿ ವರ್ಷ ರೆಡಿ ಆಗ್ತವೆ. ನನ್ಗನ್ಸಿದ್ದೇನು ಅಂತಂದ್ರೆ ಅಲ್ಲಿಗೆ ಒಂದು ದಿನಕ್ಕೊಂದು ಚಿತ್ರ ಆಯ್ತು ಅಲ್ಲಿಗೆ. ಸೊ ದಿನಕ್ಕೆ ಅಂದ್ರೆ ಒಂದೇ ದಿವಸ ಆಗೋದು, ಇನ್ನೊಂದು ದಿವಸ ತೆಗೆದಾಕ್ಬೇಕಾಗತ್ತೆ. ಬಟ್ ನಂಬರ್ ಆಫ್ ಚಿತ್ರಗಳನ್ನ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಚಿತ್ರಗಳನ್ನ ಮಾಡಿದಾಗ ಮೋಸ್ಟ್ ಪ್ರಾಬಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಯಾವುದೋ ರಿಯಲ್ ಎಸ್ಟೇಟ್ ಕಾಸು ಐತೆ, 5 ಕೋಟಿ ಹಾಕು ಫಿಲಮ್ ತೆಗೆದು ಸುತ್ತಾಡೋಕೆ ಬಿಸಾಕು, ಈ ಥರ ಆಗ್ಬಿಟ್ಟಿದೆ. ಯಾರೋ ನಂಗೆ ಪರಿಚಯ ಇದ್ದಾರೆ, ಸಾಯಿ ಪ್ರಕಾಶ, ಓಂ ಪ್ರಕಾಶ ಪರಿಚಯ ಇದ್ದಾರೆ, ಹೋಗೊಂದು 5 ಕೋಟಿ ಕೂಡ ಮಾಣ ಸುತ್ತು ಅಂದರೆ ಸುತ್ತು ಬಿಟ್ಬಿಡೋದು. ಮೇಡಮ್ ಈ ಥರ ಆಗೋದು ಬೇಡ. ಒಂದು ಕ್ವಾಲಿಟಿ, ಈಗ ನೋಡಿ ಮಲಯಾಳಂ ನನಗೆ ಅರ್ಥ ಆಗಲ್ಲ, ಆದರೂ ಮಲಯಾಳಂ ಫಿಲಮ್ಗಳನ್ನ ನೋಡ್ತೀನಿ, ನನಗೆ ಅರ್ಥ ಆಗೋದಿಲ್ಲ. ಬಟ್ ಸ್ಟಿಲ್ ಸ್ಟೋರಿ ಬೇಸ್ಡ್ ಫಿಲಮ್ ಸಿಗ್ತದೆ. ಮಲಯಾಳಂ ಇಂಡಸ್ಟ್ರಿ ಫಿಲಮ್ಗಳನ್ನು ತಮಿಳು ಡಬ್ ಮಾಡ್ಕೊಂತಾರೆ, ಹಿಂದಿಯವರು ಡಬ್ ಮಾಡ್ಕೊಂತಾರೆ, ಕನ್ನಡಿಗರು ಡಬ್ ಮಾಡ್ಕೊಂತಾರೆ. ನಾನು ನೋಡಿದ್ದೀನಿ ಅದನ್ನು. ಸೊ ವಾಟ್ ಐ ಮೀನ್ ಟು ಸೇ ಈಸ್ ಮೇಕ್ ಸಮ್ ಒಂದು ಒಳ್ಳೆ, ಯಾಕೋ ಇನ್ನೊಬ್ಬ ಗುಬ್ಬಿ ವೀರಣ್ಣ ಇಲ್ಲ, ಯಾಕೆ ಇನ್ನೊಬ್ಬ ಗುಬ್ಬಿ ವೀರಣ್ಣ ಇಲ್ಲ, ಯಾಕೆ ಇನ್ನೊಬ್ಬ ರಾಜ್ಕುಮಾರ್ ಕನ್ನಡ ಇಂಡಸ್ಟ್ರಿಲಿ ಇಲ್ಲ? ನಮ್ಮ ಪ್ರಶ್ನೆ ಇದು ಮೇಡಮ್. ವೈ ನಾಟ್? ಹಂಗಂತ ನಮ್ಮಲ್ಲಿ ಏನು ಎಲ್ಲ ಕಡಿಮೆ ಇದೆ ಅಂತಲ್ಲ, ವಿ ಹ್ಯಾವ್ ಎವ್ರಿಥಿಂಗ್. ಬಟ್ ಯಾರು ಮಾಡಲ್ಲ ಮೇಡಮ್. ಹಂಗಾಗಿ ಒಂದು ಕ್ವಾಲಿಟಿ ಔಟ್ಕಮ್ ಬರಲಿ, ಎಲ್ಲರೂ ಚೆನ್ನಾಗಿರಲಿ. ಆಮೇಲೆ ಈ ಒಂದು ಸ್ಯಾಂಡಲ್ವುಡ್ ಅನ್ನೋದು ಎಲ್ಲರಿಗೂ ಒಂದು ಬಾಳಿನ ಬೆಳಕಾಗಲಿ. ಯಾರೋ 4 ಜನ ಅದನ್ನು ಇಡಿಮುಡಿ ಇಟ್ಕೊಂಡು ನಾನೇ ನಡೆಸ್ತೀನಿ, ಯಾರಪ್ಪನ ಆಸ್ತಿನೂ ಅಲ್ಲ ಅಂತ ವಿಷ್ಣುವರ್ಧನ್ ಸರ್ ಇದ್ದವರು ಒಂದಷ್ಟು ದಿನ ಮಾಡಿ ಇವತ್ತು ಅವ್ರು ಕಣ್ಮರೆ ಆಗಿದ್ದಾರೆ. ರಾಜ್ಕುಮಾರ್ ಸರ್ ಕಣ್ಮರೆ ಆಗಿದ್ದಾರೆ, ಅಂಬರೀಷ್ ಅಣ್ಣ ಕಣ್ಮರೆ ಆಗಿದ್ದಾರೆ. ಮೇಡಮ್ ಆ ಟೈಮಲ್ಲಿ ಅವ್ರದ್ದಿತ್ತು ಇಂಡಸ್ಟ್ರಿ, ಅವರ ಒಂದು ಐ ಥಿಂಕ್ ಆಧಿಪತ್ಯದಲ್ಲಿ ನಡೀತಾ ಇತ್ತು. ಈಗ ಹೊಸಬರು ಬಂದಿದ್ದಾರೆ, ಇನ್ನೂ ಹೊಸಬರು ಬರ್ತಾರೆ, ಅವ್ರಿಗೆ ಅವಕಾಶ ಕೊಡಬೇಕು ಮೇಡಮ್. ಅವಕಾಶ ವಂಚಿತವಾಗಿ ಮಾಫಿಯಾಗಳನ್ನ ನಡೆಸೋದಿದೆಯಲ್ಲ, ಅದ್ರ ವಿರುದ್ಧವಾಗಿದ್ದೀನಿ. ಎಕ್ಸೆಪ್ಷನ್ಸ್ ಇದೆ, ನೀವು ಹೇಳ್ದಂಗೆ 1-2 ಕೇಸ್ ಎಕ್ಸೆಪ್ಷನ್ ಇದೆ, ಬಟ್ ನನಗೂ ಗೊತ್ತಿಲ್ಲ ಹೌ ಇಟ್ ಈಸ್ ಪಾಸಿಬಲ್ ಅಂತ. ಸರ್, ಈಗ ವಾಣಿಜ್ಯ ಮಂಡಳಿ ಬಗ್ಗೆ ಮಾತಾಡ್ತೀರಾ, ನಾವು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದು. ಇದ್ರ ಬಗ್ಗೆ ಒಬ್ರು ರಿಯಾಕ್ಟ್ ಮಾಡಿದ, ನಿಮ್ಮ ಪ್ರತಿಕ್ರಿಯೆ ಏನಂತ ಸರ್ ಈ ವಿಡಿಯೋ ನೋಡಿ? ಪ್ರಕಾರ ಜಗದೀಶ್ ಅವರು ಏನು ಸದ್ಯದ ಮಟ್ಟಿಗೆ ನಿಮ್ಮ ಪ್ರಕಾರ ಜಗದೀಶ್ ಅವರು ಏನು ಜಗದೀಶ್ ಅವರು ಇಂಡಸ್ಟ್ರಿ ದರ್ಶನ್ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದೀನಿ ಅಂತ ಹೇಳಿ ನಿನ್ನೆ ನಿಮ್ಮ ಹುಡುಗರು ನವಗ್ರಹ ಫಿಲಂ ಮಾಡಿಕೊಂಡು ಹೊಡೆದಿದೆ. ಈ ಬಾಸ್ ಅಂತ ದರ್ಶನ್ ಅಂತ ಕರಿಬೇಡ, ದರ್ಶನ್ ಅಂದಿರೋ ಇನ್ನೇನೋ ಬಾಸ್ ಅನ್ಬೇಕಂದ್ರೆ ವಾಣಿಜ್ಯ ಮಂಡಳಿ ಏನ್ ಮಾಡ್ತಾರೆ? ನಿರ್ಮಾಪಕರಲ್ಲ, ನಿರ್ದೇಶಕರಲ್ಲ, ಹೇಳಾಕಂತ ಏನ್ ಮಾಡ್ತಾರೆ? ವಾಣಿಜ್ಯ ಮಂಡಳಿ ಏನ್ ಮಾಡ್ತಾರೆ? ವಾಣಿಜ್ಯ ಮಂಡಳಿ ಎಲ್ಲಾರ ಮನೆ ಕಾಯ್ಕೊಂಡಿರ್ತಾರೆ, ನಾನು ಹೇಳಾಕೋಬೇಡ ಅಂತ ಈ ತರ ಮಾತಾಡ್ಬಾರ್ದು ಹೇಳಿ. ಬಟ್ ಒಂದು ಕೆಟ್ಟ ರೀತಿಲಿ ಅವ್ರು ಕೂಡ ರಾಜ್ಯಸಭೆ ಮೆಂಬರ್. ಈ ದರ್ಶನ್ ಅವ್ರ ಬಗ್ಗೆ ಕೇಳುವ ಮಾತಾಡ್ತಾರೆ. ದರ್ಶನ್ ಎಷ್ಟು ಸಾಧ್ಯ ಮಾಡಿದ್ದಾರೆ, ಎಂತಪ್ಪ ಇವತ್ತು ಮೇಲು ನಟ ಕಾಣಿಸ್ತಾರೆ. ಅವ್ರ ವೈಯಕ್ತಿಕ ಬಿಡಿಯೋದು ಬೇಡ. ದರ್ಶನ್ ಏನ್ ಮಾಡಿದ್ರು ಇವ್ರಿಗೆ? ಇವತ್ತೇನ ಬಿಗ್ ಬಾಸ್ ಬರ್ತಾರೆ, ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ದಾರೆ. ಸರ್, ಇದಕ್ಕೆ ನಿಮ್ಮ ರಿಯಾಕ್ಟ್ ಏನು ಅನ್ನೋದು? ಅಲ್ಲ ಮೇಡಮ್, ಈಗ ನಾನು ಬಿಗ್ ಬಾಸ್ ಹೋಗಕ್ಕೆ ನಾನು 3 ವರ್ಷದಿಂದ ನಾನು ಕರಿತಾ ಇದ್ರು. ಯಾವ ದರ್ಶನ್ ಈಗ ಕೂತ್ಕೊಂಡು ಮಾತಾಡ್ತಾರ, ಯಾರೋ ನಿರ್ಮಾಪಕರು ಅಥವಾ ನಿರ್ದೇಶಕರು, ಇವ್ರು ಯಾರೋ ಇವಾಗ ಆಯ್ತಪ್ಪ ಬಿಗ್ ಬಾಸ್ ಹೋಗಿ ಬಂದು ಯಪ್ಪ ನಾನು ಕರ್ಬಿಟ್ಟೇನೋ, ನನ್ಗೇನಾದ್ರು ಅವಕಾಶ ಕೊಟ್ಟವನ? ಎಂತದಿಲ್ಲ ಸರ್. ಅವರು ಹೇಳ್ತಾ ಇದಾರೆ ನಿಮ್ಗೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಜಿ ಕನ್ನಡದಲ್ಲಿ ರಿಯಾಲಿಟಿ ಶೋಗೆ ಹೋಗಿದ್ದೀರಾ ಒಂದು. ಯಾರೇನು ಕೊಟ್ಟಿಲ್ಲ ಮೇಡಮ್, ಇದೇನು ಅವ್ರೇನು ಈಗ ಹೇಳ್ತಾರೋ ಕನ್ನಡ ಇಂಡಸ್ಟ್ರಿಗೆ ಯಾರು ಕೊಟ್ಟಿಲ್ಲ. ಅದು ಚಾನಲ್ಗಳು ನಮ್ಮ ಯೋಗ್ಯತೆನ ನೋಡಿ ಕರೆದು ಕೊಟ್ಟಿರೋದು. ಇವನ್ ಬಿಗ್ ಬಾಸ್ ನನ್ನ ಕರಿಬೇಕು ಅಂತಂದ್ರೆ ಮೇಡಮ್, ಬಿಗ್ ಬಾಸ್ ಅವ್ರು ಕೇಳಿಬೇಕಾರೆ 3 ವರ್ಷಗಳಿಂದ ಸತತವಾಗಿ ವೆಯ್ಟ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ಹೋಗಲ್ಲ ಅಂತ ಕೂತಿದ್ದೆ. ಇಲ್ಲ ಬೇಡ, ನಾನು ಹೋಗೋದು ಬೇಡ, ನನಗೆ ಯಾಕಂದ್ರೆ ನನ್ನ ಬೇರೆ ಕೆಲಸಗಳಿದೆ, ನಮ್ದು ಹೋರಾಟ ಬಿಟ್ಟು ಹೋದ್ರೆ ಆಗೋದಿಲ್ಲ ಅಂತ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಿಲ್ಲ, ಸಂಬಂಧಪಟ್ಟಂಥವ್ರು ಕೈ ಕಾಲು ಹಿಡಿದು ಜಗದೀಶ್ ಅವ್ರನ್ನ ಕಾರಿಸಿ ಅಂತೇಳಿ ನಾನು ಹೋಗಿದ್ದು. ನಾನು ಹೆಂಡತಿ ನೋಡಿದ್ದಾರೆ ಅದನ್ನು. ಮೇಡಮ್ ನಾವು ಆಸೆ ಬಿದ್ದೇನು ಹೋಗಿದ್ದಲ್ಲ, ಏನಕ್ಕೆ ಕರೆದ್ರು ಮೇಡಮ್, ನಮ್ಮ ಯೋಗ್ಯತೆ ನಾನು ಅವ್ರಿಗೆ ಮರ್ಯಾದೆ ಕೊಡಬೇಕಾಗಿತ್ತು, ಹೋಗಿದ್ದೆ ಮೇಡಮ್. ಅವಕಾಶ ನಮಗೆ ಏನೋ ಚಾನಲ್ಗಳು ಕೊಟ್ಟಿದ್ದಾರೆ ಹೊರತು ನನಗೆ ಐ ಡೋಂಟ್ ಥಿಂಕ್ ಸೊ. ಇವತ್ತು ನೀವು ಅಷ್ಟೇ ಚಾನಲ್ಲು ಅಷ್ಟೇ ಬಂದು ಕೊಟ್ಟಿದ್ದಾರೆ ಹೊರತು ಕನ್ನಡ ಇಂಡಸ್ಟ್ರಿ ಏನು ಕೊಟ್ಟಿದೆ? ಕನ್ನಡ ಇಂಡಸ್ಟ್ರಿ ಅದೇ ದರ್ಶನ್, ಅದೇ ಸುದೀಪು, ಅದೇ ಶಿವಣ್ಣ, ಅದೇ ಯಶು. ಮೇಡಮ್ ಹೊಸಬರನ್ನ ಯಾರನ್ನ ಬೆಳೆಸ್ತಾ ಇದ್ದಾರೆ ಇವರು? ಯಾಕೆ ಬೆಳೆಸಬಾರ್ದು? ಅಂದರೆ ಕೆಲವರಿಗೆ ಸೀಮಿತನ ಕನ್ನಡ ಇಂಡಸ್ಟ್ರಿ. ದೇ ಜಸ್ಟ್ ವಾಂಟೆಡ್ ಟು ಆಕ್ಯುಪೈ ಆ್ಯಂಡ್ ಶೋ ದಟ್ ಇಟ್ಸ್ ಓನ್ಲಿ ಫ್ಯೂ ಯೂರೋಸ್ ಅಂತ. ನಾನು ಅದಕ್ಕೆ ಒಪ್ಕೊಳ್ಳಲ್ಲ ಮೇಡಮ್. ಈವನ್ ಝೀರೋ ಇಲ್ಲ ಅಂತಂದರೆ ಹೀರೋಗಳಿಗೂ ಬೆಲೆ ಇರಲ್ಲ. ಯಾಕಂದರೆ ಯಾವುದೇ ನಂಬರ್ ಪಕ್ಕದಲ್ಲಿ 0 ಹಾಕಿಲ್ಲ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಇಫ್ ಐ ಆಮ್ ನಾಟ್ ರಾಂಗು.
ಡಸಂಟ್ ಮ್ಯಾಟರ್ ಮೇಡಮ್. ಅವ್ರೇನು ಕನ್ನಡ ಇಂಡಸ್ಟ್ರಿಗೆ ಏನಕ್ಕೆ ಸಂಬಂಧ ಅಂತಂದ್ರಲ್ಲ, ವಿ ವಿಲ್ ಶೋ ವಾಟ್ ಐ ಆಮ್ ಅಂತ. ನಾನು ಸಮಯ ಬಂದಾಗ ಕನ್ನಡ ಇಂಡಸ್ಟ್ರಿಗೆ ನಾನು ಯಾರು, ಸ್ಯಾಂಡಲ್ವುಡ್ಗೆ ನಾನು ಯಾರು, ಚಾನಲ್ಗಳಿಗೆ ನಾನು ಯಾರು ಅಂತ ತೋರಿಸ್ತೀನಿ. ಸರ್ ಇನ್ನೊಂದು ವಿಚಾರ ಹೇಳಿದ್ರಿ, ನನ್ನ ಇಂಟರ್ವ್ಯೂ ಅಲ್ಲೇ 1 ವರ್ಷಕ್ಕಿಂತ ಹಿಂದೆ ನೀವು ಹೇಳಿದ್ರಿ ನಾನು ಟ್ರೆಂಡಿಂಗ್ ಅಲ್ಲಿ ಇರೋಕ್ಕೋಸ್ಕರ ದರ್ಶನ್ ಹೆಸರು ತಗೊಂತೀನಿ, ಅದ್ರಲ್ಲಿ ನಂದೇನಿಲ್ಲ ಅಂತ ಹೇಳ್ತಾ ಇದ್ರಿ. ಮೇಡಮ್ ಅವನೊಬ್ಬ ಕೊಲೆಗಾರ ಆರೋಪ ಇರ್ತಾರೆ, ನಾವು ತಗೊಂಡು ಏನ್ ಮಾಡೋಣ ಮೇಡಮ್, ವೇಸ್ಟೇ ಮಾಡಿ. ಓಕೆ, ಒಂದು ಕೊಲೆ ಆರೋಪ ಓದ್ತಿರೋಂಥವನು ಅಲ್ಲ ಮೇಡಮ್, ಟ್ರೆಂಡಿಂಗ್ ಅಲ್ಲ ಮೇಡಮ್, ಅಲ್ಲ ಮೇಡಮ್, ಅವ್ರ ಹುಡುಗರು ಮತ್ತೆ ಅವನದು ನೆಟ್ವರ್ಕ್ ಹೆಂಗಿದೆ ಅಂತ ಒಂದ್ಸತಿ ಅವನನ್ನ ಟ್ರೆಂಡ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಟ್ರೋಲ್ ಆಗುತ್ತೆ, ಯಾವ ರೀತಿ ಫೋನ್ಗಳು ಮಾಡಿ ಕೆಟ್ಟ ಮಾತು ಬೈತಾರೆ. ಮೇಡಮ್ ನೀವು ಹೇಳೋದಷ್ಟು ಈಸಿ ಅಲ್ಲ. ದರ್ಶನ್ ಕರೆಕ್ಟಾಗಿ ಗೊತ್ತಿದ್ರೆ ಮನೇಲಿ ಮೋಸ್ಟ್ಲಿ ಅವ್ರ ಪತ್ನಿ ಗೊತ್ತಿರ್ತಾರೆ, ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಚಂದನ್ ಗೊತ್ತಿದೆ, ಅಥವಾ ನನಗೆ ಗೊತ್ತಿದೆ. ಇನ್ನು ಹೆಚ್ಚಾಗಿ ಗೊತ್ತಿರೋದು ಬೇರೆ ಬೇರೆ ಮುಖವಾಡ ಹಾಕೊಂಡ್ರು ಅಂತ ದರ್ಶನನ್ನ ನಾನು ಬಿಡಿ. ಈಗ ಅವ್ರದ್ದೇ ಆದಂಥ ಕಷ್ಟದಲ್ಲಿ ಇದ್ದಾರೆ, ನಾನೇನು ಮಾತಾಡೋಕೆ ಹೋಗೋದಿಲ್ಲ. ಬಟ್ ಈ ದರ್ಶನಿಂದ ನಾನು ಟ್ರೆಂಡ್ ಆಗ್ತೀನಿ ಮೇಡಮ್. ನಾನು 25 ವರ್ಷದ ಹೋರಾಟ, ನಮ್ಮ ಆಸ್ತಿಗಳನ್ನ ನಾವು ಹೋರಾಟ ಮಾಡಿ ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಶುರು ಮಾಡಿದ್ದು. ನಮ್ಮ ಊರಲ್ಲಿ ಸಣ್ಣ ಪುಟ್ಟ ನೋಡಿ ಸಾಮಾಜಿಕವಾದಂಥ ಅಡೆತಡೆಗಳಾದಾಗ ನಾನು ಹೋರಾಟ ಮಾಡಿದ್ದು. ಇವತ್ತು ನನ್ನನ್ನು ಹಳ್ಳಿಯಿಂದ ಡೆಲ್ಲಿ ಮಟ್ಟಿಗೆ ಬೆಳೆಸಿರೋದು ನನ್ನ ಯೋಗ್ಯತೆನೇ ಹೊರತು ಯಾರೋ ದರ್ಶನ್ ಬಗ್ಗೆ ವಿರೋಧ ಮಾಡಿದೆ ಅವ್ನು ಬೆಳೆಸ್ದ. ಮೇಡಮ್ ಯಾರನ್ನು ಬೆಳೆಸೋನು ದರ್ಶನ್ ನನಗೆ ಗೊತ್ತಿಲ್ಲ, ರಚಿತಾರಾಮನ್ ಬೆಳೆಸೋನಾ ಗೊತ್ತಿಲ್ಲ ನನಗೆ. ಓಕೆ, ರಚಿತಾರಾಮನ್ ಬೆಳೆಸಿರ್ಬೋದು, ಅದಕ್ಕೆ ಆ ಅಮ್ಮ ನೋಡೋಕೆ ಹೋಯ್ತಾಳೆ. ಮೇಡಮ್ ನಮ್ಮನ್ನು ಯಾರು ಬೆಳ್ಸೋಕ್ಕಾಗುತ್ತೆ ಮೇಡಮ್? ನಮ್ಮನ್ನು ವಿರೋಧ ಮಾಡೋದು ದರ್ಶನ್ ಫ್ಯಾನ್ಸು, ದರ್ಶನ್ ಬಿಟ್ಟರೆ ನಮ್ಮನ್ನು ಯಾರೂ ಬೆಳೆಸಿಲ್ಲ. ನಾವು ವಿರೋಧದಲ್ಲಿ ಬೆಳೆದವ್ ನಾನು. ಓಕೆ, ಅದಕ್ಕೆ ಕೆಪಾಸಿಟಿ ಬೇಕು ಮೇಡಮ್. ಬೆಂತಟ್ಟಿ ಬೆಳೆಸೋಕ್ಕೂ ಆಕ್ಟಿಂಗ್ ಅವಕಾಶ ಕೊಟ್ಟು ಬೆಳೆಸೋಕ್ಕೆ, ವಿರೋಧ ಮಾಡಕ್ಕೆ ಬೆಳೆಸೋಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ಒಂದು ವಿರೋಧವನ್ನು ತಡ್ಕೊಂಡು ಬೆಳೆಯೋಂಥ ವ್ಯಕ್ತಿ ನಾನು. ಹಂಗಾಗಿ ನೆಗೆಟಿವ್ ಅಲ್ಲಿ ಮತ್ತೆ ವಿರೋಧದಲ್ಲಿ ಬೆಳೆದಿರೋನು, ಅದು ನನ್ನ ಕೆಪಾಸಿಟಿ ಮೇಡಮ್. ಯಾರೂ ನನಗೆ ಸೊಪ್ಪು ಹಾಕಿಲ್ಲ, ಯಾರೂ ನನಗೆ ಗೊಬ್ಬರನೂ ಹಾಕಿಲ್ಲ. ಸ್ವತಃ ಗೊಬ್ಬರನ ಸೊಪ್ಪನ್ನ ಉಣಿಸ್ಕೊಂಡು ಊಟನ ಉಣಿಸ್ಕೊಂಡು ಬೆಳೆದವ್ ನಾನು ಮೇಡಮ್. ಸರ್ November 10ರಿಂದ ದರ್ಶನ್ ಸರ್ ಕೇಸ್ ನಲ್ಲಿ ಟ್ರಬಲ್ ಪ್ರೋಸೆಸ್ ನಡೀತಾ ಇದೆ. ಸೊ ಆ ಪ್ರೋಸೆಸ್ ಹೇಗ್ ನಡೆಯುತ್ತೆ ಸರ್? ಆಸ್ ಅ ಲಾಯರ್ ಆಗಿ ನೀವು ಹೇಳೋದಾದ್ರೆ. ವೆರಿ ಸಾರಿ, ನಾರಾಯಣ ಸ್ವಾಮಿನ ಕೇಳಿ ಮೇಡಮ್. ಪವಿತ್ರ ಗೌಡ ಲಾಯರ್ ಇದ್ದಾರೆ, ನಾರಾಯಣ ಸ್ವಾಮಿ ಅಂತ. ಐ ಥಿಂಕ್ he will explain to the detail and core. ಲೈಕ್ ಸರ್ ನಮ್ಗೆ ಅವರ ವಿಚಾರದಲ್ಲಿ ಹೇಗ್ ನಡೆಯುತ್ತೆ ಅನ್ನೋದಲ್ಲ ಸರ್, ನೀವು ಆಸ್ ಅ ಲಾಯರ್ ಆಗಿ ಹೇಗ್ ನಡೆಯುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಹೇಗ್ ನಡೆಯುತ್ತೆ, ಹೇಗಾಗುತ್ತೆ ಅಂತ. ಸೊ ಅದನ್ನ ನೀವು ಮೇಡಮ್ ದರ್ಶನ್ ಕೇಸ್ ಬಿಟ್ಟಾಕಿ ನನ್ ಚಾರ್ಜ್ ಆಗಿದೆ ಕೇಸ್. ಅದು ಚಾರ್ಜ್ ಅಂತಂದ್ರೆ ಆರೋಪಗಳನ್ನ ನಿಮ್ಮ ಮೇಲೆ ಇದೆಯಪ್ಪ, ನೀವು ಇದನ್ನ ಒಪ್ಕೊಳ್ತೀರಾ ಅಂತ. ಉಧಮ್ ಸಿಂಗ್ ಈ ಜನರಲ್ ಡಯಾರ್ನ ಗುಂಡಾಕಿ ಸಾಯಿಸ್ತಾನೆ ಲಂಡನ್ ಅಲ್ಲಿ, ಅಲ್ಲೂ ಕೂಡ ಚಾರ್ಜ್ ಮಾಡ್ತಾರೆ ಕೇಸು ಉಧಮ್ ಸಿಂಗ್ಗೆ, ನಿನ್ ಮೇಲೆ ಈ ಆರೋಪ ಇದೆ ಅಂತ. ಉಧಮ್ ಸಿಂಗ್ ಒಪ್ಕೊಂಡ್ಬಿಡ್ತಾನೆ, ಹೌದು ನಾನೇ ಕೊಂದಿದ್ದು, 6 ಗುಂಡು ಹಾಕಿದ್ದು ನಾನೇ, ಅವನಿಗೆ ನಾನೇ ಸಾಯಿಸಿದ್ದು ಅಂತ. ಆತನಿಗೆ ಮರಣದಂಡನೆ ಕೊಡ್ತಾರೆ. ಅಕಸ್ಮಾತ್ ಆವತ್ತು 1944 ಅಲ್ಲೋ 1941 ಅಲ್ಲೋ ಉಧಮ್ ಸಿಂಗ್ ಏನಾದ್ರು ಅವತ್ತು ಒಪ್ಕೊಂಡಿಲ್ಲ ಅಂತಿದ್ರೆ ಅದು ಟ್ರಯಲ್, ಅಂದ್ರೆ ಈ ಪ್ರಾಸಿಕ್ಯೂಷನ್ ಅಥವಾ ಸರ್ಕಾರಿ ವಕೀಲರು ಮತ್ತೆ ಪೊಲೀಸರು ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅಂದ್ರೆ ಇವರು ಅಪರಾಧ ಮಾಡಿದ್ದಾರೆ ಅಂತ. ಸೊ ಮೊನ್ನೆ ನಡೆದಿದ್ದು ಅದನ್ನೇ ಈ ರೀತಿ ಚಾರ್ಜ್ ಮಾಡ್ತಾರೆ ಕೇಸನ್ನ. ಚಾರ್ಜ್ ಅಂತಂದ್ರೆ ನಿಮ್ಮ ಮೇಲೆ ಈ ರೀತಿ ಆರೋಪ ಇದೆ, ಇನ್ವೆಸ್ಟಿಗೇಷನ್ ಆಫೀಸರು 10,000 ಪುಟದ 10,000 ಪೇಜಿನ ಡಾಕ್ಯುಮೆಂಟನ್ನು ತಂದು ಹಾಕಿದ್ದಾರೆ. ವಿಡಿಯೋ ಪ್ರೂಫ್ ಇದೆ, ಮತ್ತು ಫಾರೆನ್ಸಿಕ್ ಪ್ರೂಫ್ಸ್ ಇದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಗಳಿದೆ. ಸರ್ಕಮ್ಸ್ಟೆನ್ಷಿಯಲ್ ಅಂದರೆ ಅಲ್ಲಿ ಸಾಂದರ್ಭಿಕವಾದಂಥ ಎವಿಡೆನ್ಸ್ಗಳಾಗಿರ್ಬೋದು, ಮತ್ತು ಫೋನ್ ಕಾಲ್ಸ್ ಇದೆ. ಯಾಕಂದರೆ ಫಾರೆನ್ಸಿಕ್ ಅವರು ಮತ್ತು ಇದೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ ಕೇಸಲ್ಲಿ. ಮತ್ತು ವಿಡಿಯೋ ಪ್ರೂಫ್ಸ್ ಇದೆ ಅಂತ ಹೇಳ್ತಾರೆ, ವಿಚ್ ಐ ಡೋಂಟ್ ನೋ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು 10,000 ಪ್ರೂಫ್, 10,000 ಪೇಜಿನ ಚಾರ್ಜ್ ಶೀಟ್ ಅದು. ಆಮೇಲೆ ACP ಚಂದನ್ ಇಸ್ ದ ಇನ್ವೆಸ್ಟಿಗೇಷನ್ ಆಫೀಸರು. ಈಗ ಇಷ್ಟೆಲ್ಲ ಇದೆಯಪ್ಪ, ನೀವು 16 ಜನನೋ 15 ಜನನೋ ಯಾರು ಆರೋಪಿಗಳಿದ್ರಲ್ಲ, ಇದಕ್ಕೆ ನಿಮಗೆ ಇದನ್ನು ನೀವು ಆರೋಪ ನಿಮ್ಮ ಮೇಲೆ ಇದೆ ಅಂತ ಜಡ್ಜ್ ಕೇಳ್ತಾರೆ. ಆರೋಪ ನಿಮ್ಮ ಮೇಲೆ ಇದೆ, ಒಪ್ಕೊಳ್ತೀರಾ ಅಂತ. ಒಪ್ಕೊಂಡ್ರೆ ಅಲ್ಲೇ ಶಿಕ್ಷೆ ಬರೀಬೋದು. ಒಪ್ಕೊಂಡಿಲ್ಲ ಅಂತಂದರೆ, ಮೊನ್ನೆ ಆ ಕೇಸಲ್ಲಿ ಅವ್ರು ಒಪ್ಕೊಂಡಿಲ್ಲ, ಇಲ್ಲ ನಾವು ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತಂದರು. ನಾವು ಈಗ ವಿಟ್ನೆಸ್ಗಳು ಬರ್ತಾರೆ, ಅಂದರೆ ಕಂಪ್ಲೇನೆಂಟ್ ಆಗಿರ್ಬೋದು, ಸಾಕ್ಷಿಗಳಾಗಿರ್ಬೋದು, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು, ಮಾಜರ್ ಮಾಡಿದಂಥ ಪೊಲೀಸರು, ಮತ್ತು ಅವರು, ಮತ್ತು ಫಾರೆನ್ಸಿಕ್ ಟೀಮ್ ಅವರು, ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, ಶೆಡ್ಡಲ್ಲಿದ್ದವರು, ಸೆಕ್ಯೂರಿಟಿ, ಇವರೆಲ್ಲ ಒಂದು ಸಾಕ್ಷಿ ಹೇಳ್ತಾರೆ. ಪ್ರತಿಯೊಂದು ಸಾಕ್ಷಿನಲ್ಲೂ ಕೂಡ ಪ್ರಾಸಿಕ್ಯೂಷನ್ನು, ಸರ್ಕಾರಿ ಪರ ವಕೀಲರು, ಪೊಲೀಸವರು ಇವರು ಅಪರಾಧ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಟೇಕ್ಸ್ ಇಟ್ಸ್ ಓನ್ ಟೈಮ್. ಇವತ್ತು ನೆನ್ನೆಲ್ಲಿ ಆಗಲ್ಲ ಇದು, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಲಾದು ತನ್ನದೇ ಆದಂಥ ಪ್ರೋಸೆಸ್ ಇದೆ. ಇದೆಲ್ಲ ಆದಮೇಲೆ ಒನ್ಸ್ ಅಗೇನ್ ಮತ್ತೊಂದು ಸತಿ ಆರ್ಗ್ಯುಮೆಂಟ್ ಆಗುತ್ತೆ. 313 ಸ್ಟೇಟ್ಮೆಂಟ್ ಅಂತ ಮುಂಚೆ ಅಂತ ಇದ್ವಿ, 313 ಸ್ಟೇಟ್ಮೆಂಟ್ ಆಗುತ್ತೆ. 313 ಸ್ಟೇಟ್ಮೆಂಟಲ್ಲೂ ಮತ್ತೆ ಕೇಳ್ತಾರೆ, ಆಗಿಲ್ಲ ಅಂತಂದಾಗ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಈ ಎಂಟೈರ್ ಎವಿಡೆನ್ಸ್ಗಳನ್ನು, ಎಂಟೈರ್ 10,000 ಪೇಜಿನ ಎವಿಡೆನ್ಸ್ಗಳನ್ನು ಲಿಟ್ಮಸ್ ಟೆಸ್ಟ್ಗೆ ಹೋಗುತ್ತೆ ಜಡ್ಜ್ ಮುಂದೆ. 10,000 ಪೇಜ್ ಹಾಕಿದ ತಕ್ಷಣ ಅದೆಲ್ಲ ನಿಜ ಅಂತ ಒಪ್ಕೊಳ್ಳಲ್ಲ ಜಡ್ಜ್ ಅವರು. ಅದನ್ನ ಡಿಫೆನ್ಸ್ ಅವರು ಸುಳ್ಳು ಅಂತಾರೆ, ಪ್ರಾಸಿಕ್ಯೂಷನ್ ನಿಜ ಅಂತಾರೆ. ಈ ಎರಡೂ ಕೂಡ ಅಲ್ಲಿ ವಾದ ವಿವಾದಗಳು ನಡೀತದೆ, ಡೆಪೋಸಿಷನ್ ಅಂತ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್
ಕಂಪ್ಲೇಂಟ್ ಕೊಟ್ಟವರು ಅವ್ರ ಮನೆ ಕಡೆಯವರು ಅವ್ರು ಬಂದು ಹೇಳ್ತಾರೆ, ಹೌದು ಸ್ವಾಮಿ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು ಇದು ಅಂತಾರೆ. ಇನ್ವೆಸ್ಟಿಗೇಷನ್ ಆಫೀಸರ್, ಹೌದು ಸರ್ ನಾನೇ ಇದನ್ನು ಮಾಡಿದ್ದು, ನಾನು ಇಲ್ಲಿ ಹೋಗಿದ್ದೆ, ಮಾಜಾರ್ ಮಾಡಿದೆ, ಶೆಡ್ಗೆ ಹೋಗಿದ್ದೆ, ಸೆಕ್ಯೂರಿಟಿನ ಕರ್ಕೊಂಬಂದೆ, ಮತ್ತು ಈ ಎಂಟೈರ್ ಟೀಮನ್ನು ಕರ್ಕೊಂಬಂದು ನಾವಿಲ್ಲಿ ಇಂಟ್ರಾಗೇಷನ್ ಮಾಡಿದ್ದೀವಿ, ಸ್ಟೇಷನಲ್ಲಿ ಒಪ್ಕೊಂಡಿದ್ದಾರೆ, ಮತ್ತು ಅದನ್ನೇ ತಗೊಂಬಂದು ನಾವಿಲ್ಲಿ ಒಂದಷ್ಟು ಸ್ವಾಯಿಚ್ಛ ಹೇಳಿಕೆಗಳನ್ನು ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರ ಕೈಲಿ ಮಾಡಿಸಿದ್ದೀವಿ, ಫಾರೆನ್ಸಿಕ್ ಅವರು ನೋಡಿ ಎಸ್ಟಾಬ್ಲಿಷ್ ಮಾಡುತ್ತೆ ಹೌದು ಈ ಟೈಮಲ್ಲಿ ಇತ್ತು ಅಂತ, ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ನೋಡಿಕೊಳ್ಳ ಮೊಬೈಲ್ ಟವರ್ ಲೊಕೇಶನ್ಸು ಆ ಟೈಮಲ್ಲಿ ಅಲ್ಲಿತ್ತು, ಅಲ್ಲಿ ಯಾವುದೋ ಒಂದು 2-3 CCTV ಕ್ಯಾಮ್ರಾದಲ್ಲಿ ಆರೋಪಿಗಳ ಗಾಡಿಗಳು ಪಾಸ್ ಆಗ್ತಾ ಇರೋದು ಒಂದು ಕಟ್ ಆ್ಯಂಡ್ ಪೀಸಸ್, ಒಂದು ಸಣ್ಣ ಸಣ್ಣ ಎವಿಡೆನ್ಸ್ಗಳು ಇದನ್ನ ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಟು ಎಸ್ಟಾಬ್ಲಿಷ್ ದಟ್ ಎಸ್ ಇಟ್ಸ್ ದೇ ವರ್ ಪಾರ್ಟ್ ಆಫ್ ದಟ್ ಕ್ರೈಮ್ ಅಂತ. ಸೊ ಬಿಯಾಂಡ್ ರೀಸನಬಲ್ ಡೌಟ್ ಅದನ್ನ ಎಸ್ಟಾಬ್ಲಿಷ್ ಮಾಡೋಕೆ ಇಟ್ಸ್ ಅ ವೆರಿ ಸಿಂಪಲ್ ವರ್ಡ್, ಬಿಯಾಂಡ್ ರೀಸನಬಲ್ ಡೌಟ್. ಈ ಬಿಯಾಂಡ್ ರೀಸನಬಲ್ ಡೌಟೇ ಈ ಕೇಸನ್ನು ಮೇಕ್ ಆ್ಯಂಡ್ ಬ್ರೇಕ್ ಆಗೋದು. ಸೊ ಯಾ ಸರ್, ಈಗ ದರ್ಶನ್ ಸರ್ ಇನ್ನೂ ಆರೋಪಿ ಅಂತ ಗೊತ್ತಾಗಿಲ್ಲ, ಅವನೊಬ್ಬ ಕೊಲೆಗಾರ ಅಂತ ಹೇಳಿದ್ರಿ, ಅವರ ಫ್ಯಾನ್ಸ್ ನೋಡಿದವರು ಇದಕ್ಕೆ ಅಲ್ವಾ ಸರ್ ನಿಮ್ಗೆ ಬೈಯೋದು, ಬ್ಯಾಡ್ ಕಮೆಂಟ್ ಹಾಕ್ಸೋದಾಗಿರ್ಬೋದು, ನಿಮಗೆ ಕಾಲ್ ಮಾಡಿ ಬೈಯೋದಾಗಿರ್ಬೋದು? ಅನ್ಕೊಳ್ಳಿ ನೋಡಿ ಮೇಡಮ್, ನನ್ನ ದರ್ಶನ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ ಈಸ್ ಇನ್ ಜೈಲು, ನಮಗೆ ಮಾನವೀಯತೆ ಇದೆ. ಈಗ ಅವ್ರು ಮಾಡೋರು ಇಲ್ಲೋ ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ, ಮಾಡಿದೆ ಅಂತ ಸರ್ಕಾರ ಪರ ವಕೀಲರು ಪೊಲೀಸರು ಹೇಳ್ತಾರೆ, ಮಾಡಿಲ್ಲ ಅಂತ ಅವ್ರು ಡಿಫೆನ್ಸ್ ಲಾಯರ್ ಹೇಳ್ತಾರೆ. ಇಟ್ ಈಸ್ ಅಪ್ ಟು ದ ಕೋರ್ಟ್ ಟು ಗಿವ್ ದಿಸ್ ವರ್ಡಿಕ್ಟ್ ಬಂದಾಗ ಅವರು ಆರೋಪಿನ ನಿರಪರಾಧಿನ ಅಂತ ಗೊತ್ತಾಗುತ್ತೆ. ಸೊ ನಾನು ಯಾಕೆ ಅದನ್ನು ಹೇಳಬೇಕು? ನಾನು ಕೊಲೆಗಾರ ಅಂತ ಹೇಳಿಲ್ಲ, ಕೊಲೆಗಾರ ಆರೋಪ, ಕೊಲೆ ಆರೋಪ ಹೊತ್ತಿರುವಂಥ ವ್ಯಕ್ತಿ ಅಂತಂತಂದೆ. ಸೊ ಮೇಡಮ್, ಕೊಲೆ ಆರೋಪ ಇದೆ ಅಲ್ವಾ, ಮರ್ಡರ್ ಕೇಸ್ ಇದೆ ಅದ್ರ ಮೇಲೆ, ಹಾಗಾಗಿ ಆರೋಪ ಇದೆ. ಅದು ಅವ್ರ ಅಪರಾಧಿನ ಅಥವಾ ನಿರಪರಾಧಿನ ಅಂತ ತೀರ್ಮಾನ ಮಾಡೋಕ್ಕೆ ಕೋರ್ಟ್ ಇದೆ. ಐ ಥಿಂಕ್ ಕೋರ್ಟ್ ವಿಲ್ ಕ್ಲಿಯರ್ ಮೇಡಮ್. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಮಾನವೀಯತೆ ಅಂತ ಹೇಳ್ಬೇಕಾದ್ರೆ ಸರ್, ಈಗ ದರ್ಶನ್ ಸರ್ನ ತುಂಬಾ ದೊಡ್ಡ ಅಭಿಮಾನಿ ಬಳಗನೆ ಅವ್ರದ್ದಿದೆ ಸರ್. ನಾವು ಮಾನವೀಯತೆ ಅಂದ್ರೆ ನಮ್ ಜೊತೆನೆ ಇದ್ದವ್ರು, ನಾವು ನೋಡ್ತಾ ಬೆಳ್ದವ್ರು, ಅವ್ರನ್ನ ನೋಡ್ತಾ ನಾವು ಬೆಳ್ದವ್ರು. ಸೊ ಅವ್ರು ನೋಡ್ಬೇಕಾದ್ರೆ ನಿನ್ನೆ ಸಮೇತ ಅವ್ರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋಗ್ಬೇಕಾದ್ರೆ ಅವ್ರು ಒಂದ್ ಹಿಂಗ್ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ, ಎಷ್ಟೇ ಕಲ್ಲು ಹೃದಯ ಇದ್ರು ಕರ್ಗೋಗೋ ಅನ್ನೋ ಒಂದು ಸಿಚುವೇಶನ್ ಸರ್ ನಿನ್ನೆ ಅವ್ರು ಕಾಣಿಸ್ಕೊಂಡಿದ್ದು. ನಾವು ನಿನ್ನೆ ವಿಡಿಯೋಸ್ ಎಲ್ಲ ನೋಡಿದ್ದು. ಮಾನವೀಯತೆಯಿಂದ ನೀವು ಆ ವಿಚಾರ ಇಟ್ಕೊಂಡು ನೀವು ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಆಸ್ ಅ ನೀವು ಲಾಯರ್ ಆಗಿ ಏನಾದ್ರು ನೀವೊಂದ್ ಲಾಯರ್, ಅವರಿಗೆ ಅವರ ಯಾವ್ದೋ ಲಾಯರ್ ಇರ್ಬೋದು, ಅವ್ರಿಗೆ ಏನಾದ್ರು ಹೇಳಿ ಅವ್ರನ್ನ ಹೊರಗ್ ಬರೋ ಪ್ರಯತ್ನ ಏನಾದ್ರು ಮಾಡ್ಬೋದಾ? ಈ ತರ ಏನಾದ್ರು ಇದ್ರೆ ದರ್ಶನ್ ಸರ್ ಫ್ಯಾನ್ಸ್ ಗಳು ಇದ್ರಿಂದ ನಿಮ್ಮ ಒಳ್ಳೆಯ ಪ್ರೀತಿಯನ್ನು ನೋಡ್ಬೋದಲ್ಲ ಸರ್? ಮೇಡಮ್, ನನಗೆ ಯಾರು ಕೆಟ್ಟ ವಿಚಾರಕ್ಕೆ ಪ್ರೀತಿ ಮಾಡೋದು ಬೇಡ, ನನಗೆ ಆ ಥರ ಫ್ಯಾನ್ಸು ನನಗೆ ಬೇಕಾಗಿಲ್ಲ. ನೀವು ಹೇಳಿದ್ರಿ ನೆನ್ನೆ ದರ್ಶನ್ ಕೋರ್ಟಲ್ಲಿ ಕೂತ್ಕೊಂಡಿತ್ತು ಅಂತ. ಡೆಫಿನೆಟ್ಲಿ ಆಸ್ ಎ ಹ್ಯೂಮನ್ ಬೀಯಿಂಗ್, ಎಸ್, ಆ ಜಾಗದಲ್ಲಿ ಅವ್ರು ಕೂರಬಾರ್ದಾಗಿತ್ತು. ದಿಸ್ ಇಸ್ ವಾಟ್. ಬಟ್ ಕೂತಿರೋದು ಅವ್ರ ತಪ್ಪದು, ನಾನಂತೂ ಅವ್ರನ್ನ ಕೂರಿಸಿಲ್ಲ. ಅವ್ರು ಮಾಡ್ಕೊಂಡಿರೋಂಥ ಅನಾಹುತಕ್ಕೆ ಅವ್ರು ಕೂತಿದ್ದಾರೆ, ಫೈನ್. ನೆನ್ನೆ ಅವ್ರಲ್ಲಿ ಕೂತಿದ್ದಕ್ಕೆ ಮರುಕ ಉಂಟಾಗುವಂಥ ಸಮಾಜ ಅವ್ರ ಫ್ಯಾನ್ಸ್ಗೆ ಇದೇ ಏನೋ ಆ ಕೊಲೆ ಆದ್ನಲ್ಲ ವ್ಯಕ್ತಿ, ಆ ಕೊಲೆ ಆದಾಗ ಆ ಹೆಣ್ಣು ಮಗಳ ಹೊಟ್ಟೆನಲ್ಲಿ 5 ತಿಂಗಳು ಮಗು ಇತ್ತು. ಆ ಮಗುಗೆ ತಂದೆನೇ ಇಲ್ದಿರೋ ಜನ್ಮ ತಗೊಂಡಿದ್ದೆ. ಈಗ ಆ ಮಗುಗೆ ನೀರು ಹಾಕಿದಾಗ ಆ ಮಗು ಬೆಳೀತಾ ಇರ್ಬೇಕಾದ್ರೆ ನಮ್ಮಪ್ಪ ಅಂತ ಎಲ್ಲಿ ಅಂತೇಳಿ ಆ ಹೆಣ್ಮಗಳನ್ನ ಕೇಳಿದ್ರೆ ಇದು ಕೂಡ ಮಾನವೀಯತೆನೇ ಅಲ್ವಾ? ಈ ಸಮಾಜ ಬರೀ ದರ್ಶನ್ ಕೋರ್ಟಲ್ಲಿ ಅಷ್ಟು ದೊಡ್ಡ ಹೀರೋ ಆಗಿದ್ದನ್ನು ಕೂತ್ಕೊಂಡಂತೆ ಮರ್ಕವನ್ನ ಐ ಥಿಂಕ್ ವ್ಯಕ್ತಪಡಿಸುವಂಥ ಸಮಾಜ ಫ್ಯಾನ್ಸು ತಂದೆನೇ ಇಲ್ದಿರ ಆಗ್ಬಿಟ್ನಲ್ಲ. ತಂದೆನೇ ಇಲ್ದಿರ ಏನೇ ತಪ್ಪು ಮಾಡಿರಲಿ ಮೇಡಮ್, ಕೊಲೆ ಒಂದು ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ಡೆಫಿನೆಟ್ಲಿ ಕ್ಷಮಿಸ್ಬೋದು. ಬಟ್ ಒಂದ್ಸತಿ ಜೀವ ಹೋದ ಮೇಲೆ ಆ ಜೀವ ಹೋಗಿರೋ ಜೀವನ ವಾಪಸ್ ತರ್ಲಿಕ್ಕಾಗತ್ತಾ? ಅವ್ನ ಬಾಡಿ ನೋಡಿ ನೀವು ಹೋಗ್ಲಿ. ನೆನ್ನೆ ಡೆಫಿನೆಟ್ಲಿ ಸಿಟ್ಟಿಂಗ್ ಇನ್ ದಟ್ ಪೊಸಿಷನ್. ಆಮೇಲೆ ಬಿಟ್ಟಾಕಿ ದರ್ಶನ್ ಅವ್ರಿಗೆ ನೀವು ಹೇಳಿದ್ರಲ್ಲ, ಒಂದು ತಪ್ಪಿಗೆ ಓಕೆ ಕ್ಷಮ್ಸನ ಅಂತಲೂ ಹೇಳ್ಕೊಂಡನ. ಜೈಲಿಗೆ ಹೋದ್ಮೇಲೆ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಮಾಡಿ FIR ಹಾಕ್ಸ್ಕೊಂಡ್ರು. ಅಲ್ಲಿಂದ ಮತ್ತೆ ಕಮಾನ್ ಎತ್ತಿದ್ರು, ಇಲ್ಲಿಂದ ತೊಗೊಂಡೋಗಿ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಆಮೇಲೆ ಫರ್ಗೆಟ್ ಅಬೌಟ್ ಆಲ್ ದಟ್ ಮೇಡಮ್. ಅಟ್ಲೀಸ್ಟ್ ನಾನು ಸಜೆಷನ್ ಅಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್, ಯಾರು ಎಲ್ಲಿ ಬೇಕಾದ್ರೆ ಸುಳ್ಳು ಹೇಳಿ, ನ್ಯಾಯಾಲಯಕ್ಕೆ ಇರೋದ್ರಲ್ಲಿ ನಿಜ ಹೇಳಿ. ಏನಕ್ಕೆ ಅಂತಂದರೆ ಮೇಡಮ್, ಬೇಲ್ ಅಪ್ಲಿಕೇಶನ್ ಹಾಕೋದು ಬದಲು ಆರಾಮಾಗಿ ಹಂಗೆ ಇದ್ದಿದ್ದಾರೆ. ಅಕಸ್ಮಾತ್ ರಿಜೆಕ್ಟ್ ಆಗ್ತಾ ಇತ್ತು, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗ್ತಾ ಇತ್ತು. ಒಂದು ಸ್ವಲ್ಪ ದಿವಸ ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹಾಕಿದರೆ ಬಿಡ್ರಪ್ಪ ಹೆಂಗಿರು ಚಾರ್ಜ್ ಶೀಟ್ ಫೈಲ್ ಆಗಿದೆ ಬಿಡ್ರಯ್ಯ ಅಂತೇಳಿ ಅವರೇ ಬಿಟ್ಟು ಕಳಿಸ್ತಾ ಇದ್ರು. ಯಾರು? ಸುಪ್ರೀಂ ಕೋರ್ಟ್ ಅವರು. ನೀವು ಹೈಕೋರ್ಟಲ್ಲಿ ಮೆಡಿಕಲ್ ಬೇಲ್ ತಗೊಂಡು ಫರ್ಗೆಟ್ ಅಬೌಟ್ ಏನೋ ಇನ್ಸಿಡೆಂಟ್, ಅದನ್ನು ಕ್ಷಮಿಸೋಣ. ಯಾವುದೋ ಏನೋ ಒಡಿಕಲ್ ಜೈಲಲ್ಲಿ ಆದಂಥದ ವಿಚಾರಣೆನೂ ಕೂಡ ಬೇಕಾದ್ರೆ ಕ್ಷಮಿಸ್ಬಿಡೋಣ, ಬೇಕಾದ್ರೆ ಬೇಡ ಬಿಟ್ಟಾಕಪ್ಪ, 3 FIR ಆಯಿತು, ಏನೋ ಅಲ್ಲಿ ಏನೋ ಚರಕಂಗೆ ಕೂತ್ಕೊಂಡ್ರೆ ಅದನ್ನು ಬಿಟ್ಟಾಕೋಣ.
ಬಟ್ ನ್ಯಾಯಾಲಯಕ್ಕೆ ಹೈಕೋರ್ಟಲ್ಲಿ ಓಕೆ ನನಗೆ ಬೆನ್ನೋವು ಅಂತ ಹೇಳಿ ಅದನ್ನು ತಗೊಂಡು ವಾಪಸ್ ಬಂದು ಆದಿಚುಂಚನಗಿರಿ ಆಸ್ಪತ್ರೆಗೆ ಸೇರಿಕೊಂಡು ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡಿರ ಮತ್ತೆ ಶೂಟಿಂಗ್ ಹೋಗಿ ಅಲ್ಲಿ ಇದಕ್ಕೇನೋ ನ್ಯಾಯಾಲಯಕ್ಕೆ ಹೀರಿಂಗ್ ಡೇಟ್ಗೆ ಅಬ್ಸ್ಕಾಂಡಿಂಗ್ ಹಾಕ್ಕೊಂಡು ಅವರಲ್ಲಿ ವಾರಂಟ್ ಮಾಡ್ತೀವಿ ಅಂತೇಳಿ ಮೇಡಮ್ ಇದೆಲ್ಲ ಏನಾಗ್ತದೆ ಮೇಡಮ್? ಓಕೆ, ತಪ್ಪು ಮಾಡಿದ್ದಾರೆ, ತಪ್ಪು ಮೇಲೆ ಸುಳ್ಳು ಆಗ್ಬಿಟ್ರೆ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ಅವರು ಮೆಡಿಕಲ್ ಬೇಲ್ ತೊಗೊಂಡಿರ ರಿಜೆಕ್ಟ್ ಆಗಿದ್ರು ಪರವಾಗಿಲ್ಲಪ್ಪ, ನಾನು ನಿಜ ಹೇಳ್ತೀನಿ, ನಾನು ಬೇಲ್ ತಗೊಳ್ಬೇಕು. ಅದೇ ಕೇಸಲ್ಲಿ ಆರೋಪಿ ಆಗಿದ್ದಂಥ ದೀಪಕ್ಗೆ ಬೇಲ್ ಸಿಗುತ್ತೆ. ದೀಪಕ್ ಯಾರದು? ಮುನಿರತ್ನ ಅವರ ಅಕ್ಕನ ಮಗ ದೀಪಕ್ಗೆ ಬೇಲ್ ಸಿಗುತ್ತೆ. ಅವನಿಗೆ ಬೇಲ್ ಸಿಕ್ಕಿದ್ಮೇಲೆ ನಿಂಗೂ ಸಿಗುತ್ತೆ ತಾನೆ. ಅಕಸ್ಮಾತ್ ಇನ್ನೊಂದು ತಿಂಗಳು ಲೇಟ್ ಆಗಿರ್ಬೋದು, 2 ತಿಂಗಳು ಲೇಟ್ ಆಗಿರ್ಬೋದು, ಚಾರ್ಜ್ ಶೀಟ್ ಫೈಲ್ ಮಾಡಿಬಿಡಲಿ. ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿಬಿಡಲಿ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಹೈಕೋರ್ಟಲ್ಲಿ ರಿಜೆಕ್ಟೇ ಆಯಿತು ಅಂತ ಅಂದ್ಕೊಳ್ಳಿ, ದರ್ಶನ್ದು ರಿಜೆಕ್ಟ್ ಆಯಿತು. ಈಗ ದರ್ಶನ್ಗೆ ಬೇಲ್ ಕೊಟ್ಟಿದ್ದು ಹೈಕೋರ್ಟು, ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದ್ದು ಸುಪ್ರೀಂ ಕೋರ್ಟು. ಅಕಸ್ಮಾತ್ ಹೈಕೋರ್ಟಲ್ಲಿ ನಿಮಗೆ ಬೇಲ್ ಸಿಕ್ಕಿಲ್ಲ, ಕನ್ವಿನ್ಸ್ ಆಗಿಲ್ಲ, ಬಿಟ್ಟು ಬಿಡಿ, ಇನ್ನೊಂದು ತಿಂಗಳು ಇರ್ಬೋದಾಗಿತ್ತು ಅಲ್ವಾ? ಇನ್ನೊಂದು ತಿಂಗಳು 2 ತಿಂಗಳು ಇದ್ಬಿಟ್ಟು ಮತ್ತೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಹಾಕಿದೆ, ಬೇಲ್ ಅಪ್ಲಿಕೇಶನ್ ಹಾಕಿ, ಸ್ವಾಮಿ ನೋಡಿ ನಮ್ಮ ಚಾರ್ಜ್ ಶೀಟ್ ಫೈಲ್ ಆಗಿದೆ, ನಾವು ನಿಯತಾಗಿ ಅಟೆಂಡ್ ಮಾಡ್ತೀವಿ, ನಮ್ಮ ಮೇಲೆ ಇದು ಸುಳ್ಳು ಆರೋಪ, ಆಮೇಲೆ ನನಗೆ ಶಿಕ್ಷೆ ಕೊಡಂಗಿದ್ರೆ ಟ್ರಯಲ್ ನಡೀತದೆ, ನಾನು ಅಟೆಂಡ್ ಆಗ್ತೀನಿ, ನಾನು ಎಲ್ಲೂ ಓಡೋಗೋದಿಲ್ಲ, ನನಗೆ ಬೇಲ್ ಕೊಡಿ ಅಂದರೆ ಸುಪ್ರೀಂ ಕೋರ್ಟ್ ಖಂಡಿತವಾಗಿ ಕೊಟ್ಟಿರೋದು ಮೇಡಮ್. ಈ ತಪ್ಪನ್ನು ಯಾರು ಮಾಡಿದ್ದು? ಈಗ ಅವರ ಅಡ್ವೊಕೇಟ್ಗಳು ಇಲ್ಲಿ ನಮಗೆ ಮೇಡಮ್ ಮೈಕ್ ಮುಂದೆ ಮಾತಾಡೋ ಅಡ್ವೊಕೇಟ್ಗಿಂತ ಬುದ್ಧಿವಂತ ಅಡ್ವೊಕೇಟ್ ಬೇಕಾಗಿದೆ. ನೀವು ನನ್ನ ಕೇಳಿದ್ರಿ ಸರ್ ಈಗ ಅಲ್ಲಿ ಚಾರ್ಜ್ ಆಗಿದೆ, ಏನು ಕೇಸು ಅಂತ. ಮೋಸ್ಟ್ಲಿ ಈಗ ನಿಮ್ಗೆ ಅರ್ಥ ಆಯಿತು ಚಾರ್ಜ್ ಆದಮೇಲೆ ಏನಾಗುತ್ತೆ ಕೇಸು ಅಂತ. ನಾನು ಸಾಂದರ್ಭಿಕವಾಗಿ ಪ್ಲಸ್ ಉಧಮ್ ಸಿಂಗ್ ಕೇಸ್ ಎರಡನ್ನೂ ಇಟ್ಕೊಂಡು ಹೇಳಿದೆ. ಸೊ ವಿ ವಾಂಟ್ ಟೆಕ್ನಿಕ್ಯಾಲಿಟೀಸ್ ಆ್ಯಂಡ್ ರಿಯಲ್ ಅಡ್ವೊಕೇಟ್ಸ್. ಬರೀ ಮೈಕ್ ಮುಂದೆ ಕೂತ್ಕೊಂಡು ಏನೋ ನಾವು ಯಾರನ್ನೋ ಡಿಫೆಂಡ್ ಮಾಡ್ಕೊಳೋದಲ್ಲ. ನಾವು ಡಿಫೆಂಡ್ ಮಾಡ್ಕೊಬೇಕಾರೋದು ಕೋರ್ಟಲ್ಲಿ. ಮೈಕ್ ಮುಂದೆ ಡಿಫೆಂಡ್ ಮಾಡ್ಕೊಂಡ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಹೊರತು ನಿಜವಾಗಿ ನಾವು ಡಿಫೆಂಡ್ ಮಾಡ್ಕೊಬೇಕಾರೋದು ನಾವು ಕೋರ್ಟಲ್ಲಿ. ಮೇಡಮ್ ನಾನೇನಾದರೂ ದರ್ಶನ್ ಅಡ್ವೊಕೇಟ್ಸ್ ಆಗಿದ್ದಿದ್ರೆ ನಾನು ಹೇಳ್ತಾ ಇರೋದು ಐ ವುಡ್ ಹ್ಯಾವ್ ನೆವರ್ ಲೈಟ್ ದ ಹೈಕೋರ್ಟ್ಗೆ ನಾನು ಸುಳ್ಳು ಹೇಳ್ತಾ ಇರಲಿಲ್ಲ. ಹೌದು ಸ್ವಾಮಿ, ನಮಗೆ ಬೇಲ್ ಬೇಕಾಗಿದೆ, ನಾನು ಮೆಡಿಕಲ್ ಅಂತ ಅಪ್ಲೈ ಮಾಡ್ಕೊಂಡು ಮೆಡಿಕಲ್ ನಿಜ ಇರಬೇಕಲ್ವಾ? ಮೆಡಿಕಲ್ ನಿಜ ಇಲ್ದಿತ್ತಾನೆ ಇವತ್ತು ಅವ್ರು ಮತ್ತೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ಹೊರಗಡೆ ಕಳಿಸಿದ್ದು. ಐ ನೆವರ್ ಎಕ್ಸ್ಪೆಕ್ಟೆಡ್, ಫರ್ಗೆಟ್ ಅಬೌಟ್ ಇಟ್. ಅಬ್ಸರ್ವೇಷನ್ ಹೆಂಗಿತ್ತು ಸುಪ್ರೀಂ ಕೋರ್ಟ್ದು, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಎನ್ ಹೈಕೋರ್ಟ್ ಅಂತ. ಏನಕ್ಕೆ ಅಂತ ಪಾಪ ಸಾಹೇಬ ಹೇಳಿಲ್ಲ, ಅಲ್ಲಿ ಸುಪ್ರೀಂ ಕೋರ್ಟ್ ಸಾಹೇಬ ಹೇಳಿಲ್ಲ, ಬಟ್ ಅಬ್ಸರ್ವೇಷನ್ಸ್ ಆಯಿತು. ಈ ರೀತಿ ಒಂದು ಒಂಥರ ನೆಗ್ಲೆಕ್ಟ್ ಆಗಿ ಇದನ್ನ ಈ ಅಬ್ಸರ್ವೇಷನ್ನೇ ಮಾಡಿದ್ರ ಈ ಒಂದು ಬೇಲ್ ಪಿಟಿಷನ್ ಅಲೋ ಮಾಡಿರೋದನ್ನ ನಿಜವಾಗ್ಲೂ ನಾವು ಖಂಡಿಸ್ತೀವಿ ಅಂತ. ದಟ್ ವಾಸ್ ಅಬ್ಸರ್ವೇಷನ್ ಆಫ್ ದ ಸುಪ್ರೀಂ ಕೋರ್ಟು. ಮೇಡಮ್ ನಾವ್ಯಾರು ವಿರೋಧಿನೂ ಅಲ್ಲ ಮೇಡಮ್. ಇಲ್ಲಿ ಬುದ್ಧಿವಂತಿಕೆ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ, ನಂಬಿಕೆ ಬೇಕಾಗುತ್ತೆ. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಮೇಡಮ್. ಟ್ರೋಲಿಂಗ್ಸ್ ವಿಲ್ ಓನ್ಲಿ ಡ್ಯಾಮೇಜ್ ಹಿಮ್. ಮೀಡಿಯಾ ಮುಂದೆ ಬಂದಷ್ಟು ಡ್ಯಾಮೇಜ್ ಆಗುತ್ತೆ. ತಾಳ್ಮೆಯಿಂದ ಇರಬೇಕು. ಆಮೇಲೆ ಒಂದು ಅಡ್ವೊಕೇಟ್ ಅಲ್ಲ ಮೇಡಮ್, 10 ಅಡ್ವೊಕೇಟ್ ಕೆಲಸ ಮಾಡಲಿ ಮೇಡಮ್. ನಮಗೆ ದರ್ಶನ್ ಪರವಾಗಿ ಬಂದು ಮಾಧ್ಯಮಗಳ ಮುಂದೆ ಹೇಳೋವಂಥ ಅಡ್ವೊಕೇಟ್ ಅವಶ್ಯಕತೆ ಇಲ್ಲ. ದರ್ಶನ್ಗೆ ನಾನು ಕೇಳೋದಾಯ್ತು ಅಂತಂದರೆ ದೇ ನೀಡ್ ಅನ್ ಅಡ್ವೊಕೇಟ್ ಹೂ ಕ್ಯಾನ್ ಥಿಂಕ್ ಇನ್ ಡಿಫರೆಂಟ್ ಆ್ಯಂಗಲ್ಸ್. ಈ ಒಂದು ಕೇಸನ್ನು 10,000 ಪೇಜು ಫಾರೆನ್ಸಿಕ್ ಇದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳಿದೆ, ಮೊಬೈಲ್ ಟವಲ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳಿದೆ, ಕೆಲವೊಂದು ಸಾಕ್ಷ್ಯಗಳಿದೆ, ಸೆಕ್ಯೂರಿಟಿಗಳವರು ಸಾಕ್ಷ್ಯಗಳಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಮೇಡಮ್. ಇದನ್ನೆಲ್ಲ ಡಿಫೆನ್ಸ್ ಆಗಿ ತಗೊಂಡು ಆತನ ಬಚಾವ್ ಮಾಡೋ ಅಂತ ಒಂದು ಟೀಮ್ ಬೇಕಾಗಿದೆ. ವ್ಯಕ್ತಿಗತವಾಗಿ ದೇ ಶುಡ್ ನೋ ದಟ್ ದಿಸ್ ಪೀಪಲ್ ಈ ಒಂದು ವ್ಯಕ್ತಿನ ಹೊರಗಡೆ ಕರ್ಕೊಂಡ್ಬರ್ಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿ ಇರಬೇಕು. ಅದಿಲ್ಲ ಅಂತಂದ್ರೆ ಮೇಡಮ್ ಬರೀ ನೀವು ಕಾಸಿಗೆ ಮೇಡಮ್ ಇವತ್ತು ಫೀಸ್ಗೋಸ್ಕರ ಎಷ್ಟೋ ಜನ ಅಡ್ವೊಕೇಟ್ ಮಾಡ್ತಾರೆ. ಬಟ್ ಐ ಥಿಂಕ್ ಮಾನಸಿಕವಾಗಿ ಆ ಕೇಸನ್ನ ಅರ್ಥಕೊಂಡು ಮಾಡೋದಿದೆಯಲ್ಲ ಮೇಡಮ್, ಓನ್ಲಿ ದೋಸ್ ಟೈಪ್ ಆಫ್ ಅಡ್ವೊಕೇಟ್ಸ್ ಕ್ಯಾನ್ ಬ್ರಿಂಗ್ ದರ್ಶನ್ ಔಟ್. ಅದರ್ವೈಸ್ ಫೀಸ್ಗೋಸ್ಕರ ಯಾರಾದರೂ ಕೆಲಸ ಮಾಡಿದರೆ, ವಕಾಲತ್ ಹಾಕಿದರೆ ಖಂಡಿತ ಏನು ತೊಂದರೆ ಆಗಿದೆಯೋ ಅದು ತೊಂದರೆ ಮುಂದುವರಿಯುತ್ತೆ. ಆ್ಯಂಡ್ ಇವನ್ ನಾವು ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ದರ್ಶನ್ ಇವಂದು ಯಾರ್ದು ಬಿಗ್ ಬಾಸ್ ಹುಡುಗ ಗಲಾಟೆ, ಅವನು ಹುಡುಗ ನಾನು ನಿಮ್ಮ ಮನೆ ಹುಡುಗ ಏನೋ ಅಂತ ಹಾಕೊಂಡಿದ್ದಲ್ಲ, ಅವ್ನು ಗಲಾಟೆ ಆಯ್ತಲ್ಲ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ನಾನು ಆವಾಗಲೇ ಹೇಳಿದ್ದೆ, ಅವ್ನು ಹೇಳ್ದ ಅಣ್ಣ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ದು ಇದೆ, ನೀವೇನಾದ್ರು ಕಂಪ್ಲೇಂಟ್ ಕೊಡಿ ಅಂತಂದ್ರೆ ನೀವೇನೋ ಕಂಪ್ಲೇಂಟ್ ಕೊಟ್ಟ ಹೇಳಿದ ಅಟ್ಯಾಕ್ ಮಾಡಿದ್ರೆ ಗಲಾಟೆ ಮಾಡಿದ್ರೆ ಕಂಪ್ಲೇಂಟ್ ಕೊಡಲೇಬೇಕಾಗತ್ತೆ. ರಮ್ಯಾ ಅವ್ರು ಕಂಪ್ಲೇಂಟ್ ಕೊಡ್ರಿ, ನಾವು ಹೇಳೋಕ್ಕಾಗತ್ತೆ ಅದನ್ನ? ರಮ್ಯಾ ಅವ್ರನ್ನ ಈಗ ನೋಡಿ ಅದೊಂದು ಅಡಿಷನ್ ಆಯ್ತಾ ಅಲ್ಲ. ನೋಡಿ ಈಗ ನಾವು ಅಂಥ ಸಂದರ್ಭದಲ್ಲೂ ಕೂಡ ಮಾತಾಡಿಲ್ಲ. ನಾವು ಹೇಳಿದ್ದೇನು ಅಂತಂದ್ರೆ ಈ ಹುಡುಗರಿಂದ, ದರ್ಶನ್ ಫ್ಯಾನ್ಸ್ಗಳಿಂದ ದರ್ಶನ್ ತೊಂದರೆ ಆಗ್ಬಾರ್ದು. ಈ ದರ್ಶನ್ದು ರಮ್ಯನ್ ಕಂಪ್ಲೇಂಟ್ FIR ಆಯ್ತು, 5-6 ಜನ ಅರೆಸ್ಟ್ ಆರ. ಅವ್ನ ಮುಖಗಳು ನೋಡಿದ್ರೆ ಯಾರು ಅಂತ ಗೊತ್ತಿಲ್ಲ. ಅವ್ರುಗಳು ಕೆಟ್ಟದಾಗ ಮಾಡಿ ರಮ್ಯನ ಮೇಲೆ ಟ್ರೋಲ್ ಮಾಡಿ ಅದೊಂದು FIR ಆಯ್ತಾ. ದರ್ಶನ್ ಹೆಸರು ಅಲ್ಲೂ ಓಡ್ತಾ. ಮತ್ತೆ ಇವನು ಯಾರೋ ಈ ಬಿಗ್ ಬಾಸ್ ಅಲ್ಲಿ ಇದ್ನಲ್ಲ ಮುಂಚೆ, ಅವನ ಮೇಲೆ ಅಲ್ಲೆಲ್ಲೋ ಚಾಕುನೋ ಡ್ರಾಗರ್ ಇಟ್ಟು ಅದೊಂದು ಕೇಸ್ ಆಯ್ತಾ. ಮೇಡಮ್ ಇದೆಲ್ಲ ಯಾರು ಮಾಡಿದ್ದು? ನಾವು ಮಾಡೋ ಅಂತ ಹೇಳಿದ್ರ?
ಮೇಡಮ್ ಅವ್ರು ಆಲ್ರೆಡಿ ತೊಂದರೆಲಿದ್ದಾರೆ ದರ್ಶನ್ ಅವರು. ಒಬ್ಬ ಫ್ಯಾನ್ಸ್ಗಳಾಗಿ ಇದು ಕಚರಾ ಕೆಲಸಗಳನ್ನ ಮಾಡಬಾರ್ದು. ಇವ್ರನ್ನ ಫ್ಯಾನ್ಸ್ ಅಂತ ಹೇಳ್ಬೇಕಾ, ಸಿಕ್ಸೋರು ಹೇಳ್ಬೇಕು ಅವರು? ಆರ್ ದಿಸ್ ಫ್ಯಾನ್ಸ್? ನೋ, ದೇ ಆರ್ ದ ಟ್ರಬಲ್ಸ್. ದರ್ಶನ್ ಅವ್ರಿಗೆ ಅದು ಟ್ರಬಲ್ಸ್. ಅದು ಇದನ್ನ ನೋಡಿ ಮೇಡಮ್, ನಿಜವಾದ ಫ್ಯಾನ್ಸು ಮತ್ತೆ ಫ್ಯಾನ್ಸ್ ಅಂತ ಹೇಳ್ಕೊಂಡು ಸಮಸ್ಯೆಗೆ ಸಿಕ್ಕಾಕ್ಸೋರ್ನ ದೇ ಹ್ಯಾವ್ ಟು ಬಿ ಸಪ್ರೇಟೆಡ್. ಈಗ ನಿಮ್ಮನ್ನೇ ತೊಂದರೆ ಸಿಗಾಕ್ಸೋರ್ನ ಫ್ಯಾನ್ಸ್ ಹಂಗಂದು ಹೆಂಗೆ ಹೇಳ್ತೀರಾ ನೀವು? ಈ ಎರಡು ಸಂದರ್ಭ, ಒಂದು ರಮ್ಯನ ಕೇಸ್ ಆಗಿರ್ಬೋದು ಅಥವಾ ಅವನು ಒಳ್ಳೆ ಹುಡುಗ ಪ್ರಥಮ್ ಕೇಸ್ ಆಗಿರ್ಬೋದು. ಇವೆರಡು ಕೇಸ್ಗಳನ್ನ ಹೇಗೆ ಹೇಳ್ತೀರಾ? ಎರಡು ಕೇಸಲ್ಲೂ ಕೂಡ ದರ್ಶನ್ ಪಾತ್ರ ಇದೆ ಅಂತ ನಾವು ಯಾರು ಹೇಳಲ್ಲ, ಬಟ್ ಅವ್ರ ಫ್ಯಾನ್ಸ್ ಪಾತ್ರ ಇದೆ. ಮೇಡಮ್, ಇಂಥವ್ರನ್ನ ಮಟ್ಟ ಹಾಕಕ್ಕೆ ಯಾಕೆ ಒಂದು ಕರೆ ಕೊಡಬಾರ್ದಾಗಿತ್ತು? ಅಥವಾ ಇಂಥವ್ರು ನಮ್ಮನ್ನ ಈ ಶುಡ್ ಹಾವ್ ಡಿಸೋನ್ ದೆಮ್. ನನಗೂ ಅವ್ರಿಗೆ ಸಂಬಂಧ ಇಲ್ಲಪ್ಪ. ಯಾಕಂದ್ರೆ ಇರೋದು ಆಲ್ರೆಡಿ ಸುಳಿಲ್ ಸಿಕ್ಕಾಕೊಂಡಿದ್ದಾರೆ ಅವರು. ಈ ಕೊಲೆ ಕೇಸಿಂದ ಒಳಗಡೆ ಬರೋದಿದೆಯಲ್ಲ, ಇದು ರಾಜಕೀಯವಾಗಿ ಕೂಡ ಒಂದು ದೊಡ್ಡ ಕಂಟಾಗ್ತಾ ಇದೆ. ಇಟ್ಸ್ ನಾಟ್ ಅಬೌಟ್ ಪೊಲೀಸ್ ಆ್ಯಂಡ್ ದಿಸ್ ಒನ್ ಮೇಡಮ್, ಇಲ್ಲಿ ಒಂದು ರಾಜಕೀಯ ಕೂಡ ಇದೆ. ಈಗ ಪ್ರಜ್ವಲ್ ಬಂದ್ಬಿಟ್ಟು JDS ಫ್ಯಾಮಿಲಿ, ಕಾಂಗ್ರೆಸ್ ಅವ್ರು ಒಳಗೆ ಕಟ್ಸಿದ್ರು. ದರ್ಶನ್ ಕಾಂಗ್ರೆಸ್ ಕೆಲಸ ಮಾಡಿದ್ದಾನೆ. ಯಾರು ಒಳಗೆ ಕಳಿಸ್ಬೋದು? ನೀವು ಯೋಚನೆ ಮಾಡ್ಕೊಳ್ಳಿ. ಈಗ ನಾನು ಆರೋಪ ಮಾಡ್ತಾ ಇಲ್ಲ, ಇದು ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಅ ಲಾಜಿಕ್. ಈಗ ಪ್ರಜ್ವಲ್ ತಪ್ಪು ಮಾಡೋಣ ಬಿಟ್ಟು ಕೋರ್ಟ್ ಹೇಳಿದ್ಮೇಲೆ ನಾವು ಒಪ್ಕೊಳ್ಳೇಬೇಕು ಅವ್ನು ತಪ್ಪು ಮಾಡಿದಾನೆ ಅಂತ. ಈಗ ಒಬ್ಬೊಂದು JDS ಫ್ಯಾಮಿಲಿ MP ಕಾಂಗ್ರೆಸ್ ಸರ್ಕಾರದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು 9 ತಿಂಗಳಲ್ಲಿ ಕನ್ವಿಕ್ಷನ್ ಕೊಡಿಸ್ತಾರೆ ಅಂತಂದ್ರೆ JDS ಅವರು ಈ ವಿಕೆಟ್ ಏನ್ ಮಾಡ್ಬೋದು? ನೀವು ಯೋಚನೆ ಮಾಡಿ. ಸೊ ರಾಜಕೀಯ ನಂಟು ಕೂಡ ಇದೆ. ಹಂಗಾಗಿ ಐ ಥಿಂಕ್ ಇವತ್ತು ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ, ಬಟ್ ರಾಜಕೀಯದಿಂದ ಹೊರಗಡೆ ಬಂದು ಆ ಕೇಸಿಂದ ಹೊರಗಡೆ ಬರೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಅವರೇ ಬೀಳಬೇಕು ಮೇಡಮ್. ಆ್ಯಂಡ್ ಯು ಶುಡ್ ಹ್ಯಾವ್ ಗುಡ್ ಲಾಯರ್ಸ್. ನಾನು ಹೇಳೋದನ್ನ ಮತ್ತೆ ಹೇಳ್ತಾ ಇದ್ದೀನಿ ಮೇಡಮ್, ಸುಳ್ಳು ನಮಗೆ ನೋಡಿ, ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ರೆ ತಗೊಳಕಂತೀವಿ. ಈಗ ನ್ಯಾಯಾಲಯಕ್ಕೆ ನನಗೆ ಬೆನ್ನೋವಿದೆ, ನಾನು ಆಪರೇಷನ್ ಅಂತ ಸುಳ್ಳು ಹೇಳ್ಬಿಟ್ಟು ಬೇಲ್ ತೊಗೊಂಬಂದ್ರೆ ಮೇಡಮ್ ತಗೊಳಕೊಂಡಿದ್ದಲ್ಲಿ ಸುಪ್ರೀಂ ಕೋರ್ಟಲ್ಲಿ ತಗೊಳಕೊಂತಿದ್ದು ಕೇಸ್ ಇದು. ಮೇಡಮ್ ನಾವು ಹೇಳಿದ್ವ ಇದನ್ನು? ಪ್ರಥಮ್ ಮೇಲೆ ಗಲಾಟೆ ಮಾಡುವಂಥ ಡ್ರ್ಯಾಗರ್ ಇಕ್ಕು ಅಂತ ನಾವು ಹೇಳಿದ್ವಾ? ಮತ್ತು ರಮ್ಯನಿಗೆ ಟ್ರೋಲ್ ಮಾಡೋಂತ ನಾವು ಹೇಳಿದ್ವಾ? ಮೇಡಮ್ ವಿ ಮೇ ನಾಟ್ ಬಿ, ನಾವು ಅವ್ರನ್ನ ಹೊಗಳ್ದಿರಿರ್ಬೋದು ದರ್ಶನ್ಗೆ, ಬಟ್ ಡೆಫಿನೆಟ್ಲಿ ಐ ಹ್ಯಾವ್ ಸೀನ್ ಹಿಸ್ ಮೂವೀಸ್ ಆಲ್ಸೋ. ನಾನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಇನ್ಫ್ಯಾಕ್ಟ್ ಅವರು ಜಗ್ಗು ಕಮಿಂಗ್ ದಾಟ್ ಈಸ್ ವಾಟ್ ದೇ ಗೇವ್. ನಾನು ಕೊಟ್ಟಿಲ್ಲ ಸ್ಕ್ರಿಪ್ಟ್, ಅದು ಇಟ್ ವಾಸ್ ಎ ಸ್ಕ್ರಿಪ್ಟ್ ಗಿವನ್ ಬೈ ದ Zee TV. I liked it. He has done a very good job. ಅವರ ಸಿನಿಮಾಗಳನ್ನು ಒಂದಷ್ಟು ನಾನು ಕೂಡ ಕಟ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಫುಲ್ ನೋಡಿಲ್ಲ ಅಂದ್ರೂ ಕೂಡ ಒಂದು ಸಣ್ಣ ಹಾಡುಗಳು ಅದು ಇದು ನೋಡಿದ್ದೀನಿ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಮೇಡಮ್ ನಾವು ಬೆಳೆದಂಗೆಲ್ಲ ಮೇಡಮ್ ನಮಗೆ ನಮ್ಮ ಅಹಮ್ಮು ಮತ್ತು ನಮ್ಮ ಘನತೆ ಗೌರವ, ನಾನು ಅದನ್ನೇ ಪದೇ ಹೇಳ್ತೀನಿ. ಮನೆಗೆ ಹೋಗು ಕಣ, ಪಕ್ಕದ ಮನೆಗೆ ಹೋಗ್ಬೇಡ, ಸ್ಟಾರ್ ಹೋಟ್ಲಿಗೆ ಹೋಗು, ಶೆಡ್ಗೆ ಹೋಗ್ಬೇಡ. ಮೇಡಮ್ ತಪ್ಪೇನಿದೆ? ಐ ಆಮ್ ಆಸ್ಕಿಂಗ್ ಹಿಮ್ ಟು ಬಿ ಪೊಲೈಟ್ ಟು ಈಸ್ ಓನ್ ಸ್ಟ್ಯಾಂಡರ್ಡ್ಸ್. ಓನ್ ಸ್ಟ್ಯಾಂಡರ್ಡು ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು, ನಾನು ಶೆಡ್ಗೆ ಹೋಗ್ತೀನಿ ಅಂತಾನೆ. ಮನೆಗೆ ಹೋಗೋ ಇಲ್ಲ ಬರೋ ಪಕ್ಕದ ಮನೆಗೆ ಹೋಗ್ತೀನಿ. ಮೇಡಮ್ ಇದು ಯಾರ ಸಮಸ್ಯೆ? ಇದು ನಂದಿರಲ್ಲ ಮೇಡಮ್. ಇದು ನಾನು ಕೆಡ್ಸೋಕ್ಕಾಗತ್ತಾ ದರ್ಶನನ್ನ? ನಮ್ಗೆ ಆ ಕೆಪಾಸಿಟಿ ಆದರೂ ಇದೆಯಾ? ಐ ಆಮ್ ನೋ ವೇರ್ ಕನ್ಸರ್ನ್ಡ್. ಆಮೇಲೆ ಈ ಫ್ಯಾನ್ಸಲ್ಲಿ ಮೇಡಮ್ ಒಂದಷ್ಟು ಕಚ್ಚಡಗಳಿರ್ತಾರೆ, ಒಂದು 10% ಕಚ್ಚಡಗಳಿರ್ತಾರೆ. ಈ ಕಚ್ಚಡಗಳು ದರ್ಶನ್ ಹೆಸರು ಹಾಳು ಮಾಡ್ತಾರೆ. 90% ದೇರ್ ಆರ್ ಗುಡ್ ಫ್ಯಾನ್ಸ್. ಐ ಡೆಫಿನೆಟ್ಲಿ, ಯಾಕೆ ನಮ್ಮಲ್ಲೂ ಫ್ಯಾನ್ಸ್ ಅಂತ ಹೇಳ್ಕೊಂಡು ನಮಗೂ ನಾನು ನೋಡಿದ್ದೀನಿ ಅದನ್ನು. ಮೇಡಮ್ ದರ್ಶನ್ಗೆ ಈ 90% ನಿಜವಾದ ಫ್ಯಾನ್ಸನ್ನ ಕಾಪಾಡಿಕೊಂಡು ಈ 10%ನ ಸಪ್ರೇಟ್ ಮಾಡಿಕೊಂಡ್ರೆ ಐ ಆಮ್ ಶ್ಯೂರ್ ಡೆಫಿನೆಟ್ಲಿ ಅವರೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಅಂತ ನನಗನ್ಸುತ್ತೆ. ಮೇಡಮ್ ಈಗ ಮತ್ತೆ ಬೆಲ್ ಕ್ಯಾನ್ಸಲ್ ಮಾಡಲಿಕ್ಕೆ ದರ್ಶನ್ ಹೈಕೋರ್ಟಲ್ಲಿ ಹೇಳಿದಂಥ ಈ ಮೆಡಿಕಲ್ ಏನಿದೆ ಅದೆಷ್ಟು ಕಾರಣನೋ, ರಮ್ಯಾ ಮತ್ತು ಈ ಪ್ರಥಮ್ ಕೇಸು ಕೂಡ ಅಷ್ಟೇ ಕಾರಣ ಇದೆ. ಓಕೆ, ಅದನ್ನು ಅರ್ಥ ಮಾಡ್ಕೊಂಡಿದ್ರಲ್ಲ ನನಗೆ ಗೊತ್ತಿಲ್ಲ. ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅದರ್ವೈಸ್ ನಾನು ದರ್ಶನ್ ವಿಚಾರ ನಾನು ಮಾತಾಡ್ತಾನೆ ಇರಲಿಲ್ಲ. ಯಾಕಂದ್ರೆ ಮೇಡಮ್ ಹೊರಗಡೆ ಇದ್ದು ಅವ್ರೇನೋ ಅವ್ರು ಪಾಡಿಗಿದ್ರೆ ಬೇಕಾದ್ರೆ ಮಾತಾಡಿದ್ರೆ ಸರಿ ಅನ್ಸ್ಬೋದು. ಜೈಲಲ್ಲಿ ಕೂತ್ಕೊಂಡಿದ್ದಾಗ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಿದಾಗ ನಮಗೆ ಅದು ಅನ್ಸಲ್ಲ. ಬಿಕಾಸ್ ಐ ಆಮ್ ನೋವರ್ ರಿಲೇಟ್. ನಾನು ಅವ್ರ ಅಡ್ವೊಕೇಟ್ ಅಲ್ಲ, ಅಥವಾ ನನಗೆ ನಮ್ಮ ಆಸ್ತಿಯನ್ನು ದರ್ಶನ ಹಾಕೋಣಿಲ್ಲ. ಅಕಸ್ಮಾತ್ ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಡಿಫ್ರೆನ್ಸ್ ಬಂತು, ಅದು ಬಿಟ್ಟರೆ ನನಗೇನೋ ಅವ್ರ ಮೇಲೆ ದ್ವೇಷನೂ ಇಲ್ಲ. ಐ ರಿಯಲಿ ಡೋಂಟ್ ಹ್ಯಾವ್ ಎನಿಥಿಂಗ್. ಒಂದು ಬೇಜಾರೇನು ಅಂತಂದರೆ ಇಷ್ಟೆಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೂ ಅದನ್ನು ಉಪಯೋಗಿಸ್ಕೊಳಕ್ಕೆ ಅವ್ರ ವ್ಯಕ್ತಿಗೆ ಬರ್ತಾ ಇಲ್ವಲ್ಲ. He has got everything. It's got everything. ಮನಿ, ಶೈನು, ಒಂದು ಸ್ಟಾರ್ಗಿರಿ, ದುಡ್ಡು, ಒಳ್ಳೆ ಅಡ್ವೊಕೇಟ್ನ ಹುಡ್ಕೊಂಡು ತಲೆ ಉಪಯೋಗಿಸ್ಕೊಳಕ್ಕೆ ನಿಂಗೆ ಬುದ್ಧಿ ಇಲ್ಲ ಅಂತಂದ್ರೆ ಮತ್ತೆ ತಲೆ ಸಗಣಿನ ಇದೆ ನಿನಗೆ. ಇಷ್ಟು ಹೇಳೋಲ್ಲ ಮೇಡಮ್, ಬೇರೆ ಏನಿಲ್ಲ. ಸರ್ ನೀವು ಹೇಳಿದ್ರಿ ದರ್ಶನ್ ಬಗ್ಗೆ ನಾನು ಮಾತಾಡಲ್ಲ, ಸೊ ನೀವು ಕೇಳಿದ್ಕೆ ಹೇಳಿದ್ರಿ ಅಂತ. ಸರ್ ನಾನು ಯಾಕೆ ದರ್ಶನ್ ಸರ್ ವಿಚಾರ ಕೇಳಿದೆ ಅಂತ ಹೇಳಿದ್ರೆ, ಆ ದರ್ಶನ್ ಸರ್ನ ನಾವು ಅವ್ರ ಫ್ಯಾನ್ ಆಗಿ ನೋಡಿದ್ದು ಹೆಚ್ಚು ಉಂಟು. ಸೊ ಅವ್ರು ನಿನ್ನೆ ನೋಡ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಸರ್. ನಿನ್ನೆ ಅವ್ರು ನೋಡಿದ ತಕ್ಷಣ ನಾನ್ ನಿಮ್ಗೆ ಕಾಲ್ ಮಾಡ್ತೀನಿ ಸರ್, ಅವ್ರಿಗೆ ಏನಾದ್ರು ಸಜೆಷನ್ ಮಾಡ್ಬೋದಾ, ಅವ್ರಿಗೆ ಏನಾದ್ರು ಹೇಳ್ಬೋದಾ, ಅದು ಕಾರಣಕ್ಕೆ ನಾನು ನಿಮ್ಮ ಹತ್ರ ಈಗಲೂ ಕೂಡ ಸಮಯ ಮಿಂಚಿಲ್ಲ ಮೇಡಮ್. ಈಗಲೂ ಕೂಡ ಸಮಯ ಮಿಂಚಿಲ್ಲ. ಸ್ಟಿಲ್ ದೆರ್ ಇಸ್ ಅ ಟೈಮ್ ಫಾರ್ ದರ್ಶನ್ದು ಬರೀ ಕೇಸ್ ಅಲ್ಲ ಮೇಡಮ್, ಒಂದು ರಾಜಕೀಯ ತಿಕ್ಲಾಟ ಅದು. ಓಕೆ, ಐ ಆಮ್ ವೆರಿ ಫ್ರಾಂಕ್ ಆನ್ ದಿಸ್. ಓಕೆ ಮೇಡಮ್, ಬೇರೆ ಯಾರನ್ನ ಕೇಳಿದ್ರೆ ಇಲ್ಲ ಅವನ ತಪ್ಪು ಮಾಡಿದಾನೆ ಅನ್ಭೋಗಿಸ್ಲಿ ಬಿಡಿ ಅಂತ ಹೇಳ್ತಾರೆ. ಮೇಡಮ್ ದರ್ಶನ್ದು ಬರೀ ಇಟ್ಸ್ ನಾಟ್ ಓನ್ಲಿ ಕೇಸ್.
ಇಟ್ಸ್ ಎ ಫೈಟ್, ಪೊಲಿಟಿಕಲ್ ಫೈಟ್ ಅಲ್ಲಿ. ಓಕೆ, ಈಗ ಪ್ರಜ್ವಲ್ ಹೊರಡೆ ಹೋಗಿರೋದಕ್ಕೆ ಒಂದು ವಿಕೆಟ್ ಬೇಕಾಗಿದೆ. ಆ ವಿಕೆಟ್ ದರ್ಶನ್ ಆಗಬಾರ್ದು ಅನ್ನೋದು ನನ್ನ ಒಂದು ಇಚ್ಛೆ. ಇಷ್ಟು ಓಪನ್ ಆಗಿ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಹೇಳಲ್ಲ, ನಾನು ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಅಂಡ್ ಐ ಡೋಂಟ್ ನೋ ವಾಟ್ ಟರ್ಮ್ಸ್ ಹಿ ವಾಸ್ ವಿತ್ ಮುನ್ರತ್ನ ಅವ್ರ ಜೊತೆ ಏನು ಟರ್ಮ್ಸಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ. ಮುಂಚೆ ಏನು ಟರ್ಮ್ಸಲ್ಲಿ ಇದ್ದಾರೆ, ಈ ಏನು ಟರ್ಮ್ಸಲ್ಲಿ ಇದ್ದಾರೆ ಗೊತ್ತಿಲ್ಲ ನನಗೆ. ಇಫ್ ಅಟ್ ಆಲ್ ದರ್ಶನ ಬಚಾವ್ ಮಾಡ್ಬೋದು ಅಂತಂದರೆ ಒಬ್ಬದೇ ಒಬ್ಬ ವ್ಯಕ್ತಿ, ದಟ್ಸ್ ಮುನಿರತ್ನ. ಇಷ್ಟು ಹೇಳ್ಬಲ್ಲ ನಾನು. ಅದು ಯಾರು ಅಂತ MLA ಮುನಿರತ್ನ, ಅದನ್ನು ಹೇಳ್ತೀನಿ. ನಿಮ್ಮದೇ ಸ್ನೇಹಿತ MLA ಮುನಿರತ್ನ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಬಚಾವ್ ಮಾಡ್ಬೋದು. ಹೇಗೆ, ಯಾವ ರೀತಿ, ಅದು ನಿಮ್ಗೆ ಗೊತ್ತಿದೆ ಸರ್. ಈಗ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೀವು ಹೇಳೋಕೆ ರೆಡಿ ಇದ್ದೀರಾ ಸರ್ ಈ ವಿಚಾರನ? ನನಗೆ ಯಾಕೆ ಬೇಕು ಮೇಡಮ್, ನನಗೆ ಯಾಕೆ ಮೇಡಮ್, ಏನು ಹೌ ಮೈ ರಿಲೇಟೆಡ್? ಫಸ್ಟ್ ಆಫ್ ಆಲ್ ನಾನು ಅವ್ರ ಲಾಯರ್ ಅಲ್ಲ, ನನ್ನ ಸಂಬಂಧಿ ಅಲ್ಲ, ಅವ್ರ ಫ್ಯಾನು ಅಲ್ಲ. ನಾನು ಐ ಹ್ಯಾವ್ ಮೈ ಓನ್ ಸ್ಟಾರ್ಗಿರಿ, ಐ ಹ್ಯಾವ್ ಮೈ ಓನ್ ಲೈಫ್. ನೀವು ಕೇಳಿದ್ದಕ್ಕೆ ನನಗೆ ಹೇಳಿದೆ. ಯಾರು ಬಚಾವ್ ಮಾಡ್ಬೋದು ಅಂತ ಕೇಳಿದ್ರಲ್ಲ, MLA ಮುನಿರತ್ನವ್ರು ಬಚಾವ್ ಮಾಡ್ಬೋದು. ಹೇಗೆ, ಅದು ಅವ್ರಿಗೆ ಗೊತ್ತಿದೆ. ಸೂಪರ್ ಸರ್. ಮುನಿರತ್ನವ್ರಿಗೆ ಮೈಕಿಡಿ ಗೊತ್ತಾಗುತ್ತೆ. ಅಲ್ಲ, ಕೇಳಿದಕ್ಕೆ ಸೊಲ್ಯೂಷನ್ ಆಲ್ಸೋ ಐ ಟೋಲ್ಡ್. ಈ ಸೊಲ್ಯೂಷನ್ ಯಾರು ಹೇಳಕ್ಕಾಗತ್ತೆ? ಈ ಸೊಲ್ಯೂಷನ್ ಯಾರು ಹೇಳಕ್ಕಾಗತ್ತೆ? MLA ಮುನಿರತ್ನವ್ರು ಮನಸ್ಸು ಮಾಡಿದ್ರೆ ದರ್ಶನ್ ಅವ್ರನ್ನ ಬಚಾವ್ ಮಾಡ್ಬೋದು. ಅವರೊಬ್ಬರೇ ಬಚಾವ್ ಮಾಡೋಕ್ಕಾಗೋದು. ಹೇಗೆ, ಯಾಕೆ, ಅದು ಅವ್ರಿಗೆ ಗೊತ್ತಿದೆ. ಹೇಗೆ, ಯಾಕೆ, ಇದೊಂದು ಕ್ವೆಶನ್ ಮಾರ್ಕ್ ಇದೆ. ಮುಂದಿನ ದಿನದಲ್ಲಿ ಇದು ಸೊಲ್ಯೂಷನ್ ಸಿಗ್ಲಂದ್ರೆ ಖಂಡಿತ ನಾನು ಇವ್ರನ್ನ ಹುಡುಕೊಳ್ತೀನಿ. ಯಾಕಂತ ಹೇಳಿದ್ರೆ ಫೀಸ್ ಹಂಗೆ 100 ಕೋಟಿ ಎತ್ಕೊಂಬಂದು ಹೆಂಗೆ ಬರೀ ಸೊಲ್ಯೂಷನ್ ಅಲ್ಲ, 100 ಕೋಟಿ ದುಡ್ಡು ಎತ್ಕೊಬೇಕಾಗತ್ತೆ ಫೀಸ್. ಯಾಕಂದ್ರೆ ಕೋಟಿ ಕೋಟಿ ಕೊಡ್ತಾರಲ್ಲ, ನಮಗೂ ಕೊಡ್ಲಿ ಅಂತ ಅಷ್ಟೇ. ಅಲ್ಲ, ಈಗ ನೋಡಿ, ವಿತೌಟ್ ಫೀಸ್ ಇಷ್ಟನ್ನು ಹೇಳಿದ್ದೀನಿ, ಇನ್ನೇನು ಹೇಳಕ್ಕಾಗತ್ತೆ ನಮ್ಗೆ? ವಿತೌಟ್ ಫೀಸ್ ಇದು. ಈಗ ನಿಮ್ಗೆ ಸೊಲ್ಯೂಷನ್ ಕೀ ಎಲ್ಲಿದೆ ಕೂಡ ಹೇಳಿದ್ದೀನಮ್ಮ, ಕೀ ಎಲ್ಲಿದೆ ಅಂತ ಕೂಡ ಹೇಳಿದೆ. ಇಟ್ಸ್ ಓನ್ಲಿ ಒನ್ ಮ್ಯಾನ್ ಹೂ ಕ್ಯಾನ್ ಸೇವ್ ದರ್ಶನ್. ಇಟ್ಸ್ ನನ್ ಅದರ್ ದ್ಯಾನ್ MLA ಮುನಿರತ್ನ ಅವರು. ಹೇಗೆ, ಏಕೆ, ಮುನಿರತ್ನವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಸರ್, ನಿಮ್ಮಲ್ಲಿ ಒಂದು ಮುಗ್ಧ ಮನಸ್ಸು ಖಂಡಿತ ಇದೆ ಸರ್. ನಾವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಸರ್ ನನ್ಗೆ ಅದೇ ಒಂದು ಡೌಟ್ ಆಗೋದು ಸರ್. ನೀವ್ ಯಾವಾಗ್ಲೂ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಲ್ರು ನಿಮ್ಮನ್ನ ಹೊಗಳಿದ್ದು ಉಂಟು, ಕೊಂಡಾಡಿದ್ದು ಉಂಟು, ನಿಮ್ಮ ಮತ್ತೆ ಅಂಶದ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದ್ದು ಉಂಟು ಬಿಗ್ ಬಾಸ್ ಮನೆಯಲ್ಲಿ. ನೀವು ಅದೇ ತರ ಜನಗಳಿಂದ ಪ್ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಲ್ಲ ಸರ್? ಅದ್ರ ಬದಲು ನೀವು ಕಾಂಟ್ರವರ್ಸಿ ಅಂತ ಎಲ್ಲರನ್ನ ಎದುರಾಕೊಂತ ಇದ್ದೀರಾ? ಮೇಡಮ್, ಈಗ ಒಂದು ಚಿನ್ನವನ್ನ ಬೆಂಕಿಲಿ ಹಾಕದಾಗೇನೆ ಅದರ ಸ್ಪಷ್ಟತೆ ಗೊತ್ತಾಗೋದು. ಕ್ಯಾರೆಟ್ ಅಥವಾ ಕ್ಯಾರೆಕ್ಟರ್, ಚಿನ್ನದ ಕ್ಯಾರೆಟ್, ನಮ್ದು ಕ್ಯಾರೆಕ್ಟರ್ ಗೊತ್ತಾಗೋದು ಯಾವಾಗ ಅಂತ ನಾವು ಬೆಂಕಿಲಿ ಬಿದ್ದಾಗೇನೆ. ಪ್ರತಿ ಬಾರಿ ಈ ಒಂದು ಕಾಂಟ್ರವರ್ಸಿಸು ಬರೀ ಜನರಿಗೆ ಕಿಕ್ಕು ಮತ್ತೆ ವಿಚಾರ ಕೊಡ್ತಾ ಇಲ್ಲ, ಸತ್ಯವನ್ನು ಕೂಡ ಒದಗಿಸ್ತಾ ಇದೆ. ನನ್ನ ಕ್ಯಾರೆಕ್ಟರ್ನು ಕೂಡ ಡಿಫೈನ್ ಮಾಡ್ತಾ ಇದೆ, ನನ್ನ ಪರ್ಸನಾಲಿಟಿ ಕೂಡ ಡಿಫೈನ್ ಮಾಡ್ತಾ ಇದೆ. ಈಗ ನಾನು ದರ್ಶನ್ ಫ್ಯಾನ್ನ ಹಣ ಬಾಸು ಅಂದ್ಕೊಂಡು ಹೋಗೋಕ್ಕಾಗಲ್ಲ. ನನಗೆ ದರ್ಶನ್ ಬಾಸು ಅಲ್ಲ, ಅವನ ಫ್ಯಾನ್ಸು ನನ್ನ ಫ್ಯಾನ್ಸ್ ಆಗೋಂಥ ಅವಶ್ಯಕತೆನೂ ಇಲ್ಲ. ಬಟ್ ನಮ್ದೇನು ಅಂತಂದರೆ, ತಗಲಾಕೊಂಡಿದ್ದೀರಲ್ಲ, ಈಗ ಬಿಡಿಸ್ಕೊಳಕ್ಕೆ ದಾರಿ ಹುಡ್ಕೊಬೇಕು ಅವರು. ನಾನು ಹಿಂಗೆ ಅಂತಂದರೆ ಮೇಡಮ್, ಫ್ರಮ್ ಝೀರೋ ಗ್ರಾಸ್ ರೂಟ್ ಲೆವೆಲಿಂದ ಬೆಳ್ಕೊಂಬಂದಂಥವ್ರು. ಯಾವ ರೀತಿ ದರ್ಶನು ಹಾಲು ಹಾಕೊಂಬಂದ್ರು, ಅಟ್ಲೀಸ್ಟ್ ನಾವು ಜಮೀನ್ದಾರರು. ಬಟ್ ಆ ಗಾರಿಕೆಯನ್ನು ಇವತ್ತು ನಾನು ಬೆಳೆಸ್ಕೊಂಡು ಬೆಳ್ಕೊಂಬಂದಿದ್ದೀನಿ. ಒಂದು ಹಳ್ಳಿಯಿಂದ ಡೆಲ್ಲಿವರೆಗೂ ಹೆಸರಾಗೋದಿದೆಯಲ್ಲ, ಈ ಅಸೆಂಬ್ಲಿನಲ್ಲಿ ಒಬ್ಬ MLA ವಿಶ್ವನಾಥ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ, ಅಲ್ಲಿ ಯಾರಿರೋ ಕೂಡ ನನ್ನ ಬಗ್ಗೆ ಮಾತಾಡಲ್ಲ ಅಂತಂದ್ರೆ, ದೇ ಹ್ಯಾವ್ ಡಿಫೈನ್ ಮೀ ಇವನ್ ಪೊಲಿಟಿಕಲಿ ಆಲ್ಸೋ. ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಅಂದ್ರೂ ಕೂಡ ಅಸೆಂಬ್ಲಿನಲ್ಲಿ ನನ್ನ ವಿಚಾರ ಚರ್ಚೆ ಆಗುತ್ತೆ ಅಂತಂದ್ರೆ, ಐ ಹ್ಯಾವ್ ಗ್ರಾನ್ ಟು ದಟ್ ಲೆವೆಲ್. ನನಗೆ ಅದ್ರ ಬಗ್ಗೆ ಖುಷಿ ಇದೆ, ಆಮೇಲೆ ಒಂದು ಆತ್ಮಗೌರವ ಇದೆ. ಬಟ್ ಹಂಗಂದ್ಬಿಟ್ಟು ನಾನು ಎಲ್ಲರ ಜೊತೆ ನಾನು ಒಳ್ಳೆನಾಗ್ತೀನಿ, ಹಣ ಅಪ್ಪ ನನಗೆ ಬುದ್ಧಿ ಇಲ್ಲ. ನನಗೆ ನಂದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ. ನನಗೆ ಯಾರು ಬೇಕೋ ಅವ್ರನ್ನೇ ನಾನು ಮಾತಾಡ್ಸು. ಇಲ್ಲ ಅಂತಂದರೆ ಒಬ್ಬ ಕಮಿಷನರ್ ಕೂಡ ಏನೋ ಕಮಿಷನರ್ ಅಂತ ಮಾತಾಡಿದ ಅಭ್ಯಾಸ ಇದೆ. ಒಬ್ಬ DGPನೂ ಕೂಡ ಏನೋ ಮಾಡ್ತಾ ಇದೆಯಾ, ನನಗೆ ಅಭ್ಯಾಸ ಇದೆ ನನಗೆ. ಬಿಕಾಸ್ ದೇ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸು. ಅವರು ಕಾನೂನಲ್ಲಿ ಸೇವಕರು ಅಂತ ಮೆನ್ಷನ್ ಮಾಡಿದ್ದಾರೆ. ಸಾರ್ವಜನಿಕ ಸೇವಕರ ಥರ ಮಾತಾಡಿಸ್ತೀನಿ. ನನಗೆ ಅಣ್ಣ ಅಪ್ಪ ಹಂಗೆಲ್ಲ ಅಂದ್ಕೊಂಡು ಬಕೆಟ್ ಹಿಡ್ಕೊಂಡು ಅಭ್ಯಾಸ ಇಲ್ಲ, ನನಗಿಲ್ಲ. ನನಗಂತ ಬುದ್ಧಿನೂ ಇಲ್ಲ. ಬೇಕಾದ್ರೆ ಸಣ್ಣ ಮಗು ಬೇಕಾ ಕಾಲು ತೊಳ್ಬೇಕಾದ್ರೆ ಪೂಜೆ ಮಾಡೋಣ, ನನಗೇನು ಸಮಸ್ಯೆ ಇಲ್ಲ. ಏನಕ್ಕೆ ಅಂದರೆ ವಯಸ್ಸಲ್ಲಿ ಚಿಕ್ಕದಂತಲ್ಲ, ನನಗೆ ಮನ್ಸಿಗೆ ಅನಿಸ್ಬೇಕು ದಟ್ ಐ ಶುಡ್ ಬೆಂಡ್ ದೆಮ್. ಒಂದು ಮಗು ಮುಂದೆ ಬೇಕಾದ್ರೆ ಕಾಲು ತೊಳ್ಬೇಕಾದ್ರೆ ಪೂಜೆ ಮಾಡೋಣ, ನನಗೆ ಅದು ಅಭ್ಯಾಸ ಇದೆ. ಒಂದು ಸಣ್ಣ ನೀವು ಬೇಕಾರೆ ನಿಮ್ಮನ್ನು ಬೇಕಾರೆ ಮೇಡಮ್ ಅಂತ ನಾನು ನಿಮಗೆ ಕಾಲ್ ಮಾಡಿದಾಗ ಮೇಡಮ್ ಅಂತ ಅಂದಿದ್ದು ನನಗೆ. ಇವನ್ ಇಫ್ ಯು ಆರ್ ಯಂಗರ್ ಟು ಮೇ, ಒಂದು 15-20 ವರ್ಷ ನೀವು ಸಣ್ಣವರಿದ್ದೀರಾ, ನನಗೆ ಇಫ್ ಐ ಆಮ್ ನಾಟ್, ಐ ಕಾಲ್ ಯು ಮೇಡಮ್. ಯು ಡಿಸರ್ವ್ ದಟ್ ರೆಸ್ಪೆಕ್ಟ್. ಮೇಡಮ್, ಯಾವತ್ತೇ ಆಗಲಿ ರೆಸ್ಪೆಕ್ಟನ್ನು ಡಿಮ್ಯಾಂಡ್ ಮಾಡಬಾರ್ದು, ಕಮೆಂಡ್ ಆಗಬೇಕು. ನನ್ನ ಜೀವನದಲ್ಲಿ ಕಮೆಂಟ್ ಮಾಡ್ಕೊಂಡೇ ಬಂದಿದ್ದು. ಮೇಡಮ್, ನಾನು ಸತ್ಯನ ಅಂತಲೇ ಹೇಳ್ತೀನಿ, ನನಗೆ ಬೇಜಾರಿಲ್ಲ. ಒಬ್ಬ ಸಿದ್ದರಾಮಯ್ಯ ಬಲವಂತವಾಗಿ ಗೆದ್ದು ಬಂದ ಮೇಲೆ ನನ್ನ ಭಾಷಣ ಕೇಳಿ ಅಂತಂದರೆ ನಿಜವಾಗ್ಲೂ ಇದಕ್ಕಿಂತ ವಿಪರ್ಯಾಸವಾದಂಥ ಮಾತಿನೊಂದಿಲ್ಲ. ಯಾಕೆ ಅಂದರೆ, ನೀನು ಗೆದ್ದು ಬಂದಿರೋದು ಕೆಲಸ ಮಾಡೋಕ್ಕಯ್ಯ, ಭಾಷಣ ಮಾಡೋಕ್ಕಲ್ಲ. ಭಾಷಣ ಮಾಡಬೇಕಾದ್ರೆ ಅಶೋಕ, ವಿರೋಧ ಪಕ್ಷ ನಾಯಕ, ಕುಮಾರಸ್ವಾಮಿ ಕೆಲಸ ಇಲ್ಲ ಯಾವಾಗ, ಅವ್ರು ಭಾಷಣ ಮಾಡಬೇಕಾಗಿರೋದು. ನೀವು ಅವರಿಬ್ಬರು ಬಿಟ್ಟು ನೀನು ಭಾಷಣ ಮಾಡ್ತೀಯ ಅಂತಂದರೆ ಏನಾಗಬೇಕು? ನಟ್ಟು ಬೋಲ್ಟು ಟೈಟ್ ಮಾಡೋದು ಮೆಕ್ಯಾನಿಕ್ ಕೆಲಸ, DK ಶಿವಕುಮಾರ್ ಕೆಲಸ ಅಲ್ಲ. ಯಾರು ಹೇಳ್ತಾರೆ ಅದನ್ನು?
ಹಂಗಾಗಿ ಮೇಡಮ್ ವಿ ಡೋಂಟ್ ನೋ ವೇರ್ ವಿ ಆರ್ ಲೀಡಿಂಗ್. ಸತ್ಯ ಹೇಳಿದಕ್ಕೆ ಕಾಂಟ್ರವರ್ಸಿ ಅಂತಂದ್ರೆ ನಾನು ಪದೇ ಹೇಳ್ತೀನಿ ಮೇಡಮ್. ಸರ್ ನಟ್ಟು ಬೋಲ್ಟು ಅಂತ ಯಾರಿಗೆ ಹೇಳಿದ್ರು DKC ಅನ್ನೋದು ಹೇಳೋದಲ್ಲ, ಕನ್ನಡ ಇಂಡಸ್ಟ್ರಿನಲ್ಲಿ ಯಾವನ್ ಬಂದಿಲ್ಲ ಅವನಿಗೆಲ್ಲ ನಟ್ಟು ಬೋಲ್ಟು. ಮೋಸ್ಟ್ಲಿ ಸುದೀಪನ್ಗೆ ಹೇಳಿರ್ಬೇಕು. ಸುದೀಪನ್ ಮನೆ ಟೈಟ್ ಮಾಡಿ ಬಿಗ್ ಬಾಸ್ ಒಂದ್ ದಿವಸ ಲಾಕ್ ಮಾಡಿ ಆಮೇಲೆ ನಲ್ಪಾಡನ್ ಕಳಿಸಿ ಅದನ್ನ ಓಪನ್ ಮಾಡಿ ಸುದೀಪ್ ಆ ಕಡೆಯಿಂದ ನಲ್ಪಾಡಕ್ ಥ್ಯಾಂಕ್ಸು, ಈ ಕಡೆಯಿಂದ ಇವರು ನಟ್ಟು ಬೋಲ್ಟು ಟೈಟು ಲೂಸ್ ಮಾಡಿದ್ದು ಆಯ್ತು. ಏನ್ ಹೇಳೋಣ ಮೇಡಮ್? ಅಲ್ಲಿ ಆ ಕಡೆಯಿಂದ ಸುದೀಪ್ ಹೇಳದ, ಆ ಕಡೆಯಿಂದ ಬಿಗ್ ಬಾಸ್ ಅಲ್ಲಿ ಹೇಳದ ಏನಂತ ಕೇಳಿಸ್ಕೊಂಡಿರ್ಬೇಕು, ನಲ್ಪಾಡ್ ಥ್ಯಾಂಕ್ಸ್ ಅಂತ, ನಟ್ಟು ಬೋಲ್ಟು ಟೈಟ್ ಆಯ್ತು ಲೂಸ್ ಮಾಡಿದ್ರ ಅಂತ. ನನಗೆ ಗೊತ್ತಿಲ್ಲ ಇದು. ಜಸ್ಟ್ ಸುದೀಪ್ ಬೇಜಾರ್ ಮಾಡ್ಕೊಂಬಿಡಿ. ಐ ಜಸ್ಟ್ ಕಿಡಿಂಗ್ ದಿಸ್. ನೀವು ತಮಾಷೆ ಮಾಡ್ದಂಗೆ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ನೀವು ತಮಾಷೆ ಮಾಡ್ತಾ ಇದೀನಿ. ಆ ಕಡೆಯಿಂದ ಸೈನ್ ಬಂತು ಆ ಕಡೆಗೆ, ಏನಂತ ನಲ್ಪಾಡ್ ಥ್ಯಾಂಕ್ ಯು ನಟ್ಟು ಬೋಲ್ಟು ಲೂಸ್ ಮಾಡಿದಕ್ಕೆ ಅಂತ ಟೈಟ್ ಆಗ್ಬಿಟ್ಟಿದ್ದು ಫುಲ್. ಒಂದ್ ದಿವಸ ಬಾಗಿಲು ಹಾಕ್ಬಿಟ್ಟಿದ್ರು. ಗೊತ್ತಿಲ್ಲ ಮೇಡಮ್ ಏನೇನು ಇವ್ರ ಕಥೆಗಳು ಅಂತ. ಇದಕ್ಕೆ ನಟ್ಟು ಬೋಲ್ಟು ವಿಚಾರ ಬಂದ ತಕ್ಷಣನೇ DKC ಅಂತ ಖಂಡಿತ ನೆನಪಾಗ್ತಾರೆ. ಸೊ ಬಿಗ್ ಬಾಸ್ ಕ್ಲೋಸ್ ಮಾಡಿಸಿದ್ದು ಅದೇ ಕಾರಣಕ್ಕ, ಓಪನ್ ಮಾಡಿಸಿದ್ದು ಅದೇ ಕಾರಣಕ್ಕ ಅನ್ನೋದು ಸರ್ ಇರ್ಬೋದು ಮೇಡಮ್. ಈಗ ನೋಡಿ ಮೇಡಮ್, ಈಗ ಕ್ರಮ ಆಗ್ಬೇಕು ಅಂದಿದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೋದಾಗಿತ್ತು. ಅಕಸ್ಮಾತ್ ತಪ್ಪಿದ್ದಿದ್ರೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ನೋಟಿಸ್ ಕೊಡ್ಬೋದಾಗಿತ್ತು ಮೇಡಮ್. ಅಂಥದ್ದು 1250 ಕೆರೆಗಳನ್ನೇ ತಿಂದಾಕವ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಕಳೆದ 30 ವರ್ಷದಲ್ಲಿ. ಬೆಂಗಳೂರಲ್ಲಿ 11,000 ಕೆರೆಗಳನ್ನ ತಿಂದಾಕವ್ರೆ ಕರ್ನಾಟಕದಲ್ಲಿ. ಆ ರೀತಿ ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಬಾಗಿಲು ಹಾಕ್ಬೋದು ಅಂದ್ರೆ ಎಷ್ಟು ಹಾಕಬಹುದು? ನನ್ಗೆ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಎ ಗಿಮಿಕ್ ಮೇಡಮ್. ಮೋಸ್ಟ್ಲಿ ಬಿಗ್ ಬಾಸ್ ಯಾರು ನೋಡ್ತಾ ಇರ್ಲಿಲ್ಲ, ಅದು ಒಂದಿರ್ಬೋದು. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಈ ಸತಿ ಬಿಗ್ ಬಾಸ್ ಚೆನ್ನಾಗಿಲ್ಲ ಅಂತ. ಮೋಸ್ಟ್ಲಿ ಬಿಗ್ ಬಾಸ್ ಅವರು ಈ ಸ್ಕೀಮ್ ಹಾಕಿರ್ಬೋದು. ಈ ಬೀಗ ಹಾಕೋ ಸ್ಕೀಮ್ ಅನ್ನ ನಲ್ಪಾಡ್ ಕೈಲಿ ಇಳಿಸಿ ಬೀಗ ಹಾಕ್ಸಿ ನಲ್ಪಾಡ್ ಕೈಲಿ ಓಪನ್ ಮಾಡಿಸಿ ಆ ಕಡೆಯಿಂದ ನಲ್ಪಾಡ್ ಟಾಟಾ ಬಾಯ್ ಬಾಯ್ ಅಂತ ಏನೋ ಗೊತ್ತಿಲ್ಲ ಮೇಡಮ್. ಅಲ್ಲ, ಒಂದು ಡ್ರಾಮ್ಯಾಟಿಕ್ ಅನಿಸ್ತು. ಐ ಫೀಲ್ಡ್ ಇಟ್ ವಾಸ್ ವೆರಿ ಡ್ರಾಮ್ಯಾಟಿಕ್. ಒಂದು ನೈಜಕತೆ ಅಂತ ಅನಿಸ್ಲಿಲ್ಲ ನನಗೆ. ಬೆಳಗ್ಗೆ ಬಾಗಿಲು ಹಾಕಿದ್ದು, ಹೊರಗಡೆ ಕಳಿಸಿದ್ದು, ತಿರ್ಗಿ ಸಾಯಂಕಾಲ ಮತ್ತೆ ಓಪನ್ ಮಾಡಿದ್ದು. ಆ ಕಡೆಯಿಂದ ಟಾಟಾ ಬೈ ಬೈ ನಲ್ಪಾಡ್ ಓಪನ್ ಮಾಡಿದ್ದು ಥ್ಯಾಂಕ್ಸ್ ಅಂತ. ಆ ಕಡೆ ಸುದೀಪ್ ಅಂತಾನೆ, ಈ ಕಡೆಯಿಂದ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವರು DK ಕೇಳಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ಅಂತಾರೆ. ಏನ್ ಡ್ರಾಮಾಗಳು ಗೊತ್ತಿಲ್ಲ ಮೇಡಮ್. ಆಮೇಲೆ ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗ್ ಬಾಸ್ ಶುರು ಆಗಿ ಒಂದು 3 ತಿಂಗಳು ಮುಂಚೆ ಸುದೀಪ್ DK ಶಿವಕುಮಾರ್ ಮನೆಗೆ ಹೋಗಿದ್ರು. ಇನ್ನು ಅಲ್ಲೇನೋ ಬಿಗ ಹಾಕ್ಸಿ ಅಂತ ಹೇಳಿ ಕೇಳಕ್ಕೆ ಹೋಗಿದ್ರು, ಗೊತ್ತಿಲ್ಲ ನನಗೆ. ಅಲ್ಲ, ಹೋಗಿದ್ರು ಅಂತ ನಾನು ಯಾವ್ದೋ ಮಾಧ್ಯಮದಲ್ಲಿ ನೋಡಿದೆ. ಯಾರೋ ಸ್ನೇಹಿತರು ಹೇಳಿದ್ರು ಇವತ್ತು DK ಶಿವಕುಮಾರ್ ಅವ್ರ ಮನೆಗೆ ಸುದೀಪ್ ಬಂದಿದ್ದಾರೆ ಅಂತ. ಸರ್ ಒಂದ್ ದಿವಸ ಬಿಗ ಹಾಕ್ಸಿ ಅಂತಾನೆ ಹೇಳಕ್ಕೆ ಹೋಗಿದ್ರ, ಗೊತ್ತಿಲ್ಲ. ಐ ಡೋಂಟ್ ನೋ ಮ್ಯಾನ್. ಐ ಡೋಂಟ್ ನೋ. ಸಾರಿ, ದೊಡ್ಡ ವಿಚಾರ ಸಣ್ಣ ಬಾಯಿ ದೊಡ್ಡ ಮಾತು ಹೇಳ್ತಾ ಇದ್ದೀನಿ, ಆದ್ರೂ ಪರವಾಗಿಲ್ಲ. ಮತ್ತೆ ಬಟ್ ಆ ಕಡೆಯಿಂದ ನಲ್ಪಾಡಿಗೆ ಥ್ಯಾಂಕ್ಸ್ ಹೇಳಿದ್ ಗೊತ್ತಾಯ್ತು. ಮೋಸ್ಟ್ಲಿ ಇದು DK ಮನೆಗೆ ಹೋಗಿದ್ದು ಮೋಸ್ಟ್ಲಿ ಬಿಗ ಹಾಕ್ಸಕ್ಕೆ ಅಂತ, ಗೊತ್ತಿಲ್ಲ ನನಗೆ. ಇಟ್ ವಾಸ್ ನೈಸ್. ಎಂಟೈರ್ ಡ್ರಾಮಾ ವಾಸ್ ವೆರಿ ವೆರಿ ಎಂಟರ್ಟೈನಿಂಗ್. ಚೆನ್ನಾಗಿತ್ತು, ನಾವೆಲ್ಲ ಎಂಜಾಯ್ ಮಾಡಿದ್ರಿ. ಬಿಗ್ ಬಾಸ್ ಗಿಂತ ಈ ಎಂಟರ್ಟೈನ್ಮೆಂಟ್, ಈ ಡ್ರಾಮಾ ಚೆನ್ನಾಗಿತ್ತು ಮೇಡಮ್. ನಾನು ಅದೇ ಮೊನ್ನೆ ನಾನು ಅನ್ಕೊಂಡೆ ಹೇಳ್ಬಾರ್ದು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಇವಾಗ ಪ್ರಕಾಶ್ ಹೇಳ್ದ ಸುದೀಪ್ ಬರೋ ವರ್ಷದಿಂದ ಬರಲ್ಲ ಹಂಗೆ ಹಿಂಗೆ ಅಂತ. ನಾನು ಹೇಳಿದೆ ಪ್ರಕಾಶ್ ಅಲ್ಲ ನನಗೆ ಕೊಟ್ಬಿಡಪ್ಪ, ನಾನೇ ಮಾಡ್ತೀನಿ, ಹೋಸ್ಟಿಂಗ್ ಮಾಡ್ತೀನಿ ಅಂತ ಅಂದೆ. ಈ ಸುದೀಪ್ ಆಮೇಲೆ ಅಯ್ಯೋ ಎಲ್ಲಿ ಬಂತು ಗುರು, ನನ್ಗೆ ಏನಾದ್ರು ಒಂದು ಕಾಂಟ್ರವರ್ಸಿ ಮಾಡೋದೇ ನನ್ನ ಕೆಲಸ ಅಂತ ಹೇಳಿ. ಇಲ್ಲ ಪ್ರಕಾಶ್ ಹಿಂಗೆ ಮಕ ನೋಡ್ದೆ ನನಗೆ. ಯಾಕೆ ಗುರು ಹಂಗಂತ್ಯಾ? ನಾನು ಅವನಿಗೆ ಸುದೀಪ್ ಸ್ವಲ್ಪ ಸೀರಿಯಸ್, ನಾನು ಇನ್ನೂ ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿ ಮಾಡ್ತೀನಿ, ಹೋಸ್ಟಿಂಗ್ ಮಾಡ್ತೀನಿ, ಬೇಕಾದ್ರೆ ಟ್ರೈನಿಂಗ್ ಬೇಕಾದ್ರೆ ಹೈದರಾಬಾದ್ಗೆ ಬೊಂಬೆ ಕಳಿಸಿ ಅಂತಂದೆ. ಅಯ್ಯೋ ನಿನ್ ಸವಾಸನೆ ಬೇಡ ಅಂತೇಳಿ ನನಗೆ ಫೋನ್ ಮಾಡೋದು ಬಿಟ್ಬಿಟ್ಟ ಪ್ರಕಾಶ್. ಬಟ್ ಅವಕಾಶ ಕೊಡಬೇಕು ಮೇಡಮ್, ಹೊಸಬರಿಗೆ ಅವಕಾಶ ಕೊಡಬೇಕು ಮೇಡಮ್. ನಾನಾದ್ಮೇಲೆ ನಮ್ಮ ಪಕ್ಕದ ಮನೆಯವ್ನು ಲಾಯರ್ ಆಗಬೇಕು, ನಾನಾದ್ಮೇಲೆ ಪಕ್ಕದ ಮನೆಯವ್ನು MP ಆಗಬೇಕು, ನಾನು CM ಆದ್ಮೇಲೆ ಇನ್ನೊಬ್ಬ CM ಆಗಬೇಕು, ಈ ಆಸೆ ನನ್ನಲ್ಲಿದೆ ಮೇಡಮ್. ನಾನಾದ್ಮೇಲೆ ದರ್ಶನೇ ಸ್ಟಾರು, ಶಿವಣ್ಣನೇ ಸ್ಟಾರು, ಯಶೇ ಸ್ಟಾರು. ಆಯ್ತಪ್ಪ, ಬೇರೆಯವ್ರಿಗೆ ಏನೋ ಅವಕಾಶ ಕೊಡ್ತೀರಾ ನೀವು? ಬೇರೆಯವ್ರು ಈ ಕನ್ನಡ ಇಂಡಸ್ಟ್ರಿಯನ್ನು ಬರ್ಸ್ಕೊಂಡ್ಬಿಟ್ಟಾರ ಮೇಡಮ್ ಇವರು. ನಾನು ಆಫ್ಟರ್ ಗೋಯಿಂಗ್ ಟು ಬಿಗ್ ಬಾಸ್ ಇವನ್ ಐ ಆಮ್ ಎನ್ ಆರ್ಟಿಸ್ಟ್. ನೋಬಡಿ ಕ್ಯಾನ್ ಡಿನೈ ದಿಸ್ ಫ್ಯಾಕ್ಟ್. ಸಮಾಜದಲ್ಲಿ ಯಾವಾಗ ಹೇಳಿದ್ರು, ಯಾರೋ ಡೈರೆಕ್ಟರ್ ನಿರ್ಮಾಪಕನ ಹೇಳ್ದ ಏನ್ ಸಂಬಂಧ ಅಂತ. ನಾನು ಆರ್ಟಿಸ್ಟ್ ಅಪ್ಪ, ನಾನು ಕೂಡ ಹೋಗಿದ್ದೀನಿ, ಪ್ರೋಗ್ರಾಮ್ಸ್ ಹೋಗಿದ್ದೀನಿ, ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡಿದ್ದೀನಿ, ನನಗಿಂತ ಆರ್ಟಿಸ್ಟ್ ಬೇಕಾ? ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಆರ್ಟಿಸ್ಟ್ ಆಫ್ ದಿಸ್ ಇಂಡಸ್ಟ್ರಿ. ಬಟ್ ಏನ್ ಮಾಡೋಕ್ಕಾಗಲ್ಲ ಮೇಡಮ್. ಬಟ್ ಅಲ್ಟಿಮೇಟ್ಲಿ ಐ ಟೆಲ್ ದರ್ಶನ್, ನಿನ್ನಕಿ MLA ಮುನ್ರತ್ನ ಹತ್ರ ಇದೆ, ಮಾತಾಡು. ನೆಕ್ಸ್ಟ್ ಎಪಿಸೋಡಿಗಾಗಿ ನೀವು ಕಾದು ನೋಡ್ಬೇಕು, ಅದ್ರಲ್ಲೂ ದರ್ಶನ್ ಸರ್ ಫ್ಯಾನ್ಸ್ ಕಾದು ನೋಡ್ಬೇಕಂತ. ಆಮೇಲೆ ಇಲ್ಲ ಸುದೀಪ್ ಕಿ DK ಹತ್ರ, ದರ್ಶನ್ ಕಿ ಮುನ್ರತ್ನ ಹತ್ರ. ನಿಮ್ಮಿಬ್ರು ಕೀಗಳು ಎಲ್ಲಾರು ಇಟ್ಕೊಂಡಿದಾರ ಗೊತ್ತಿಲ್ಲ. ಸರ್ ನಿಮ್ಮ ಕೀ ಯಾರ ಹತ್ರ ಇದೆ ಸರ್? ಗೊತ್ತಿಲ್ಲ ಮೇಡಮ್, ಹೆಂಡತಿ ಹತ್ರ ಇದೆ ಮೇಡಮ್. ಏನೋ ಜಸ್ಟ್ ಜೋಕ್ ಅಷ್ಟೇ, ಸೀರಿಯಸ್ ತಗೊಂಡ್ಬಿಟ್ಟಿದೆ. ಸರ್ ಬಿಗ್ ಬಾಸ್ ನೋಡ್ತಾ ಇದ್ರ, ಈಗ ಹೇಳಿದ್ರಿ ನೀವು ಬಿಗ್ ಬಾಸ್ ಈ ಸಲ ಟುಸ್ ಪಟಾಕಿ ಅಂತ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ನೋದು? ಸ್ವಲ್ಪ ಯಾರೋ ಹುಡುಗರು ಕಳಿಸ್ತಾರೆ ಮೇಡಮ್, ಅದು ಫೇಸ್ಬುಕ್ ಅಲ್ಲಿ ಬಿಟ್ಟು ಕಳಿಸ್ತಾರೆ. ಬಟ್ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬೆಂಗಳೂರು ಒಂದು ಮಟ್ಟಿಗೆ ಬೆಳೆದ್ಮೇಲೆ ಇನ್ನೂ ಚೆನ್ನಾಗಿ ಬೆಂಗಳೂರು ಆಗ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಸೀಸನ್ 11 ಅಲ್ಲಿ ಒಂದು ಜಾಕ್ ಪಾಟ್ ಸೀಸನ್ ಅಂತಾನೆ ಹೇಳ್ಬೋದು. ಅಲ್ಲಿ ಹೋದವರೆಲ್ಲ ಬರೀ ಕಾಂಟ್ರವರ್ಸಿಗಳು, ಜನಗಳ ಹೃದಯವನ್ನ ಗೆದ್ದಂಥವ್ರು.
ಸೀಸನ್ 11ಗಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್, ತಪ್ಪೇನಿಲ್ಲ. ಬಟ್ ಅದನ್ನು ಮಾಡಬೇಕಾದ್ದು ಐ ಥಿಂಕ್ ಬಿಗ್ ಬಾಸ್ ಟೀಮಿನ ಕೆಲಸ. ಐ ಥಿಂಕ್ ಅದರಲ್ಲೆಲ್ಲೋ ಒಂದು ಕಡೆ ಹಿಂದೇಟ್ ಆಯ್ತಾ ಅಂತ ನನಗನ್ನಿಸ್ತಾ ಇದೆ. ಪೀಪಲ್ ಈಗ ಮನೇಲಿ ಈಗ ಯು ಥಾಟ್ ಟುಡೇ ವಿಲ್ ಗೋ, ನಾವು ನೀವಿಬ್ಬರು ಸೇರ್ಕೊಂಡು ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು ತಿನ್ನತ್ತೆ ಅನ್ಕೊಂತೀವಿ. ಈಗ ಸ್ಟಾರ್ ಹೋಟ್ಲು ಇಲ್ಲ ಗುರು, ಅಲ್ಲಿ ಬಾಗಲಾಗಿದೆ ಸ್ಟಾರ್ ಹೋಟ್ಲು, ದುಡ್ಡಿಲ್ಲ ನಮ್ಮ ಹತ್ರ, ಮನೆಯಲ್ಲಿ ಅನ್ನ ಸಾಂಬಾರು ಇದೆ ಅಂತಂದ್ರೆ ಜನ ಇವಾಗ ಅದನ್ನ ನೋಡ್ಕೊಂಡೆ ಇಷ್ಟಪಡ್ತಾರೆ. ದೇವರ್ ಎಕ್ಸ್ಪೆಕ್ಟಿಂಗ್ ಸ್ಟಾರ್ ಟ್ರೀಟ್ಮೆಂಟ್ ಈ ಸತಿ ಸೀಸನ್ 11ಗೆ ಅದು ಬರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇಟ್ಸ್ ಮೈ ಪರ್ಸನಲ್ ಫೀಲಿಂಗ್. ಜನರಿಗೂ ಕೂಡ ಅದೇ ಥರ ಹೇಳ್ತಾ ಇದ್ದಾರೆ. ಸೀಸನ್ 11 ಅಷ್ಟು 12 ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 12 ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾವು ಯಾರು ಅವ್ರನ್ನೇನು ಕೈ ಕಟ್ಟಾಕಿಲ್ಲ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ, ಆಡಬೇಕು, ಆಡು ನಲಿ ಮಾಡು ನಲಿ ಅಂದಂಗೆ ಮಾಡಬೇಕಲ್ಲಿ. ಮಾಡಲಿಲ್ಲ ಅಂತಂದರೆ ಜನ ಎಕ್ಸ್ಪೆಕ್ಟೇಷನ್, ಜನರು ತಪ್ಪೇನೂ ಇಲ್ಲ ಮೇಡಮ್ ಇದರಲ್ಲಿ. ಓನ್ಲಿ ಥಿಂಗ್ ಇಸ್ ಇಟ್ಸ್ ಅ ಪರ್ಫಾರ್ಮೆನ್ಸ್ ಆಫ್ ದ ಪಾರ್ಟಿಸಿಪೆಂಟ್ಸು. ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಸರ್, ಇನ್ನೊಂದು ಗಾಸಿಪ್ ಓಡಾಡ್ತಾ ಇದೆ, ನಿಮಗೆ ಗೊತ್ತಾ? ಏನ್ ಗೊತ್ತಿಲ್ಲ ಮೇಡಮ್. ಸತೀಶ್ ಕ್ಯಾಡಬಾನ್ಸ್ ಅಂಡ್ ಜಗದೀಶ್ ಸತೀಶ್ ಬಿಗ್ ಬಾಸ್ ಒಳಗೆ ವೈರಲ್ ಆಗಿದ್ದಕ್ಕಿಂತ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ಮೇಲೆ ಕಾಂಟ್ರವರ್ಸಿ ವೈರಲ್ ಜಾಸ್ತಿ ಆಗಿದ್ದಾರೆ ಅಂತ ನಿಮ್ಮನ್ನ ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ರಿಯಾಕ್ಟ್? ಮೇಡಮ್ ಆಕ್ಚುಲಿ ನೀವು ಯಾರು ಹೇಳಿದ್ರೆ ನಾನು ಅವ್ರಿಗೆ ಯಾರೋ ಒಂದೇ ಒಂದ್ಸತಿ ನೋಡಿದೆ ಅವರನ್ನ. ನನಗೆ ನಿಜವಾಗ್ಲೂ ಅವ್ರು ಯಾರಂತ ಗೊತ್ತಿಲ್ಲ. ಬಟ್ ಸಿ ಮೇಡಮ್, ಯಾರಿಗ್ಯಾರು ಕಂಪಾರಿಸನ್ ಇಲ್ಲ. ಬಟ್ ಸ್ಟಿಲ್ ಮೇಡಮ್ ಆ ಥರ ಕಂಪಾರಿಸನ್ ಮಾಡಿದ್ರೆ ನನ್ಗೆ ಯಾವುದೋ ಒಂದು ಕೇಳಿದೆ, ಗಿಲ್ಲಿ ಬನೀನ್ ಹಾಕೊಂಡಿರ್ತಾನೆ, ಯಾರೋ ಕೇಳ್ತಾರೆ ಏನೋ ಈ ಬನೀನ್ ಯಾಕೆ ಹಾಕೊಂಡಿದ್ಯಾ ಅಂತ ಮೇಡಮ್ ಇವ್ರು ಕೇಳ್ತಾರೆ. ಅವರು ಒಳ್ಳೆ ಸೀರೆ ಹಾಕೊಂಡು ಏನು ಪ್ರಮೋಷನ್ ಮಾಡ್ತಾ ಇದ್ಯಾ ಅಂತ ಇವ್ರು ಕೇಳ್ತಾರೆ. ಸೊ ನನಗೆ ಯಾರೋ ಗೋಲ್ಡ್ ಸುರೇಶ್ ಹೇಳಿದ್ರು, ನೋಡಿದ್ರು ಲಾಸ್ಟ್ ಟೈಮ್ ನೀನು ಬನೀನ್ ಹಾಕೊಂಡು ಇನ್ನೊಬ್ಬ ಬನೀನ್ ಮ್ಯಾನ್ ಉಟ್ಕೊಂಡ್ಬಿಟ್ಟವನೇ ಇಲ್ಲಿ, ಇನ್ನೊಬ್ಬ ಬನೀನ್ ಮ್ಯಾನ್ ಉಟ್ಕೊಂಡವನೆ ಅಂತೇಳಿ ನಮ್ಗೆ ಸತಿ ಇವ್ರು ಹೇಳಿದ್ರು, ಸುರೇಶ್ ಹೇಳಿದ್ರು. ಮೇಡಮ್ ಯಾರಿಗ್ಯಾರು ಕಂಪೇರ್ ಇಲ್ಲ. ಬಟ್ ಒಂದು ಪ್ಯಾಟ್ರನ್, ಒಂದು ಟ್ರೆಂಡನ್ನು ಕಾಪಿ ಮಾಡ್ಕೊಳ್ತಾರೆ. ಈಗ ನೋಡಿ, ಲಾಸ್ಟ್ ಟೈಮ್ ನಾನು ಹಂಸ ಒಂದು ಪೇರ್ ಆಗಿ ಒಂದು ಕೆಮಿಸ್ಟ್ರಿ ಮಾಡಿದ್ರೆ, ಈ ಸತಿ ಗಿಲ್ಲಿ ಮತ್ತೆ ಇವ್ರು ಮಾಡಿದ್ದಾರೆ. ಸೊ ಐ ಥಿಂಕ್ ಥಿಂಗ್ಸ್ ಆರ್ ಸಿಮಿಲರ್ ಆ್ಯಂಡ್ ಪ್ಯಾಟ್ರನ್ಸ್ ವರ್ಕೌಟು. ಬಟ್ ಈ ಸತಿನೂ ಒಂದು ಸಿಮಿಲರ್ ಪ್ಯಾಟ್ರನ್ ಕಾಣಿಸ್ತಾ ಇದೆ. ಬಟ್ ಮನೋರಂಜನೆ ಆಗ್ಬೇಕು ಮೇಡಮ್, ಮೋಸ್ಟ್ ಇಂಪಾರ್ಟೆಂಟ್. ಸರ್, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರದ್ದೇ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಕೇಳಿ ಬರ್ತಾ ಇದೀವಿ. ಹಾಗೆ ನೀವು ಗಿಲ್ಲಿ ಅವ್ರನ್ನ ಹೊರಗಿದ್ದಾಗ ಮೀಟ್ ಮಾಡಿದೀರಾ. ಸೊ ಹೊರಗಿದ್ದಾಗ ಹೇಗಿದ್ರು, ಒಳಗ್ ಹೋದ್ಮೇಲೆ ಹೇಗೆ ಆಡ್ತಾ ಇದ್ರು? ಮೇಡಮ್ ಈಸ್ ಫ್ಯಾಂಟಾಸ್ಟಿಕ್ ಪರ್ಸನ್. ನಾನು ಅದೇ ಜಿ ಕನ್ನಡದಲ್ಲಿ ಅದೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶಿವಣ್ಣ ಇದ್ರು, ಅವತ್ತು ರಕ್ಷಿತಾ ಮೇಡಮ್ ಇದ್ರು. ಅವ್ರ ಮುಂದೆ ಗಿಲ್ಲಿನೂ ಆ ಕಡೆ ಅಲ್ಲಿ ಕೂತ್ಕೊಂಡಿದ್ರು. ನಾನು ಡ್ಯಾನ್ಸ್ ಗೀನ್ಸ್ ಅದನ್ನ ಜಗ್ಗು ಕಮ್ಮಿಂಗ್ ಇದೆಯಲ್ಲ ಅವ್ರ ಜೊತೆನೇ ಮಾಡಿದ್ರು. ಈಸ್ ಎ ವೆರಿ ಎಂಟರ್ಟೈನ್ಮೆಂಟ್ ಪರ್ಸನ್, ಒಂದು ಎಂಟರ್ಟೈನ್ಮೆಂಟ್ ಪರ್ಸನ್ ಅವರು. ನಾನು ನೋಡಿದ್ದನಿಗೆ ಮೇಡಮ್ ಅಲ್ಲಿ ಝೀನಲ್ಲಿ ನೋಡಿದಾಗ ಗಿಲ್ಲಿ ಮತ್ತೆ ಸೇಮ್ ಇದ್ದಾರೆ ಮೇಡಮ್. ನಾನೇನು ಆ ಥರ ಏನು ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ. ಬಟ್ ಐ ಥಿಂಕ್ ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಇವರ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅನ್ಸುತ್ತೆ. ದಟ್ಸ್ ಇಟ್. ಅದರ್ವೈಸ್ ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ಹ್ಯಾಪನಿಂಗ್ ಮೇಡಮ್. ಸರ್, ನಿಮ್ ಜೊತೆ 4-5 ಶೋ ಅಲ್ಲಿ ಕುಕಿಂಗ್ ಮಾಡ್ದ ಅಂತವ್ರು ಒಂದೇ ಶೋ ಅಲ್ಲಿ ಒಂದು 4-5 ಸಲ ಭೇಟಿ ಆಗಿರ್ತೀರಾ. ಜಾನ್ವಿ ಅವ್ರ ಬಗ್ಗೆ ಹೇಳೋದಾದ್ರೆ? ಜಾನ್ವಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಮೇಡಮ್. ಜೀವನದಲ್ಲಿ ನೊಂದು ಬೆಂದು ಇಂಡಿಪೆಂಡೆಂಟ್ ಪೇರೆಂಟ್ ಆಗಿ ತನ್ನ ಜೀವನವನ್ನು ಕಟ್ಕೊಂತಾರಂಥ ಹೆಣ್ಮಗಳು ನಾನು ನೋಡಿದಂಥ ಜಾನ್ವಿ. ಇನ್ಫ್ಯಾಕ್ಟ್ ಶೀ ಈಸ್ ಮೈ ನೈಬರ್ ಆಲ್ಸೋ. ಇಲ್ಲಿ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ ಮೇಡಮ್. ಕಷ್ಟ ಸುಖಗಳನ್ನು ನೋಡಿಕೊಂಡು ಅನುಭವಿಸ್ಕೊಂಡು ಜೀವನದ ತನ್ನದೇ ಆದಂಥ ಚಾಲೆಂಜನ್ನು ಫೇಸ್ ಮಾಡಿಕೊಂಡು ಒಂಟಿಯಾಗಿ ಫ್ಯಾಮಿಲಿನ ಕಟ್ಕೊಂಡು ಒಂದು ಮಗುನ ಮತ್ತು ಇಂಡಿಪೆಂಡೆಂಟ್ ಜೀವನವನ್ನು ಮಾಡ್ಕೊತಾರಂಥ ಹೆಣ್ಮಗಳು. ಸೊ ಐ ಥಿಂಕ್ ವಿ ಶುಡ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ದಮ್. ಆ ಥರ ಜೀವನ ಮಾಡ್ಕೊತಾರೋ ಹೆಣ್ಮಕ್ಳಿಗೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಒಂದಷ್ಟು ಅದೇ ಏರಿಳಿತಗಳಿರ್ತದೆ ಜೀವನದಲ್ಲಿ. ಒಂದು ಅದೇ ಐ ಸಾ ಇಸ್ ಹಸ್ಬೆಂಡ್ಸ್ ಕಮೆಂಟ್ ನೋಡಿದ್ವಿ. ಐ ಥಿಂಕ್ ಅನ್ವಾಂಟೆಡ್ ಅನ್ಸುತ್ತೆ. ಯಾಕೆ ಅಂತಂದರೆ ಅಂಥ ಪ್ಲ್ಯಾಟ್ಫಾರ್ಮಲ್ಲಿ ಆ ಹೆಣ್ಮಕ್ಳು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಮ್ಮವರೇ ಆ ರೀತಿ ತೇಜೋವಧೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಇನ್ನು ಸಮಾಜ ಯಾವ ರೀತಿ ನಮ್ಮನ್ನು ನೋಡುತ್ತೆ ಅನ್ನೋದಕ್ಕೆ ಐ ಥಿಂಕ್ ಅದೊಂದು ಉದಾಹರಣೆ ಆಗ್ಬಿಡ್ತು. ಬಟ್ ವಾಟ್ ಎವರ್ ಇಟ್ ಇಸ್ ಸೆಟ್ ಆ್ಯಂಡ್ ಡನ್, ಜಾನ್ವಿಯ ಪರ್ಫಾರ್ಮೆನ್ಸ್ ನೋಡ್ತೀವಿ ಹೊರತು ಅವ್ರ ಪರ್ಸನಲ್ ಲೈಫ್ ನಮ್ಗೆ ಯಾರಿಗೂ ಬೇಕಾಗಿಲ್ಲ. ವಿ ಆರ್ ಲೀಸ್ಟ್ ಬಾದರ್ಡ್ ಆ್ಯಂಡ್ ವಿ ಶುಡ್ ಬಿ ಲೀಸ್ಟ್ ಬಾದರ್ಡ್. ಅದು ಅಲ್ಲಿ ಕನ್ಸಿಡರು ಆಗಲ್ಲ ಅಂತ ನನಗನ್ಸುತ್ತೆ. ಅದರ್ವೈಸ್ ಜಾನ್ವಿ ಜೊತೆ ನಾನು ಅದೇ ಸವಿ ರುಚಿ ಒಂದು 2-3 ಮಾಡಿದ್ದೀವಿ ಮೇಡಮ್. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ನಿಸ್ತು ನನಗೆ. ಬೇರೆ ಏನೂ ಗೊತ್ತಿಲ್ಲ. ಬಟ್ ತುಂಬ ಕೆಟ್ಟದಾಗಿ ಕೆಲವೊಂದಷ್ಟು ಅವರು ಕಾಮೆಂಟ್ಸ್ಗಳನ್ನು ನೋಡಿದಾಗ ಬೇಜಾರಾಯಿತು. ಯಾಕಂದರೆ ಯಾರೋ ವಿಚಾರನ ಯಾರೋ ಹೇಳಿದ್ರು ಅಂತ ನಾವು ಡಿಸೈಡ್ ಮಾಡಬಾರ್ದು. ಈಗ ಜಾನ್ವಿ ಸರಿನೋ ತಪ್ಪೋ ಅಂದಾಗ ಆ ಪ್ಲ್ಯಾಟ್ಫಾರ್ಮ್ಗೆ ಹೋದಾಗ ಕೆಳಗಡೆ ಕಮೆಂಟ್ ನೋಡಿದಾಗ ಎಷ್ಟು ಬೇಜಾರಾಗುತ್ತೋ, ಈಗ ನೀವು ಹೇಳಿದ್ರಿ ದರ್ಶನ್ ನೋಡಿದಾಗ ನಮ್ಗೆ ಎಷ್ಟೇ ಬೇಜಾರಾಗುತ್ತೆ. ಆ ಪರಿಸ್ಥಿತಿ ತಕ್ಕಂಗೆ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ. ದರ್ಶನ್ ಈಸ್ ಎನ್ ಹೀರೋ, ಈ ವಿಲ್ ರಿಮೇನ್ ಆಸ್ ಎನ್ ಹೀರೋ. ಓಕೆ, ಈ ಶುಡ್ ಕಮ್ ಔಟ್ ಆಸ್ ಎನ್ ಹೀರೋ. ಹೊರಗಡೆ ಬರೋದು ಹೀರೋ ಥರ ಬರಬೇಕಾಗಿದೆ. ಓಕೆ, ದಿಸ್ ಇಸ್ ವಾಟ್ ವಿ ಆಲ್ಸೋ ಎಕ್ಸ್ಪೆಕ್ಟ್. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನನ್ನ ಮೇಲೆ ಫರ್ಗೆಟ್ ಅಬೌಟ್ ಜಾನ್ವಿ ಮೇಡಮ್. ನಾನು ಹೊರಗಡೆ ಹೋದಾಗ ಫಸ್ಟ್ 3 days ಅವನು ಫೇಕ್ ಲಾಯರು, ಅವನು ವಕೀಲ್ ಸಾಬ್ ಅನ್ಬೇಡಿ ಅನ್ನೋದು ನಮ್ಮ
ಅಸೋಸಿಯೇಷನ್ ಪ್ರೆಸಿಡೆಂಟ್ ವಿವೇಕ್ ಸುಬ್ಬರೆಡ್ಡಿನೇ ಲೆಟರ್ ಬರೆದಿದ್ರು ಕಲರ್ಸ್ಗೆ, ನೋಟಿಸ್ ಕೊಟ್ಟಿದ್ರು, ಆತನನ್ನ ವಕೀಲ್ ಸಾಬ್ ಅನ್ಬೇಡಿ ಅಂತ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳ್ತು ಇಲ್ಲ ಇವರು ವಕೀಲ್ ಸಾಬೆ ಅಂತ. ಈಗ ಯಾರು ಹೇಳಿದ್ರು, ವಿವೇಕ್ ಸುಬ್ಬರೆಡ್ಡಿ ಹೇಳೋದು ಬೇಕಾಗಿಲ್ಲ, ಇನ್ನೊಬ್ರು ಹೇಳೋದು ಬೇಕಾಗಿಲ್ಲ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳಿತು. ಫೆಬ್ರವರಿ 2025 ಆದೇಶ ಮಾಡಿದ್ರು, ಜಗದೀಶ್ ಅವರ ಮೇಲೆ ಕೊಟ್ಟಂತ ದೂರುಗಳು ಸುಳ್ಳು, ಅವರು ನಿಜವಾದಂಥ ಅಡ್ವೊಕೇಟ್ಸು, ಅವರ ದಾಖಲೆಗಳು ಕೂಡ ಸ್ಪಷ್ಟವಾಗಿದೆ ಅಂತೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ ಮಾಡಿದ್ರು. ಮೇಡಮ್, ಸುಳ್ಳುಗಳು ಅವರನ್ನೆಲ್ಲ ನನ್ನನ್ನು ಕೂಡ ಬಿಟ್ಟಿಲ್ಲ, ಬಟ್ ಅದನ್ನು ಜೀರ್ಣ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಆ್ಯಂಡ್ ನೆನ್ನೆಯನ್ನು ಮರಿ ಇವತ್ತನ್ನು ಎಂಜಾಯ್ ಮಾಡು, ನಾಳೆಯನ್ನ ಕನಸು ಕಾಣು ಅಂತ ಹೇಳಬೇಕು. ಹಂಗಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಸರ್, ನನ್ನ ಹತ್ರ ಕೆಲವು ವರ್ಡ್ಸ್ ಗಳಿದೆ, ಅಂದ್ರೆ ಒಂದು ಪದಗಳಿದೆ. ಎಸ್ ಮೇಡಮ್. ನೀವು ಅದನ್ನ 10 ವಾಕ್ಯದಲ್ಲಾದ್ರೂ ಉತ್ತರಿಸಬಹುದು, ಒಂದು ವಾಕ್ಯದಲ್ಲಿ ಉತ್ತರಿಸಬಹುದು. ಸರಿ ಮೇಡಮ್. ಸರ್, ನನ್ನ ಹತ್ರ ಕೆಲವು ವರ್ಡ್ಸ್ ಗಳಿದೆ, ಪದಗಳಿದೆ, ಅದಕ್ಕೆ ನೀವು 10 ವಾಕ್ಯದಲ್ಲಾದ್ರೂ ಉತ್ತರಿಸಬಹುದು, ಒಂದು ವಾಕ್ಯದಲ್ಲಾದ್ರೂ ಉತ್ತರಿಸಬಹುದು. ಸರ್, ರಾಜಕೀಯ ಒಂದು ಐ ಥಿಂಕ್ ಒಂದು ವ್ಯವಸ್ಥಿತ ಕೆಸರಾಟ ಮೇಡಮ್. ನಾವೊಬ್ಬರ ಮೇಲೆ ಕೆಸರು ಹಾಕಿದ್ರೆ ನಮ್ಮ ಮೇಲೆ ಒಬ್ಬರು ಕೆಸರು ಹಾಕ್ತಾರೆ, ಅದನ್ನ ಸ್ನಾನ ಮಾಡಿಕೊಂಡು ಪವಿತ್ರವಾಗಿ ಹೋಗೋದೇ ರಾಜಕೀಯ ಅಂತ ಅನ್ಸುತ್ತೆ ಮೇಡಮ್. ಓಕೆ ಸರ್, ಪ್ರಜಾಕೀಯ ಒಂದು ಕಲ್ಪನೆ ಮೇಡಮ್, ಅದು ಸ್ಟುಡಿಯೋ ಬಿಟ್ಟು ಈಚೆನೆ ಬರಲೇ ಇಲ್ಲ, ಬಟ್ ಅದನ್ನ ನಂಬ್ಕೊಂಡವ್ರೆಲ್ಲ ಪಾಪ ಏನಾಗಿದಾರೆ ನನಗೆ ಗೊತ್ತಿಲ್ಲ. ಐ ಥಿಂಕ್ ಎಸ್. ಪತ್ರಿಕೋದ್ಯಮ, ಮಾಧ್ಯಮ ಮೇಡಮ್, ಪತ್ರಿಕೋದ್ಯಮ ಇವತ್ತು ಒಂದಷ್ಟು ನಿಯತ್ತು ಉಳಿಸ್ಕೊಂಡಿದೆ, ಬಟ್ ಮಾಧ್ಯಮಗಳು ಯಾಕೋ ಟ್ರೆಂಡ್ಗಳನ್ನ ಮಾಡಿಕೊಂಡು ಮತ್ತೆ ಪ್ರಮೋಟ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆಯಾ ಅಂತ ಅನ್ಸುತ್ತೆ. ಐ ಮೈಟ್ ಬಿ ರಾಂಗ್ ಆಲ್ಸೋ, ಬಟ್ ನನ್ಗೆ ಅನ್ಸಿದ್ದನ್ನೇ ಹೇಳ್ತಾ ಇದ್ದೀನಿ. ಸರ್, ಜಂಗಮವಾಣಿ ನನ್ಗೆ ಗೊತ್ತಿಲ್ಲ ಏನಿದೆ ಇದು. ಮೊಬೈಲ್ ಅದನ್ನ ನಾನು ಹೇಳ್ಬೇಕಾದ್ರೆ ಗೊತ್ತಿಲ್ಲ. ಜಂಗಮವಾಣಿ ಅಂದ್ರೆ ಬೇಸಿಕಲಿ ನೀವು ಮೊಬೈಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಮೇಡಮ್. ಇಟ್ಸ್ ಎ ಮ್ಯಾಜಿಕ್ ಇನ್ ದ ಹ್ಯಾಂಡ್ಸ್. ನಮ್ಮ ಕೈಲಿ ಒಂದು ಮಾಯವಾದಂತ ಜಗತ್ತು ನಮ್ಮ ಕೈಲಿ ಇರ್ತದೆ. ಅದರಿಂದ ಬಳಕೆ ಮಾಡ್ಕೊಳೋದು, ಅದರಿಂದ ಹಾಳಾಗೋದು ಎರಡೂ ಕೂಡ ಇದೆ. ಆನ್ಲೈನ್ ಬೆಟ್ಟಿಂಗ್ ಮಾಡಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ. ಅದರಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಆನ್ಲೈನ್ ಚೀಟಿಂಗ್ಗಳು ಮಾಡ್ಕೊತಾರೆ. ಆನ್ಲೈನಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಂಡು ಅದನ್ನ ಹಾಳು ಮಾಡ್ಕೊಂಡು ಇದ್ದಾರೆ. ಅದನ್ನ ಮೊಬೈಲನ್ನ ಬಳಸ್ಕೊಂಡು ಹಳ್ಳಿಯಿಂದ ಡೆಲ್ಲಿಗೆ ಬರ್ದಿರೋ ನನ್ನಂತರೂ ಇದ್ದಾರೆ. ಸೊ ಹಂಗಾಗಿ ನನ್ನನ್ನು ಬೆಳೆಸಿದೆ ಮೊಬೈಲು, ನಾನು ಬಳಸ್ಕೊಂಡಿರೋ ರೀತಿ ಆ ಥರ ಇದೆ. ಸೊ ಎಚ್ಚರವಾಗಿ ಆಯ್ತು, ವಿಚಾರವಂತಿಕೆಯಿಂದ ಬಳಸ್ಕೊಳ್ಳಿ ಅಂತ ನಾನು ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಓಕೆ ಸರ್, ರಿಯಾಲಿಟಿ ಶೋ. ರಿಯಾಲಿಟಿ ಶೋನಲ್ಲಿ ರಿಯಾಲಿಟಿಗಿಂತ ಸುಳ್ಳೆ ಜಾಸ್ತಿ ಇರುತ್ತೆ, ಕಥೆಗಳೇ ಜಾಸ್ತಿ ಇರುತ್ತೆ. ರಿಯಾಲಿಟಿ ಶೋ ರಿಯಾಲಿಟಿ ಆಗಿದ್ರೆ ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ ಮೇಡಮ್. ಐ ಥಿಂಕ್ ದಟ್ ಶುಡ್ ಬಿ ದ ಥಿಂಗ್ಸ್. ಎಸ್ ಸರ್, ಸಿನಿಮಾ ರಂಗ ಒಂದು ಸಿಂಡಿಕೇಟು, ಒಂದು ಮಾಫಿಯಾಗಳಾಗಿ ಬದಲಾವಣೆ ಆಗಿದೆ. ಹೊಸಬರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದು ಹೀರೋಯಿನ್ಸ್ಗೆ ಆಗಿರ್ಬೋದು, ಅಥವಾ ಹೀರೋಗಳಿಗೆ ಆಗಿರ್ಬೋದು, ಪ್ರೊಡ್ಯೂಸರ್ಸೇ ಆಗಿರ್ಬೋದು, ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ ಕೋ ಆರ್ಟಿಸ್ಟ್ ಆಗಿರ್ಬೋದು, ಯಾರಿಗೂ ಕೂಡ ಹೊಸ ಅವಕಾಶಗಳು ಸಿಗ್ತಾ ಇಲ್ಲ. ಐ ಥಿಂಕ್ ವಿ ರಿಕ್ವೈರ್ ಸಮ್ ನ್ಯೂ ಫೇಸಸ್, ಹೊಸ ಮುಖಗಳು, ಹೊಸ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿಗೆ ನಾವು ಅವಕಾಶಗಳನ್ನು ಕೊಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಗಿಲ್ಲಿ ಅಂತಲ್ಲ, ಐ ಥಿಂಕ್ ದೇ ಆರ್ ದ ಅಪ್ಕಮಿಂಗ್ ಆರ್ಟಿಸ್ಟ್ಗಳು. ಅವ್ರುಗಳಿಗೆಲ್ಲ ಅವಕಾಶ ಕೊಡಬೇಕು. ನಮ್ಮ ಸೀಸನಲ್ಲೂ ಕೂಡ ಸಾಕಷ್ಟು ಜನ ಆಯಿತು, ಯಾರಿಗೂ ಅವಕಾಶ ಫಿಲಮ್ ಇಂಡಸ್ಟ್ರಿಗೆ ಕೊಡ್ತಾ ಇಲ್ಲ. ಅದೇ ಹೀರೋಗಳನ್ನ, ಅದೇ ಹೀರೋಯಿನ್ಗಳನ್ನ ಬೇಕಾದ್ರೆ ಅವರು ಮುದುಕರಾಗಿ ಮಲ್ಕೋಣವ್ರಿಗೂ ಕೂಡ ಇವ್ರು ಬೇಕಾದ್ರೆ ಅವ್ರನ್ನ ಹೀರೋ ಆಗಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಹೊಸ ವ್ಯಕ್ತಿಗಳಿಗೆ ಅವಕಾಶಗಳನ್ನು ಕೊಡಬೇಕನ್ನೋದು ನನ್ನ ಒಂದು ರಿಕ್ವೆಸ್ಟ್ ಮ್ಯಾಮ್. ಈಗಿನ ಡಿಜಿಟಲ್ ಲೋಕದ ಜಂಗಮವಾಣಿ ಮೇಡಮ್, ಅದರಲ್ಲಿ ಅದೇ ಹೇಳಿದ್ರಲ್ಲ, ಚಾಯ್ಸ್ ಈಸ್ ಯೋರ್ಸ್. ಅದರಲ್ಲಿ ಗಲೀಜು ಇದೆ, ಅದರಲ್ಲಿ ನಮಗೆ ನೆರವಾಗುವಂಥ ವ್ಯವಸ್ಥೆನೂ ಇದೆ ಮೇಡಮ್. ಇವತ್ತಿನ ಮಕ್ಕಳಿಗೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿಕೊಡೋವಂಥ ಕೆಲಸವನ್ನು ತಂದೆ ತಾಯಿಗಳು ಮಾಡಬೇಕು. ಬರೀ BE ಓದ್ತೀನಿ, ಗಾಡಿ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀನಿ, ಒಳ್ಳೆ ಬಟ್ಟೆ ಕೊಡಿಸಿದ್ದೀನಿ ಅನ್ನೋದಕ್ಕಿಂತ ಮಗಳು ಆ ಜಂಗಮವಾಣಿಯನ್ನು ಅಥವಾ ಈ ಮೊಬೈಲನ್ನು ಇಟ್ಕೊಂಡು ಹಾಳಾಗೋಗ್ತಾ ಇದ್ದಾರಾ, ಉದ್ಧಾರ ಆಗ್ತಾ ಇದ್ದಾರಾ, ಅದನ್ನು ಕೂಡ ನಾವು ಅಬ್ಸರ್ವೇಷನ್ ಮಾಡಬೇಕು. ಯಾಕಂದರೆ ಈ ಸಮಾಜಕ್ಕೆ ಬರೀ ನಾವು ಮೆರಿಟ್ ಸ್ಟೂಡೆಂಟ್ಗಳನ್ನು ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಕೊಟ್ಟರೆ ಸಾಲದು. ಒಂದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿತ್ವವಂತ ಮಕ್ಕಳನ್ನು ಕೊಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲೆ, ಸಮಾಜದ ಮೇಲೆ ಇದೆ ಮೇಡಮ್. ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಮನೆಯಲ್ಲಿ ತಾತ ಪ್ರೈಮ್ ಮಿನಿಸ್ಟರ್ ಆಗಿ, ಮೊಮ್ಮಗ ಒಬ್ಬ ಅಪರಾಧಿಯಾಗಿ ರೇಪ್ ಕೇಸಲ್ಲಿ ಜೈಲಲ್ಲಿರುವಂಥ ವಿಚಾರನ ನೋಡಿದಾಗ ಬೇಜಾರಾಗುತ್ತೆ ನಮ್ಗೆಲ್ಲರಿಗೂ. ಆ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಎಷ್ಟು ರಾತ್ರಿ ನಿದ್ದೆ ಕೆಡಿಸಿರ್ಬೇಕು, ಈ ಅಪ್ಪ ಅದೇ ನಿದ್ದೆನಲ್ಲಿ ಈ ಥರ ಮಾಡಿ ಜೈಲಿಗೆ ಹೋದ್ನಲ್ಲ ಅಂತ. ಸೊ ಬೋತ್ ದ ಎಕ್ಸಾಂಪಲ್ಸ್ ಆರ್ ದೇರ್. ಎಸ್ ಮೇಡಮ್. ಸರ್, ಈಗಿನ ಸರ್ಕಾರ, ಮುಂಬರುವ ಸರ್ಕಾರ? ಮೇಡಮ್, ಈಗಿನ ಸರ್ಕಾರ ಸಿದ್ದರಾಮಯ್ಯ, ಮುಂದೆ ಬರೋ ಸರ್ಕಾರ ನಂದು.
ಮುಂದೆ ಬರೋದು ಜನರ ಸರ್ಕಾರ ನಂದು ಎಲ್ಲ ನೀವು ಹಿಂಗೆ ಹೇಳಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಐ ಕಾಂಟ್ ಸೇ ಏನೋ ನಾಳೆ ದಿವಸ ಕುಮಾರಣ್ಣ ಬರ್ತಾರೆ ಬ್ರದರ್ ಅಂತ ಹಿಂಗೆ ಬ್ರದರ್ ಅಂತ ಹಿಂಗೆ ಇಟ್ಕೊಂತಾರೆ. ನಾನು ಆ ಥರ ಹೇಳೋಕ್ಕಾಗಲ್ಲ ಮೇಡಮ್. ನಾನು ಯಾರನ್ನೂ ಪ್ರಮೋಟ್ ಮಾಡಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ಯಾಕೆ ಅಂತಂದ್ರೆ ಮೂರು ಪಾರ್ಟಿಗಳು ಮಾಡೋದೇನು ಅಂತಂದ್ರೆ ಜನರ ಓಟನ್ನ ತಗೊಂಡು ಜನರ ಟ್ಯಾಕ್ಸನ್ನು ತಗೊಂಡು ಇವತ್ತು ಸಾಲಗಳನ್ನ ಮಾಡಿಟ್ಟಿದ್ದಾರೆ. 8 ಲಕ್ಷ ಸಾಲ ಕರ್ನಾಟಕದಲ್ಲಿದೆ, 190 ಲಕ್ಷ ಕೋಟಿ ಸಾಲ ಮೋದಿ ಸರ್ಕಾರದಲ್ಲಿದೆ. ಮೇಡಮ್, ಈ 2 ಸಾಲ ತೀರ್ಸೋಕ್ಕೋಸ್ಕರ ನಾವು ಬದುಕಿದೀವಿ ಅಂತಂದ್ರೆ ಮತ್ತೆ ಬದುಕಿದ್ದು ವೇಸ್ಟ್ ಅಂತ ನನಗನ್ನಿಸ್ತದೆ. 3,000 ಜನ ರೈತರು ಸತ್ತೋಗಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಯಾವ ಸಾಧನೆ ಮೇಡಮ್ ಇದು? ಮೇಡಮ್, ಬೆಂಗಳೂರು ತುಂಬ ಬರೀ ತೂತುಗಳೇ ಇವೆ, ಹೊಂಡಗಳೇ ಇವೆ. ಮೇಡಮ್, ಯಾವ ಸಾಧನೆ ಇದು? ಹೊಂಡಾ ಮಿನಿಸ್ಟ್ರು ಏನೋ ಕನ್ನಡ ರಾಜ್ಯೋತ್ಸವ ದಿವಸ ನಾನು CM ಹೇಳಿದೆ, ಹೊಂಡಾ ಮಿನಿಸ್ಟ್ರದು ಪ್ರಶಸ್ತಿ ಕೊಡ್ರಿ ಪ್ರತಿ ವರ್ಷ ಅಂತ. ಈಗ ಆ ಥರ ಯಾರು ಹೊಂಡಾ ಮಿನಿಸ್ಟರ್ ಅಂತ ಆ ಥರ ಪ್ರಶಸ್ತಿ ಕೊಡಿ ಅಂತ. ಮೇಡಮ್, ಹಾಗಾಗಿ ಇವತ್ತಿನ ಸರ್ಕಾರ ಬರೀ ಪ್ರಚಾರಕ್ಕಿರುವಂಥ ಸರ್ಕಾರ. ನಾವು BJP ಅಂತ ಅಂದ್ಕೊಂಡಿದ್ರೆ, ಬಟ್ ಇವತ್ತು ಇದನ್ನು ಕೂಡ ಆಗಿದೆ. ಬಟ್ ಮುಂಬರೋ ಸರ್ಕಾರ ಒಂದು ಕನಸಿದೆ ಮೇಡಮ್, ಸುವರ್ಣ ಕರ್ನಾಟಕ ಆಗಬಹುದು ಅಂತ ಅನ್ಕೊತಾ ಇದ್ದೀನಿ. ನೋಡಲ್ಲ, ಲೆಟ್ಸ್ ಸಿ ಮೇಡಮ್. ಪೈರಸಿ ಇಟ್ಸ್ ವೆರಿ ಬ್ಯಾಡ್ ಮೇಡಮ್. ಅದು ಬರೀ ಪೈರಸಿ ಅಂತಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂತೆ ಅಂತಲ್ಲ, ಮನುಷ್ಯನು ಕೂಡ ಪೈರಸಿ ಆಗ್ತಾ ಇದ್ದಾನೆ ಬರ್ತಾ. ಸೊ ಐ ಥಿಂಕ್ ಪೈರಸಿ ಟೂ ಮಚ್ ಇಸ್ ಐ ಥಿಂಕ್ ಡೇಂಜರಸ್ ಫಾರ್ ಸಮಾಜಕ್ಕೆ, ವ್ಯವಸ್ಥೆಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ, ಮಾನವೀಯತೆಗೆ, ಎಲ್ಲದಕ್ಕೂ ಪೈರಸಿ ಎಲ್ಲೋ ಒಂದ್ ಕಡೆ ಐ ಥಿಂಕ್ ತೊಂದರೆ ಅಂತ ಆಗುತ್ತೆ ಅನ್ಸುತ್ತೆ ಮ್ಯಾಮ್. ಸರ್, AI ಡಿಜಿಟಲ್ ಬಂದಿದೆ, ಜನರು ಹಾಳಾಗ್ತಾ ಇದ್ದಾರೆ ಇದರಿಂದ ಅನ್ನೋದು? ಮೇಡಮ್, ಹಾಳಾಗ್ತಾ ಅನ್ನೋದಕ್ಕಿಂತ ಮೇಡಮ್, ಟೆಕ್ನಾಲಜಿ ಇಸ್ ಆಲ್ವೇಸ್ ದೇ ಟು ಯೂಸ್ ಇಟ್ ಮೇಡಮ್. ಅದನ್ನ ಒಳ್ಳೆ ರೀತಿ ಬಳಸ್ಕೊಳ್ಳಲಿಕ್ಕೆ ಇದೆ. ಬಟ್ ನಾನು ಡೂಪ್ಲಿಕೇಟ್ ಇಮೇಜ್ಗಳನ್ನ ಹಾಕಿ ಟ್ರೋಲ್ ಮಾಡೋದು, ಡೂಪ್ಲಿಕೇಟ್ ಇಮೇಜ್ಗಳು ಹಾಕಿ ವಿಡಿಯೋಗಳನ್ನ ಮಾಡಿ ಬೇರೆ ಯಾರೋ ಇಮೇಜ್ಗಳನ್ನ ಹಾಳು ಮಾಡೋದು ಮೇಡಮ್, ದುರ್ಬಳಕೆ ಆಗಬಾರ್ದು. ಸದ್ಬಳಕೆ ಆಯಿತು ಅಂತಂದ್ರೆ ಇಸ್ ಎ ವೆರಿ ಗುಡ್ ಟೂಲು. ಅದರಿಂದ ವಿ ಕ್ಯಾನ್ ಡೂ ಮಿರಾಕಲ್ಸ್. ಈಗ ಒಂದು ದೊಡ್ಡ ಸೆಟ್ಟನ್ನು ಹಾಕಿ ಒಂದು ಫಿಲಮನ್ನು ಶೂಟ್ ಮಾಡಬೇಕಾದಂತನ ವಿತೌಟ್ ಸೆಟ್ಟೇ ಬೇಕಾದ್ರೆ ನಾವು ಇಮೇಜನ್ನು ಶೂಟ್ ಮಾಡಿಕೊಂಡು ವಿ ಕ್ಯಾನ್ ಆ್ಯಡ್ ಅಪ್ AI. ಕೋಟ್ಯಾಂತರ ರೂಪಾಯಿ ಉಳಿಸ್ದಂಗೆ ಆಗುತ್ತೆ ನಮಗೆ. ಬಟ್ ಡೆಫಿನೆಟ್ಲಿ ಆ ಟೆಕ್ನಾಲಜಿಯನ್ನು ಕಲ್ತ್ಕೊಂಡು ಬಳಸ್ಕೊಳೋದಕ್ಕಿಂತ ಮೇಡಮ್ ಅದರ ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ AI ಬಗ್ಗೆ ಎಲ್ಲ ಒಂದು ಕಡೆ ಐ ಥಿಂಕ್ ಸಮ್ವೇರ್ ಪೀಪಲ್ ಫೀಲ್ ದಟ್ AI ಇಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ಅಂತ. BBMP ಸತ್ತೋಯ್ತು ಮೇಡಮ್, ಗ್ರೇಟರ್ ಬೆಂಗಳೂರು ಇದೆ. BBMPನ ಮುಚ್ಚಿ ಬೀಗ ಹಾಕ್ಬಿಟ್ರು ಯಾರು ನಮ್ಮ DK ಸಾಹೇಬ್ರು. ಈಗ ಗ್ರೇಟರ್ ಬೆಂಗಳೂರು ಅಂತೆ. ಗ್ರೇಟರ್ ಬೆಂಗಳೂರಲ್ಲಿ ಎಲ್ಲಿ ನೋಡ್ರು ಬರೀ ತೂತುಗಳೇ ಅವೆ, ಬರೀ ಗುಂಡಿ ರೋಡ್ಗಳೇ ಇದೆ. ಯಾವ ಲೆಕ್ಕದಲ್ಲಿ ಗ್ರೇಟರ್ ಬೆಂಗಳೂರು ಅಂತ ನನಗಂತೂ ಗೊತ್ತಿಲ್ಲ. ಈಗ ರಸ್ತೆ ಮೇಲಿರೋ ಹೊಂಡಗಳನ್ನ ಬಿಟ್ಟು ಈಗ ಸುರಂಗ ಮಾಡಕ್ ಬೇರೆ ಹೊರಟಿದ್ದಾರೆ. ಬರೀ ಸುರಂಗ, ತೂತುಗಳು, ಹೊಂಡಗಳು, ಇದೇ ಗ್ರೇಟರ್ ಬೆಂಗಳೂರಿನ ಹಣೆ ಬರ ಅನ್ಸುತ್ತೆ ಮೇಡಮ್. ತುಂಬಾ ದುಃಖಕರವಾದ ವಿಚಾರ, ಬಟ್ ತುಂಬಾ ಇಂಪಾರ್ಟೆಂಟ್ ವಿಚಾರ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಎವ್ರಿ 3rd ಹೌಸು ಬೆಂಗಳೂರಲ್ಲಿ ಕ್ಯಾನ್ಸರ್ ಇದೆಯಂತೆ, ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾನೆ ಅಂತ ಹೇಳ್ತಾರೆ. ಕಾರಣ ಇಷ್ಟೇ ಮೇಡಮ್, 7,000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಬೆಂಗಳೂರು ತುಂಬಾ ಗಬ್ಬು, ಬೆಂಗಳೂರು ತುಂಬಾ ಪೊಲ್ಯೂಷನು. ವಾಟರ್ ಕಮಿಷನ್ ರಿಪೋರ್ಟ್ ಇದೆ ಮೇಡಮ್, ದ ಟಾಕ್ಸಿಕೇಟೆಡ್ ವಾಟರ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ಕೈಲಿ ಫಿಲ್ಟರ್ ಆಗುತ್ತೆ ನೀವು ಯೋಚನೆ ಮಾಡಿ ಮೇಡಮ್. ಒಂದು ಲಗ್ಗೆರಿನಲ್ಲಿ ಒಂದು ಇದರಲ್ಲಿ ಪೀಣ್ಯದಲ್ಲಿ 10,000 ಪ್ಲಾಂಟ್ ಇರುವಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಅತಿ ಹೆಚ್ಚಿನ ವಿಷವನ್ನ ಆ ಇಂಡಸ್ಟ್ರಿಯಲ್ ಏರಿಯಿಂದ ಹೊರಗಡೆ ಬರುತ್ತೆ ಮೇಡಮ್. ಯಾವುದು ಕೂಡ ಫಿಲ್ಟರ್ ಆಗೋದಿಲ್ಲ. ಬೆಂಗಳೂರಲ್ಲಿ 1.4 ಕೋಟಿ ಜನ ವಿತೌಟ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು, ಹ್ಯೂಮನ್ ವೇಸ್ಟು, ಅನಿಮಲ್ ವೇಸ್ಟು, ಕೆಮಿಕಲ್ ವೇಸ್ಟು, ಇಂಡಸ್ಟ್ರಿಯಲ್ ವೇಸ್ಟು, ಹಾಸ್ಪಿಟಲ್ ವೇಸ್ಟು, ಬಯೋ ವೇಸ್ಟು, ಏರ್ಪೋರ್ಟ್ ವೇಸ್ಟು, ಎಲ್ಲವುದು ಕೂಡ. ಆಮೇಲೆ ಡೆಮಾಲಿಷಿಂಗ್ ವೇಸ್ಟ್, ಬಿಲ್ಡಿಂಗ್ನ ಹೊಡೆದಕ್ಕೆ ಎಲ್ಲವುದು ಕೂಡ ತಗೊಂಡೋಗಿ ನಾವು ಭೂಮಿ ಮೇಲೆ ಹಾಕ್ತಾ ಇದ್ರೆ ಯಾವುದು ರೀಸೈಕಲ್ ಆಗಿಲ್ಲ ಅಂತಂದ್ರೆ ಬರೀ ಭಾಷಣಕ್ಕೆ ಮತ್ತೆ ನಟು ಬೋಲ್ಟು ಟೈಟ್ಗೆ ಸೀಮಿತ ಮಾಡ್ಕೊಂಡಿದ್ರೆ ಮೇಡಮ್ ಜೀವನ ಏನಾಗುತ್ತೆ ಮೇಡಮ್. ಎವ್ರಿ 3rd ಹೌಸ್ ಇಫ್ ಐಮ್ ನಾಟ್ ರಾಂಗ್ ಕ್ಯಾನ್ಸರ್ ಇದೆ ಅಂತೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಾಗಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸಮಯ ಮಾತಾಡುತ್ತೆ ಮೇಡಮ್. ಬೆಂಗಳೂರಿನ ನೀರು ಕಲುಷಿತವಾಗಿದೆ, ಬೆಂಗಳೂರಿನ ಗಾಳಿ ಕಲುಷಿತವಾಗಿದೆ, ಬೆಂಗಳೂರಿನ ಟ್ರಾಫಿಕ್ ಕೂಡ ಇದ್ದಿದ್ದು ಕಲುಷಿತವಾಗಿದೆ. ದ ಸ್ಲೋವೆಸ್ಟ್ ಮೂವಿಂಗ್ ಟ್ರಾಫಿಕ್ ಇನ್ ದ ವರ್ಲ್ಡ್. 1 ಅವರ್ಗೆ ಕೇವಲ ನೀವು 5 ಕಿಲೋಮೀಟರ್ ವಾಕ್ ಆಗೋದು. ಅದು ಎಲ್ಲಿ? ಸಿಟಿ ಸೆಂಟ್ರಲ್ಲಿ ಕೇವಲ 5 ಕಿಲೋಮೀಟರ್. ಮೇಡಮ್, ಇಂಥ ಸ್ಲೋವೆಸ್ಟ್ ಟ್ರಾಫಿಕ್ ಅಲ್ಲಿ 1.4 ಕೋಟಿ ಗಾಡಿಗಳು ಬಿಡುವಂತ ಹೊಗೆನ ನೀವು ಕುಡ್ಕೊಂಡು, ಇದಕ್ಕೆ ಆಕ್ಸಿಜನ್ ಬೇಕು ಮೇಡಮ್, ನಾವು ಕೊಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್ ಮೇಡಮ್. 70% ಗ್ರೀನ್ ಇದ್ದಂತ ಬೆಂಗಳೂರು ಇವತ್ತು ಕೇವಲ 2% ಇದೆ. ಬೇಕಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ತೆಗೆದು ನೋಡಿ ಮೇಡಮ್. 70% ಇದ್ದಂತ ಮರಗಳು ಜನರೇಟ್ ಮಾಡ್ತಾ ಇದ್ದಂತ ಆಕ್ಸಿಜನ್ ಕ್ವಾಂಟಮ್ ಏನಾಗಿದೆ, ಇವತ್ತು ಕೇವಲ 2% ಬಂದಿದೆ. ಆದ್ರೆ ಗಾಡಿಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಕೂಡ DK ಶಿವಕುಮಾರ್ ಹೇಳ್ತಾರೆ ಕಾರ್ ಇಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಂತ. ಆಕ್ಸಿಜನ್ ಇಲ್ಲ ಅಂತಂದ್ರೆ ಕರೋನಾ ಸಮಯದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ DK ಶಿವಕುಮಾರ್ ಮರ್ತೋಗಿದ್ದಾರೆ ಮೇಡಮ್. ನಾವು ಜನಸಾಮಾನ್ಯರು ಬದುಕಬಹುದಂತ ಸಮಾಜವನ್ನ ಬೆಂಗಳೂರನ್ನ ನಿರ್ಮಾಣ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಮಿಷನ್ಗಳು, ಮೋಟರ್ ಗಾಡಿಗಳು, ಕಾರುಗಳು, ಮೆಟ್ರೋಗಳನ್ನ ಬದುಕುವಂತ ಸಮಾಜವನ್ನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಪೀಳಿಗೆ ಅದು ಹೆಂಗ್ ಬದುಕುತ್ತೆ ನಮ್ಗಂತೂ ಗೊತ್ತಿಲ್ಲ ಮೇಡಮ್. ಕೆರೆಗಳು ಮಾಯ ಆಗಿದೆ. 1250 ಕೆರೆ ಬೆಂಗಳೂರಲ್ಲಿ ಮಾಯ ಆಗಿದೆ. 11,000 ಕೆರೆ ಕರ್ನಾಟಕದಲ್ಲಿ ಮಾಯ ಆಗಿದೆ
ಮೇಡಮ್ ನೀರಿಂದ ನಾಗರಿಕತೆ ಅಂತಾರೆ, ನೀರು ಮತ್ತು ಕೆರೆಗಳನ್ನ ಮುಚ್ಚಾಕಿದ್ದಾರೆ. ಬರೀ ಗಾಡಿಗಳಿದೆ, ರೋಡ್ ಇದೆ, ಆ ರೋಡಲ್ಲಿ ಬರೀ ಗುಂಡಗಳಿದೆ. ಈಗ ರೋಡ್ಗಳು ಗುಂಡಿ ಸಾಲ್ದಿರ ಅಂತ ರಂಧ್ರೈಕಕ್ಕೆ ಈಗ ಟನಲ್ ರೋಡ್ ಹೋಗಿದೆ. ಮೇಡಮ್ 70% ಇದ್ದಂಥ ಗ್ರೀನ್ರಿ ಬೆಂಗಳೂರು ಇವತ್ತು ಕೇವಲ 2% ಬಂದಿದೆ. ಮೇಡಮ್ ಬೆಂಗಳೂರು ತುಂಬ ಇರೋದು ಕಾರ್ಬನ್ ಡೈಆಕ್ಸೈಡು, ಕ್ಯಾನ್ಸರ್ ಪೇಷಂಟ್ಗಳು, ಟಾಕ್ಸಿಕ್ ವಾಟರು, ಪೊಲ್ಯೂಷನ್ನು, ಕಸ. ಇದ್ರಲ್ಲಿ ಜನ ಹೆಂಗೆ ಜೀವನ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಮೇಡಮ್. ಸರ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಒಂದು ಸಣ್ಣ ಪೆನ್ ಡ್ರೈವ್ ಐ ಥಿಂಕ್ ಪ್ರಜ್ವಲನ ಜೈಲಿಗೆ ಕಳಿಸಿದ್ದು ಪೆನ್ ಡ್ರೈವೇ ಮೇಡಮ್. ಪೆನ್ ಡ್ರೈವ್ ಕತೆ ಬೇಜಾನಿದೆ. ಮಾಜಿ ಮುಖ್ಯಮಂತ್ರಿಗಳದ್ದು ವಿಚಾರ ಬಂದಿದ್ದು ಪೆನ್ ಡ್ರೈವ್ ಅಲ್ಲೇ. ಓಕೆ, ರಮೇಶ್ ಜಾರಕಿಹೊಳಿ ವಿಚಾರನೂ ಪೆನ್ ಡ್ರೈವೇ ಮೇಡಮ್. ಪೆನ್ ಡ್ರೈವ್ ಅನ್ನೋ ಒಂದು ಸಣ್ಣ ಸಾಧನ ರಾಜಕಾರಣಿಗಳನ್ನ ನಗ್ನ ಮಾಡಿ ಮನೆಗೆ ಕಳಿಸಿ ಬೀಗ ಹಾಕುತ್ತೆ ಅನ್ನೋಂತಂದ್ರೆ ತುಂಬಾ ಎಚ್ಚರವಾಗಿರ್ಬೇಕು ಮೇಡಮ್. ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಮ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟು ಎವ್ರಿವನ್. ನಿಮ್ಗೂ ಅವ್ರಿಗೂ ನನಗೂ ಸೇರಿ ಹೇಳ್ತಾ ಇದ್ದೀನಿ, ಪೆನ್ ಡ್ರೈವ್ ಇಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ ಮೇಡಮ್. ಸರ್ ನಿಮ್ ಜೊತೆ ಎಷ್ಟು ಪೆನ್ ಡ್ರೈವ್ ಇದೆ? ಏನ್ ಮೇಡಮ್ ಹಾಗಾದ್ರೆ ನೀವೇನ್ ಡಿ ಕೆ ಶಿವಕುಮಾರ್ಗೆ ನನಗೆ ಹೋಲಿಕೆ ಮಾಡ್ತಾ ಇದ್ದೀರಾ? ಪೆನ್ ಡ್ರೈವ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹೋಗ್ತಾ ಇಲ್ಲ ಸರ್, ಹೋಗ್ತಾ ಇದ್ದೀರಾ ಸರ್? ಅಲ್ಲ ಮೇಡಮ್, ಅದೆಲ್ಲ ಈಗ JDS ಕುಮಾರಣ್ಣ ಆರೋಪ ಮಾಡಲ್ವಾ, ಫ್ಯಾಕ್ಟ್ರಿ ಇಟ್ಕೊಂಡವ್ರೆ ಅಂತ ಆರೋಪನೇ ಮಾಡ್ತಾರೆ ಮೇಡಮ್. ನಮಗೆ ಏನು ಆ ತರ ಕಾಳಜಿ ಇಲ್ಲ ಮೇಡಮ್. ಯಾರ್ದೋ ಪೆನ್ ಡ್ರೈವ್ ಇಟ್ಕೊಂಡು, ಯಾರ್ದೋ ಖಾಸಗಿ ದೃಶ್ಯಗಳು ಇಟ್ಕೊಂಡು ಜೀವನ ಮಾಡೋ ಅಂತ ದರಿದ್ರ ಪರಿಸ್ಥಿತಿ ಅಂತೂ ದೇವ್ರು ನನಗಂತೂ ತಂದ್ಕೊಟ್ಟಿಲ್ಲ ಮೇಡಮ್. ಆ ತಂದಾಗ ಅದನ್ನ ಹಂಗೆ ಎಕ್ಸ್ಪೋಸ್ ಮಾಡಿದ್ದೀವಿ, ಯಾಕೆ ಈ ಥರ ಆಯ್ತು ಅಂತ. ಅದು ಬಿಟ್ರೆ ಮೇಡಮ್ ನಮ್ಗೆ ಆ ಥರ ಫ್ಯಾಕ್ಟ್ರಿಗಳು ಮಾಡಿ ಯಾರೋ ಒಬ್ಬರು ಜೀವನ ಜೊತೆ ಆಟ ಆಡಬೇಕಂತ ಪರಿಸ್ಥಿತಿ ಖಂಡಿತ ನನಗಿಲ್ಲ. ಅಂತ ಬದುಕಿತ್ತು ಅಂತಂದ್ರೆ ಅಂತ ಬದುಕಿಂದ ದೂರ ಇರ್ತೀನಿ ಮೇಡಮ್. ಸರ್ ಕಬ್ಜಾ ಮೇಡಮ್ ಆಗಿದೆ ಮೇಡಮ್, ಕಬ್ಜಾ ಏನಾಗಿಲ್ಲ ಮೇಡಮ್. ಡಿ ಕೆ ಶಿವಕುಮಾರ್ ಅನ್ಕೊಂತಾರೆ ಸಿದ್ದರಾಮಯ್ಯನು CM ಕುರ್ಚಿನ ಕಬ್ಜಾ ಮಾಡೋರೆ ಅಂತ. ಈಗ ಡಿ ಕೆ ಶಿವಕುಮಾರ್ CM ಕುರ್ಚಿನ ಕಬ್ಜಾ ಮಾಡಕ್ ಹೊರಟವ್ರೆ ಅಂತಾರೆ. ಏನ್ ಮೇಡಮ್ ಭ್ರಷ್ಟಾಚಾರ, ಇಡೀ ವ್ಯವಸ್ಥೆಯನ್ನ ಭ್ರಷ್ಟಾಚಾರವನ್ನ ಒಂದು ಗೋಮುಖ ವ್ಯಾಘ್ರ ಕಬ್ಜಾ ಮಾಡಿದೆ. ಬೆಂಗಳೂರನ್ನ ಕಲುಷಿತ ಅನ್ನೋ ಒಂದು ವ್ಯಸನ ಕಬ್ಜಾ ಮಾಡಿದೆ ಮೇಡಮ್. ಏನ್ ಹೇಳೋದು, ಎಂಟೈರ್ ಸಿಸ್ಟಮ್ ಹ್ಯಾಸ್ ಗಾನ್ ರಾಟನ್. ಓಕೆ, ಕೊಳ್ತೋಗಿರೋಂಥ ಸಿಸ್ಟಮ್ ಅನ್ನ ಕಬ್ಜಾ ಮಾಡಿರೋದೆ ಈ ಒಂದು ಭ್ರಷ್ಟಾಚಾರ ಮ್ಯಾಮ್. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಎಸ್ ಯಾರ ಜೊತೆ ಇದೆ ಮೇಡಮ್? ಯಾರ್ತ ಇದೆ ಗೊತ್ತಿಲ್ಲ. 224 MLAಗಳು ಮತ್ತೆ 29 MP ಕೀ ಅಂತೂ 7 ಕೋಟಿ ಕನ್ನಡಿಗರ ಜೋಬಲ್ ಅಂತೂ ಐತೆ ಮೇಡಮ್. ಇವ್ರು ಏನೇ ಆಟ ಆಡ್ಬೋದು, 5 ವರ್ಷ ಏನೇ ಭಾಷಣ ಮಾಡ್ಬೋದು, ಏನೇ ಬೊಗಳೆ ಮಾತಾಡ್ಬೋದು. 5 ವರ್ಷಕ್ಕೆ ಒಂದ್ಸತಿ ಬಂದು ಅವ್ರ ಕಾಲಕ್ಕೆ ಬಿದ್ದು ಅವ್ರಿಗೆ ಸುಳ್ಳು ಹೇಳಿ ಭಾಷಣ ಮಾಡಿ ಆದರೂ ಓಟ್ ಹಾಕ್ಸ್ಕೊಬೇಕು. ಹಾಗಾಗಿ ಇಡೀ ರಾಜಕೀಯದ ವ್ಯವಸ್ಥೆ, ಇಡೀ ವಿಧಾನಸೌಧ, ಇಡೀ ಪಾರ್ಲಿಮೆಂಟು ಜನರ ಜೇಬಲ್ಲಿದೆ ಮೇಡಮ್. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಅದೊಂದೇ ಮೇಡಮ್, ಬೇರೆ ಏನಿಲ್ಲ. ಸರ್ ಕೊನೆಯದಾಗಿ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಸರ್? ಮೇಡಮ್ ಪ್ರೀತಿ ಅಂತಂದ್ರೆ ಮೇಡಮ್ ಅದಕ್ಕೆ ಫಿಸಿಕಲ್ ರಿಲೇಶನ್ಶಿಪ್ಪೇ ಆಗ್ಬೇಕಾಗಿಲ್ಲ, ಅಥವಾ ಮಂಚದಲ್ಲಿ ಮಲ್ಕೊಂಡೇ ಆಗ್ಬೇಕಾಗಿಲ್ಲ. ಪ್ರೀತಿ ಅಂತಂದ್ರೆ ನಮ್ಮ ಮನೇಲಿ ಒಂದು ಚಿಕ್ಕ ನಾಯಿಮರಿ ಇದ್ರೆ ಅದನ್ನ ಎತ್ಕೊಂಡಾಗ ಅದು ನನ್ನ ಮುದ್ದು ಮಾಡೋದು, ಇದನ್ನ ಪ್ರೀತಿ ಅಂತಾರೆ. ನನ್ನ ಮಗಳು ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ಅದನ್ನ ಪ್ರೀತಿ ಅಂತಾರೆ. ನಾನೊಂದು ಸ್ನೇಹಿತ ಜೊತೆ ನಿಮ್ಮ ಜೊತೆನೇ ಕೂತ್ಕೊಂಡು ಒಂದು ಕಾಫಿ ಕುಡಿದಾಗ ಅದನ್ನ ಪ್ರೀತಿ ಅಂತಾರೆ. ಯಾಕಂದ್ರೆ ಆ ಪ್ರೀತಿ ಇದ್ದಾಗ ನಾವು ಕಾಫಿ ಕುಡಿಯಲಿಕ್ಕಾಗೋದು. ಮೇಡಮ್ ಪ್ರೀತಿಗೆ ನಾನಾ ಅರ್ಥಗಳಿದೆ, ಬಟ್ ಅದನ್ನ ಕಲುಷಿತ ಅರ್ಥವಾಗಿ ತಗೊಂಡಿರುವಂಥ ಸಮಾಜನೇ ಜಾಸ್ತಿ ಇದೆ. ಪ್ರೀತಿ ಅಂದರೆ ಇಟ್ಸ್ ನಾಟ್ ಅಬೌಟ್ ಸೆಕ್ಸ್. ಪ್ರೀತಿ ಅಂತಂದರೆ ಮಂಚನೇ ಆಗಬೇಕಲ್ಲ. ಪ್ರೀತಿ ಅಂತಂದರೆ ನಾವು ತಗ್ಗೋಣೇಬೇಕಾಗಿಲ್ಲ. ಈಗ ನಂದು ಹಂಸಂದು ವೆರಿ ಗುಡ್ ಕೆಮಿಸ್ಟ್ರಿ, ವೆರಿ ಗುಡ್ ಕಪಲ್ಸ್ ಅಂತಾರೆ. ವಿ ನೆವರ್ ಟಚ್ ಈಚ್ ಅದರ್. ಬಿಗ್ ಬಾಸಲ್ಲಿ ನಾನು ಆಕೆನ ಮುಟ್ಟಿಲ್ಲ, ಆಕೆ ನನ್ನ ಮುಟ್ಟಿಲ್ಲ. ಆದರೂ ಕೂಡ ಅಲ್ಲೊಂದು ಪ್ರೀತಿ, ಅಲ್ಲೊಂದು ಕೆಮಿಸ್ಟ್ರಿನ ನಾವು ತೋರಿಸಿದ್ದೀವಿ. ಪ್ರೀತಿನ ಅದನ್ನು ತೋರಿಸಬೇಕಾಗಿಲ್ಲ ಮೇಡಮ್. ಪ್ರೀತಿ ಮನಸ್ಸಲ್ಲಿರುವಂಥದ್ದು. ಪ್ರೀತಿ ತುಂಬ ಪವಿತ್ರವಾದಂಥದ್ದು. ಐ ಕಾಲ್ ಇಟ್ ಇಸ್ ಅ ಯೂನಿವರ್ಸ್, ಒಂದು ದಿವ್ಯ ಶಕ್ತಿ ಅಂತ ಹೇಳ್ತೀನಿ. ಎಷ್ಟೋ ಜನ ಆ ಪ್ರೀತಿಯಲ್ಲಿ ಬಿದ್ದು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಆ ಪ್ರೀತಿಯಲ್ಲಿ ಬಿದ್ದು ಹಾಳಾಗೋಗಿರೋ ಇದ್ದಾರೆ. ಸೊ ಪ್ರೀತಿ ಅನ್ನೋದು ಒಂದು ರೀತಿಯ ಶಕ್ತಿ ಇದ್ದಂಗೆ ಮೇಡಮ್. ಐ ಥಿಂಕ್ ಪೀಪಲ್ ಶುಡ್ ಫಾಲ್ ಇನ್ ಲವ್, ಪೀಪಲ್ ಶುಡ್ ಲವ್. ಓಕೆ, ಸಾಧನೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರೇರೇಪಣೆನೇ ಪ್ರೀತಿ ಮೇಡಮ್. ಇಫ್ ಐ ಆಮ್ ಟುಡೇ, ನಾನು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರೆ ನನ್ನ ತಾಯಿನ ತುಂಬ ಇಷ್ಟಪಡ್ತೀನಿ, ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ, ನನ್ನ ಸ್ನೇಹಿತರನ್ನು ತುಂಬ ಇಷ್ಟಪಡ್ತೀನಿ, ನನ್ನನ್ನು ತುಂಬ ಇಷ್ಟಪಡ್ತೀನಿ. ಇವನ್ ಲವಿಂಗ್ ಮೈ ಸೆಲ್ಫ್ ಈಸ್ ಆಲ್ಸೋ ಎ ಪ್ರೀತಿ. ಸೊ ನನ್ನನ್ನು ಇಷ್ಟಪಡ್ತೀನಿ, ನಾನು CM ಆಗಬೇಕು ಅಂತೀನಿ. ನೀವೆಲ್ಲ ನಗ್ತೀರ, ಅದು ಬೇರೆ ವಿಚಾರ. ಬಟ್ ಆದರೂ ಆಗಬೇಕಾಗಿದೆ, ಆಗ್ತೀವಿ ಮೇಡಮ್. ಸೊ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗ ಡೆಫಿನೆಟ್ಲಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅದು ಪ್ರೀತಿಯಿಂದ ಸಾಧ್ಯ ಮೇಡಮ್. ನೀವು ಗೋಮುಖ ವ್ಯಾಘ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಈ ಪ್ರೀತಿ ಇಲ್ಲ ಅಂದಾಗ ಏನಾಗ್ತದೆ, ಯು ಬಿಕಮ್ ಈವಿಲ್. ಸೊ ಪ್ರೀತಿ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ನಾವು ಮನುಷ್ಯನಾಗ್ತೀವಿ, ಒಂದು ದೊಡ್ಡ ಸಾಧನೆ ಆಗ್ತೀವಿ, ಒಂದು ಶಕ್ತಿ ಆಗ್ತೀವಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತೀವಿ. ಪ್ರೀತಿ ಮೇಡಮ್, ಪ್ರೀತಿಗೆ ನಾನು ಹೇಳ್ತೀನಲ್ಲ, ಗಂಟೆಗಟ್ಟಲೆ ಮಾತಾಡ್ಬೋದು ಪ್ರೀತಿ ವಿಚಾರದಲ್ಲಿ. ಪ್ರೀತಿ ಇಸ್ ವೆರಿ ವೆರಿ ಪವರ್ಫುಲ್ ಮೇಡಮ್. ಅಫ್ಕೋರ್ಸ್ ನನಗೆ ಪರಮಾತ್ಮ ಏನಾದ್ರು ಕಾಣಿಸ್ತಾನೆ, ದೇವರೇನೋ ಕಾಣಿಸ್ತಾನೆ ಅಂತಂದರೆ ಐ ಆಮ್ ಶ್ಯೂರ್ ಇಟ್ಸ್ ಅ ಫಾರ್ಮ್ ಆಫ್ ಲವ್ ಅಂತ ಹೇಳ್ತೀನಿ. ಲವ್ ಇಸ್ ವೆರಿ ಪವರ್ಫುಲ್ ಆ್ಯಂಡ್ ಲವ್ ಇಸ್ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಅದೊಂದು ಜೀವನದಲ್ಲಿ ನಿಮ್ಗೊಂದು ಆಶೀರ್ವಾದ ಇದ್ದಂಗೆ. ಪ್ರೀತಿ ಮಾಡಿ, ಪ್ರೀತಿಲಿ ಬೀಳಿ.
ಪ್ರೀತಿಲಿ ಹಾಳಾಗೋಗ್ಬಿಡಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಸರ್ ಯಾರಿಗಾದ್ರೂ ಒಂದು ಕವನ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾರಿಗ್ ಮಾಡ್ತೀರಾ, ಯಾವ ಕವನ ಮಾಡ್ತೀರಾ? ಮೇಡಮ್ ಕವನ ನಂಗೆ ಬರೋದಿಲ್ಲ, ಬಟ್ ಹಂಸ ಅಂದ್ರೆ ನಂಗೆ ತುಂಬಾ ಇಷ್ಟ. ಬೇಸಿಕಲಿ ಐ ಮಿಸ್ ಹಂಸ. ಸೊ ಹಾಗಾಗಿ ಹಂಸ ನೀ ಎಲ್ಲಿ ಹೋದೆ, ಎಲ್ಲಿ ನೀ ಕಾಣೆ ಆದೆ, ನನಗೆ ಸುಮ್ಮನೆ ಹಂಗೆ ಸ್ಪಾಟಲ್ಲಿ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ. ಹಂಸ ಹಂಸ ನೀನು ಅಲ್ಲ, ನನಗೆ ನಿಜವಾಗ್ಲೂ ಐ ರಿಯಲಿ ಮಿಸ್ ಸರ್. ಇನ್ಫ್ಯಾಕ್ಟ್ ಇಟ್ಸ್ ಬಿನ್ 1 year. ನಾನು ಮತ್ತೆ ಆಕೆ ಇಬ್ರು TV5 ನಲ್ಲಿ ಐ ಥಿಂಕ್ ಅನ್ಸೋದು ಡಿಸೆಂಬರ್ 24ನೇ ತಾರೀಕು ನಾವು ಇಬ್ಬರು ಶೋ ಮಾಡಿದ್ದು. ತದನಂತರ ಕಾಣಿಸಿಲ್ಲ. ಆಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಇಷ್ಟಪಡ್ತೀನಿ. ಶಿ ಅಫ್ಕೋರ್ಸ್ ಶಿ ಡಸಂಟ್ ಲೈಕ್ ಮೀ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಶಿ ಹೇಟ್ಸ್ ಮೀ. ಏನಕ್ಕೆ ಗೊತ್ತಿಲ್ಲ, ಏನು ಕಾರಣ ಇಲ್ಲ. ಬಟ್ ರಿಯಲಿ ನನಗೆ ನನ್ನ ಜೀವನದಲ್ಲಿ ಐ ಥಿಂಕ್ ಅತಿ ಹೆಚ್ಚಿನ ಫಿಮೇಲ್ ಫ್ಯಾನ್ಸನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಥ್ರೂ ಬಿಗ್ ಬಾಸ್. ಇಟ್ಸ್ ಹಂಸ. ಹೆಣ್ಮಕ್ಳು ನನ್ನ ಇಷ್ಟಪಡ್ತಾರೆ, ಕಾರಣ ಅದು ಹಂಸ ನಾನೇ. ಬಿಕಾಸ್ ಐ ವಾಸ್ ವೆರಿ ಗುಡ್ ವಿತ್ ಹಂಸ ಅಂತ. ಸೊ ಇವತ್ತು ಅಷ್ಟೇ ದಾರಿಲಿ ಹೋಗ್ಬೇಕಾದ್ರೆ ಒಂದು 10 ಜನ ವಿಶ್ ಮಾಡಿದ್ರೆ ಅದ್ರಲ್ಲಿ 8 ಜನ ಹೆಣ್ಮಕ್ಳು ಇರ್ತಾರೆ. ಸಿ ಐ ಥ್ಯಾಂಕ್ ಹಂಸ ಫಾರ್ ದಟ್. ಆಕೆ ಅದನ್ನ ಪಾಪ ನಾನು ಹೇಳಕ್ಕಾಗಲ್ಲ, ಬಟ್ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಂಸಕ್ಕೆ ಕನ್ವೆ ಮಾಡ್ತಾ ಇದ್ದೀನಿ. ಹಂಸ ಹಂಸ ನಾನು ಮಿಸ್ ಮಾಡ್ಕೊಂತೀನಿ ನಿನ್ನ. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇರ್ತೀನಿ, ಚಿಕ್ಕ ಬಿಟ್ ಅಂತ ಹೇಳಿದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಮೇಡಮ್. ಇದ್ರಲ್ಲಿ ಗಿಲ್ಲಿ, ಐ ಥಿಂಕ್ ಗಿಲ್ಲಿ ಇಸ್ ಡೂಯಿಂಗ್ ಗುಡ್ ಜಾಬ್. ಆ ಪೇರು ಚೆನ್ನಾಗಿ ಮಾಡ್ತಾ ಇದೆ. ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಬಟ್ ಆದ್ರೂ ಡೆಲಿವರಿ ಓಕೆ ಮೇಡಮ್. ಐ ಥಿಂಕ್ ಈಗ ನಾನು 99 ಅಂತೂ ಅಲ್ಲ, ನಾನು ಜಸ್ಟ್ ಪಾಸ್ ಲಾದಲ್ಲಿ. ಹಂಗೆ ಎಕ್ಸ್ಪೆಕ್ಟೇಷನ್ ಮೆರಿಟ್ ಇತ್ತು ಅಂದ್ರೆ 99-98% ಇತ್ತು ಅಂತಂದ್ರೆ ಗಿಲ್ಲಿ ಈ ಪರ್ಫಾರ್ಮಿಂಗ್ ಟು ದ ಬ್ಯಾಲೆನ್ಸ್ ಲೆವೆಲ್. ಐ ಆಮ್ ಶ್ಯೂರ್ ಇರೋದ್ರಲ್ಲಿ ಮೇಡಮ್ ಈಸ್ ಡೂಯಿಂಗ್ ಪರ್ಫಾರ್ಮಿಂಗ್ ವೆಲ್ ಮೇಡಮ್. ನನ್ನ ತಿಳ್ಮಡಿಗೆ ಒಂದು ಒಳ್ಳೆ ವ್ಯಕ್ತಿತ್ವ ಕೂಡ ಆ ವ್ಯಕ್ತಿ. ಪರ್ಸನಲ್ ಆಗಿ ನಾನೊಂದು ದಿವಸ ನೋಡಿದ್ದೀನಿ ಗಿಲ್ಲಿನ. ಆಸ್ ಐ ಅಬ್ಸರ್ವ್ಡ್ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅನಿಸ್ತಿದೆ ನನಗೆ. ದಿಸ್ ಇಸ್ ಮೈ ಅಬ್ಸರ್ವೇಷನ್. ಅಂಡ್ ಆಫ್ ಕೋರ್ಸ್ ಅಷ್ಟು ಜನರಲ್ಲಿ ಕೇಳೋದ್ರೆ ಗಿಲ್ಲಿ, ಐ ಲೈಕ್ ಹಿಮ್ ವೆರಿ ಮಚ್. ಯಾರು ಗೆದ್ದು ಬರ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಆಫ್ ಕೋರ್ಸ್ ಗಿಲ್ಲಿ ಮೇಡಮ್. ಗಿಲ್ಲಿನೇ ಗೆಲ್ಲಿ ಅಂತ ಅನಿಸ್ತೀನಿ. ಗೆಲ್ಸೋದು ಬಿಡೋದು ಜನರ ಕೈಯಲ್ಲಿ ಬಿಟ್ಟಿದ್ದು. ಬಟ್ ನನ್ ಕೇಳೋದಾದ್ರೆ ಗಿಲ್ಲಿ ಇಸ್ ಡೂಯಿಂಗ್ ಪರ್ಫಾರ್ಮಿಂಗ್ ವೆಲ್ ಅಂತ ಅನ್ಸುತ್ತೆ ಮೇಡಮ್. ಸರ್ ಬಿಗ್ ಬಾಸ್ ಮನೆ ಒಳಗೆ 1 hour ನಿಮ್ಮನ್ನ ಕಳ್ಸಿದ್ರೆ ಏನ್ ಮಾಡಿ ಬರ್ತೀರಾ? ನಾನು ಹೋಗೋದಿಲ್ಲ ಮೇಡಮ್. ನನಗೆ ಇಷ್ಟ ಇಲ್ಲ ಮೇಡಮ್. ನಾನು ನಾಟ್ ಇಂಟ್ರೆಸ್ಟೆಡ್ ಮೇಡಮ್. ಈಗ ನಾವು ಹೇಳೋದು ಅಂಬರೀಷ್ ಅಣ್ಣ ಹೇಳಿದ್ರು, ನಾನು MP ಆಗಿತ್ತು, ನನ್ನ ಮಗ ಬೇಡ ಪಕ್ಕದ ಮನೇನಾಗ್ಲಿ ಅಂತ. ಮೇಡಮ್ ನಾವು ಪರ್ಫಾರ್ಮ್ ಮಾಡಿದ್ದೀವಿ, ನಮ್ಗೊಂದು ಸಮಯ ಕೊಟ್ಟರು ನಮಗೆ ಮೇಡಮ್. ನಾನು ಪದೇ ಹೋಗಿ ಪ್ರಮೋಟ್ ಮಾಡೋಕೆ ನಾನು ಜೋಕರ್ ಅಂತೂ ಅಲ್ಲ ಮೇಡಮ್. ಐ ಆಮ್ ನಾಟ್ ಎ ಜೋಕರ್ ಕೈಂಡು. ನಾನೊಂದು ಕ್ಯಾರೆಕ್ಟರು, ನಂದೇ ಆದಂಥ ಒಂದು ಘನತೆ ಗೌರವ ಇದೆ. ಹಂಗಂತ ಬಿಗ್ ಬಾಸ್ ಶೋ ನಾವು ತಳ್ಳಾಕಂಥ ವಿಚಾರನೇ ಅಲ್ಲ. ಬಟ್ ನಾನು ಆ ಲೆವೆಲಲ್ಲಿ ಇಲ್ಲ ಮೇಡಮ್. ಐ ಆಮ್ ನಾಟ್ ಇನ್ ದಟ್ ಲೆವೆಲ್ ದಟ್ ಯಾರು ಕರೆದ್ರೆ ಹೋಗೋಂಥ ಲೆವೆಲಲ್ಲಿ ಇಲ್ಲ. ಐ ಹ್ಯಾವ್ ಮೈ ಓನ್ ರೆಸ್ಪೆಕ್ಟ್. ಐ ಸ್ಟ್ಯಾಂಡ್ ಬೈ ಇಟ್ ಮೇಡಮ್. ಓಕೆ ಸರ್, ನೀವು ಈಗಷ್ಟೇ ಹೇಳಿದ್ರೆ ನಮ್ಗೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಸೀಸನ್ 12ಗೆ ಒಂದು ಅವಕಾಶ ಕೊಟ್ಟು ಜಸ್ಟ್ ಒಳಗೋಗಿ ಹೊರಗ್ ಬಾ ಅಂತ ಹೇಳಿದ್ರೆ ಏನೆಲ್ಲ ಮಾಡಿ ಬರ್ತೀರಾ ಒಳಗೋಗಿ? ಇಲ್ಲ, ನಾವು ಹೊರಗಡೆ ಹೋಗ್ಬೇಕು, ಹಂಸ ಇರ್ಬೇಕು. ಹಂಸ ಬರಲ್ಲ ನನ್ಗೆ ಗೊತ್ತಿದೆ. ಹಂಸ ಧನು ಇಬ್ರು ಬೇಕಾಗುತ್ತೆ. ಯಾಕಂದ್ರೆ ಧನು ಅಂಡ್ ಹಂಸ ವಾಸ್ ಅ ಗ್ರೇಟ್ ಕ್ಯಾರೆಕ್ಟರ್ ಅಲ್ಲಿ. ಧನು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಫ್ಕೋರ್ಸ್ ಮಂಜುನನ್ ಕೂಡ ನನ್ನ ಕ್ಯಾರೆಕ್ಟರ್ನ ಪ್ರಮೋಟ್ ಮಾಡ್ಲಿಕ್ಕೆ ಐ ಥಿಂಕ್ ಇವನ್ ಮಂಜು ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಹಂಸ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಅಫ್ಕೋರ್ಸ್ ನನ್ನ ಹೊರಗಡೆ ಕಳ್ಸಂತ ಗೋಲ್ಡ್ ಸುರೇಶ್ ಕೂಡ, ತಗಡು ಸುರೇಶ್, ಅವನು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಸೊ ಹಂಗಾಗಿ ಒಂದು ಹೋಗಲ್ಲ ಮೇಡಮ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ನೀವು ಸುಮ್ಮನೆ ಕೇಳೋದಾಯ್ತು ಅಂತಂದ್ರೆ ಡೆಫಿನೆಟ್ಲಿ ವಿತ್ ಹಂಸ ಹೋಗಿ ಕ್ರೇನಲ್ಲಿ ಇಳಿದ್ಬಿಟ್ಟು ಟಾಟಾ ಬಾಯ್ ಮಾಡಿ ವಾಪಸ್ ಬಂದ್ಬಿಡ್ತೀವಿ ನಾವು. ಎಸ್ ಮೇಡಮ್. ಎಸ್. ಸರ್ ಕೊನೆದಾಗಿ ಎಷ್ಟು ಕೊನೆ ಮೇಡಮ್? ಇದು ಕೊನೆ ಅಂತೇಳಿ 25 ಆವಾಗಲಿಂದ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ 1 ಗಂಟೆಗಳ ಕಾಲ ನಮ್ಗೆ 2 ಗಂಟೆ ಈ ಚಾರ್ಜ್ 2 ಗಂಟೆಗೆ ಮಾಡ್ತೀವಿ ನಿಮ್ಗೆ. ಸರ್ ಈಗ ನೀವು ಬಿಗ್ ಬಾಸ್ ಅಲ್ಲಿ ಇದ್ದವರು ಸೀಸನ್ 11 ಅಲ್ಲಿ ನೀವು ಓದದ್ದಲ್ವಾ ಬಿಗ್ ಬಾಸ್ ಗೆ? ಸೊ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡಾಗ, ಒಟ್ಟಿಗೆ ಗ್ಯಾದರ್ ಆದಾಗ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ? ಯಾರೆಲ್ಲ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ? ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಮೇಡಮ್ ನಮ್ಮ ಗೋಲ್ಡ್ ಸುರೇಶ್ ಇದ್ದಾರೆ. ಐ ಥಿಂಕ್ ವಿತ್ ಹಿಮ್ ಧನು ಟಚ್ ಅಲ್ಲಿ ಇದ್ದಾರೆ. ಹಂಸ ಇಟ್ಸ್ ಬಿನ್ 1 year. ನಾನು ಹಂಸ ನಂಬರ್ ಇದೆ, ನಾನು ಮಾಡ್ಲಿಲ್ಲ, ಅವರು ಮಾಡ್ಲಿಲ್ಲ. ಐ ಥಿಂಕ್ ಯಮುನಾ ಮೇಡಮ್, ಐ ಥಿಂಕ್ ವಿ ಆಲ್ ಮೆಟ್ ಇನ್ ರಂಜಿತ್ ಮದ್ವೆನಲ್ಲಿ ನಾವೆಲ್ಲ ಸಿಕ್ಕಿದ್ವಿ. ಅದರ್ವೈಸ್ ಅದೇ ಯಮುನಾ ಮೇಡಮ್ ಅದೇ US ಅಲ್ಲಿ ಇದ್ದಾರೆ. ಐ ಥಿಂಕ್ ಶಿ ವಿಲ್ ಕಮ್ ಬ್ಯಾಕ್. ಮನೆ ಅವರು ಕೂಡ BMW ತಗೊಂಡ್ರು ಮೇಡಮ್. ಯಮುನಾ ಅವರು BMW ತಗೊಂಡ್ರು. ಬಟ್ ಶಿ ಇಸ್ ವೆಲ್ ಆಫ್. ಐ ಥಿಂಕ್ ಶಿ ವಿಲ್ ಕಮ್ ಬ್ಯಾಕ್. ಯಮುನಾ ವಾಪಸ್ ಬಂದ್ಮೇಲೆ ಒಂದು ಗೆಟ್ ಟುಗೆದರ್ ಒಂದು ಸ್ಟಾರ್ ಹೋಟೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ. ವಿ ಆರ್ ಹ್ಯಾವಿಂಗ್ ಸಮ್ ಪ್ರಾಜೆಕ್ಟ್ಸ್. ನಾವೆಲ್ಲ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಬೇಕು. ನಮ್ಮನ್ನು ಯಾರು ಬೆಳೆಸಲ್ಲ, ನಾವೇ ಬೆಳಿಬೇಕು ಅಂತ ನಾವೇ ಸೀಸನ್ 11 ಅವರು ನಾವೇ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ಪ್ಲಾನಿಂಗ್ ಸಮ್ ಪ್ರಾಜೆಕ್ಟ್. ಯಮುನಾ ಅಮೆರಿಕಾದಿಂದ ಬಂದ್ಮೇಲೆ, ಶೀಸ್ ಇನ್ US ಇಫ್ ಐ ಆಮ್ ನಾಟ್ ರಾಂಗ್, ಬಂದ್ಮೇಲೆ ಒಂದು ಗೆಟ್ ಟುಗೆದರ್ ಮಾಡ್ಬೇಕು ಮೇಡಮ್.
ಐ ಥಿಂಕ್ ವಿ ಆರ್ ಪ್ಲಾನಿಂಗ್ ಸಮ್ ಪ್ರಾಜೆಕ್ಟ್ಸ್. ನಾವುಗಳೇ ಒಂದು ಪ್ರಾಜೆಕ್ಟ್ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಸಿನಿಮಾ ಅಂತಲ್ಲ ಮೇಡಮ್, ಅದೇ ರಿಯಾಲಿಟಿ ಶೋ. ಸರ್ ಇನ್ನೊಂದು ಕೇಳ್ಪಟ್ಟೆ, ನೀವಾಗ ಮಾತಾಡ್ಬೇಕಾದ್ರೆ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ ನಾನು ಡೆಫಿನೆಟ್ಲಿ ಅಲ್ಲ, ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಅದೇ ವಿಚಾರವಾಗಿ ಯಮುನಾ ವಾಪಸ್ ಬಂತು ಅಂದ್ಮೇಲೆ ಅದೇ ಯಮುನಾ ಅವರೇ ಹೇಳಿದ್ರು ಅಂತೆ ಗೆಟ್ ಟುಗೆದರ್ ಆಗಬೇಕು ಅಂತ. ಸುರೇಶ್ ನನಗೆ ಹೇಳಿದ್ರು. ಡೆಫಿನೆಟ್ಲಿ ಮೇಡಮ್ ವಿಲ್ ಗಿವ್ ಸಮ್ ಡಿಫ್ರೆಂಟ್ ರಿಯಾಲಿಟಿ ಶೋ ಟು ಕರ್ನಾಟಕಕ್ಕೆ. ಒಂದಷ್ಟು ರಿಯಾಲಿಟಿ ಶೋ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇಟ್ಸ್ ನಾಟ್ ಓನ್ಲಿ ಬಿಗ್ ಬಾಸ್, ಬೇರೆ ಒಂದು ರಿಯಾಲಿಟಿ ಶೋ ಕೂಡ ನಿಮ್ಮ ತನು ಮನ ಧನವನ್ನ ಹೆಚ್ಚಿಸಲಿದೆ, ರಂಜಿಸಲಿದೆ ಅಂತ ನಾವು ಒಂದು ಮೆಸೇಜ್ ಕೊಡ್ಬೇಕಂತ ಇದೀವಿ. ವಿ ಆರ್ ಕಮಿಂಗ್ ವಿತ್ ಎ ರಿಯಾಲಿಟಿ ಶೋ ಮೇಡಮ್. ಕರ್ನಾಟಕದ ಜನರಿಗೆ ಮತ್ತೊಂದು ರಿಯಾಲಿಟಿ ಶೋ ನಮ್ಮ ಕಡೆಯಿಂದ ಸೀಸನ್ 11 ಕಂಟೆಸ್ಟೆಂಟ್ಗಳೇ ಮಾಡಿ ಪ್ರಸಾರ ಮಾಡುವಂಥ ರಿಯಾಲಿಟಿ ಶೋನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಶಾರ್ಟ್ಲಿ ಅದು ಬರುತ್ತೆ ಮೇಡಮ್. ಸರ್ ಇದು ಬರೀ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್? ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಮೇಡಮ್. ರಿಯಾಲಿಟಿ ಕಮ್ ಎಂಟರ್ಟೈನ್ಮೆಂಟ್ ಶೋ ಆಗಿರುತ್ತೆ. ಸೊ ವಿ ಆರ್ ಕಮಿಂಗ್ ವಿತ್ ದಟ್ ಪ್ರಾಜೆಕ್ಟ್. ನಾನೇ ಅದನ್ನ ಲೀಡ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಐಡಿಯಾ ಕೊಟ್ಟಿದ್ದು ನನಗೆ ಸುರೇಶ್, ಗೋಲ್ಡ್ ಸುರೇಶ್. ನಾನು ಐ ವಾಸ್ ಇನ್ ಡೆಲ್ಲಿ. ಏನೋ ಒಂದು ಮಾಡಬೇಕು ನೀನು, ಇದು ನಿಂದು ಎಲ್ಲ ಚೆನ್ನಾಗಿದೆ, ಬಟ್ ಇದಕ್ಕೆ ಯಾರಾದರೂ ಸ್ಪಾನ್ಸರ್ ಬೇಡ ಬಿಡುಗರು, ನಾವೇ ಮಾಡೋಣ ಅಂತೇಳಿ ವಿ ಆರ್ ಪ್ಲಾನ್ಡ್ ಅಪ್ ಎ ಶೋ ನಾವು. ಪಾಸಿಬಲಿ January 16th ಆದಮೇಲೆ ಮೋಸ್ಟ್ಲಿ ಅದು ಲಾಂಚ್ ಆಗುತ್ತೆ ಮೇಡಮ್. ಜಸ್ಟ್ ಏನೋ ಪ್ಲಾನಿಂಗ್ ಫಾರ್ ಲಾಂಚ್. ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ನಾವು ಯಾರ ಜೊತೆ ಕಾಂಪಿಟೇಟ್ ಮಾಡ್ತಾ ಇಲ್ಲ, ನಮ್ಗೆ ಯಾರ ಜೊತೆ ಕಾಂಪಿಟೇಷನು ಇಲ್ಲ, ಅಥವಾ ನಾವು ಯಾರನ್ನು ತುಳಿಬೇಕು, ನಾವು ಮೇಲೆ ಇಳಬೇಕು ಅನ್ನೋದಿಲ್ಲ. ನಮ್ಮ ಪಾಡಿಗೆ ನಾವು ಒಂದು ರಿಯಾಲಿಟಿ ಶೋ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಜನರ ಮನಸ್ಸಲ್ಲಿ, ಜನರ ಮುಂದೆ, ಜನರ ಕಣ್ಣಿಗೆ 2026ಕ್ಕೆ ನಮ್ಮ ಕಡೆಯಿಂದ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳಲ್ಲಿ ಕೆಲವರು ಒಂದು ರಿಯಾಲಿಟಿ ಶೋನ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಮನೋರಂಜನೆಗೋಸ್ಕರ, ನಿಮಗೋಸ್ಕರ, ನಿಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಈ ಶೋನ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಜಗದೀಶ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲೇದಾಗಿ ನಿಮಗೆ ಆಲ್ ದ ಬೆಸ್ಟ್. ರಿಯಾಲಿಟಿ ಶೋ ಚೆನ್ನಾಗಿ ಬರ್ಲಿ, ಎಲ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಕ್ಕಿದ್ದಕ್ಕೆ, ನಿಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಕ್ಕೆ, ನನ್ನನ್ನ ಕೀಟ್ಲೆ ಪ್ರಶ್ನೆ ಕೇಳಿದ್ದಕ್ಕೆ, ಅದಕ್ಕೆ ಉತ್ತರ ನಾನು ಹೇಳಿದ್ದಕ್ಕೆ, ನಗನಗತ ಎಲ್ಲ ಮುಗಿದಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಬಿಗ್ ಬಾಸ್ ಪ್ರಕಾಶ್, ನಮ್ಮ ಹುಡುಗಿನ ನೆಕ್ಸ್ಟ್ ವರ್ಷನಾದ್ರು ಶಿ ಇಸ್ ವೆರಿ ಮಚ್ ಅಲ್ಲ, ನನ್ಗೊತ್ತಿಲ್ಲ ಆಕೆ ಹೋಗ್ಬೇಕಾಯ್ತಂತೆಲ್ಲ, ಬಟ್ ಡೆಫಿನೆಟ್ಲಿ ಪ್ರಕಾಶ್ ಅವರೇ ಇದೊಂದು ಟ್ಯಾಲೆಂಟು. ಈ ಟ್ಯಾಲೆಂಟ್ ಅನ್ನ ಸಾಧ್ಯವಾರ ಅಟ್ಲೀಸ್ಟ್ ಸೀಸನ್ 13 ಕರ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಇಲ್ಲ, ನಾವು ಹೇಳಿದ್ರೆ ಹಾಗೆ ಆಗುತ್ತೆ ಬಿಡಮ್ಮ. ಯಾವತ್ತೋ ಒಂದ್ ದಿವಸ ಇಲ್ಲ ಆಗಿಲ್ಲ, ನಾವೇ ಒಂದು ಶೋ ಮಾಡ್ತೀವಿ, ಕರ್ಕೊಂತೀನಿ ನಿನ್ನ. ಥ್ಯಾಂಕ್ ಯು. ಎಸ್, ಬ್ರಿಗೇಡ್ ನ್ಯೂಸ್ ಜೊತೆ ಇದೇ ತರ ಒಳ್ಳೊಳ್ಳೆ ವ್ಯಕ್ತಿ ಆಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ತಗೋ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.